ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಇಡೀ ಭಾರತೀಯ ಚಿತ್ರರಂಗ ಮೆಚ್ಚಿದಂತಹ, ಇಡೀ ಕರುನಾಡಿನ ಪ್ರತಿಯೊಬ್ಬ ಕನ್ನಡಿಗರು ಅಚ್ಚುಮೆಚ್ಚಿನ ಖ್ಯಾತ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ತ್ಡೇ ಇವತ್ತು. ಅವರಿದ್ದಿದ್ರೆ 75ನೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಿತ್ತು. ಅವರಿಲ್ಲ ಅಂತ ನಾವು ಯಾವತ್ತೂ ಭಾವಿಸಿಲ್ಲ ಕೂಡ. ಯಾಕಂತಂದರೆ ಅವರ ಪಾತ್ರಗಳು, ಅವರ ಸಿನಿಮಾಗಳು, ಅವರ ನಡತೆ, ಅವರ ಗುಣ, ಅವರ ಆದರ್ಶಗಳು ಯಾವಾಗಲೂ ನಮ್ಮೊಟ್ಟಿಗೆ ಇದ್ದೇ ಇರ್ತವೆ. ಅವರ ಆದರ್ಶಗಳ ಹಿಂದೆ ಅವುಗಳನ್ನ ಫಾಲೋ ಮಾಡ್ತಕ್ಕಂಥ ಸಂಖ್ಯೆ ಕೂಡ ಯಾವತ್ತಿಗೂ ಕಮ್ಮಿ ಆಗಲ್ಲ. ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೆನಪಿಟ್ಕೊಳ್ಳುವಂತಹ ಕನ್ನಡ ಚಿತ್ರರಂಗದ ದಿಗ್ಗಜ ಕಲಾವಿದರಲ್ಲಿ ಒಬ್ಬರು. ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಅವರ ಅನುಪಸ್ಥಿತಿಯಲ್ಲಿ ಅವರೊಟ್ಟಿಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದಂತಹ, ಅವರನ್ನು ತುಂಬ ಹತ್ತಿರದಿಂದ ನೋಡಿದಂತಹ ಮತ್ತೊಬ್ಬ ಅಭಿನೇತ್ರಿ ನಮ್ಮೊಟ್ಟಿಗಿದ್ದಾರೆ. ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಲೆಟ್ಸ್ ವೆಲ್ಕಮ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡಾಕ್ಟರ್ ತಾರಮ್ಮ ಮೇಡಮ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಮೇಡಮ್? ಫಸ್ಟ್ ಕ್ಲಾಸ್. ಸೂಪರ್. ನೀ ಹೇಗಿದ್ದಿ? ಡೈಲಿ ಮಾತಾಡ್ತಾ ಇರ್ತೀವಿ. ಹೌದು, ಆದರೂ ಬಟ್ ಈ ಚಾನಲಲ್ಲಿ ಫಸ್ಟ್ ಟೈಮ್ ನಾವಿಬ್ರು ಕೂತು ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ಈ ಫಸ್ಟ್ ಟೈಮ್ ಈ ಸ್ಟುಡಿಯೋ ರೂಮಿಗೆ ಬಂದಿರೋದು ಸಾಕಾಗಿದೆ. ನನಗೆ ತುಂಬ ಖುಷಿ ಅನ್ನಿಸ್ತು. ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಎಮ್ ಡಿ ಶಿವ ಸರ್ ಅಂಡ್ ಅದಕ್ಕ. ಎಸ್, ಕಂಪ್ಲೀಟ್ಲಿ ಅವರೇ ಡಿಸೈನ್ ಮಾಡಿ. ಹೌದು ಹೌದು, 100%. ಎಸ್ ತಾರಮ್ಮ, ಡಾಕ್ಟರ್ ವಿಷ್ಣುವರ್ಧನ್ ಅಂದಿದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಕರುಣಾಮಯಿ ನಂದು ಫಸ್ಟ್ ಸಿನಿಮಾ ಅವ್ರ ಜೊತೆ. ಒಂದು ರೀತಿ ಆ ಸಿನಿಮಾದಲ್ಲಿ ನನ್ನ ತಂಗಿ ಪಾತ್ರ, ಅವರ ಟೈಟ್ಲಿಗೆ ತಕ್ಕನಾಗಿ ಇರುವಂತಹ ಒಬ್ಬ ಮನುಷ್ಯ. ಅಂದರೆ ನೋಡಲಿಕ್ಕೆ ಅಥವಾ ಅವರು ಮಾತಾಡುವಾಗ ಎಲ್ಲ ಒಂಥರ ಇಲ್ಲ, ಇವರು ಅಷ್ಟೊಂದು ಫ್ರೆಂಡ್ಲಿ ಅಲ್ಲ, ಇವರು ಅಷ್ಟೊಂದು ಔಟ್ ಸ್ಪೋಕನ್ ಅಲ್ಲ, ಮತ್ತು ಈ ಥರ ಎಲ್ಲ ಅನಿಸಿದ್ರೂ ಕೂಡ ಒಳಗೆ ತುಂಬ ತುಂಬ ವೆರಿ ವೆರಿ ಸಾಫ್ಟ್ ನೇಚರ್ಡ್ ಆ್ಯಂಡ್ ಕಲ್ಚರ್ಡ್. ಒಂಥರ ತುಂಬ ನಮಗೆ ಒಬ್ಬರು ಯಾರಾದರೂ ಅನುಕರಣೀಯ ಮಾಡ್ಬೋದು, ಅವರು ಅನುಕರಣೆ ಮಾಡ್ಬೋದು ಅಂದರೆ ಆ ಥರದ ಒಂದು ವ್ಯಕ್ತಿತ್ವ ಉಳ್ಳಂಥ ಒಂದು ಮನುಷ್ಯ. ಸೂಪರ್. ಇಷ್ಟು ದಿನ ನಾವು ಸಾಹಸ ಸಿಂಹ, ಅಭಿನಯ ಭಾರ್ಗವ, ಸಾಕಷ್ಟು ಹೆಸರುಗಳಿಂದ ಕರೀತಾ ಇದ್ವಿ ಅವ್ರನ್ನ. ಇಲ್ಲಿಂದ ಈಚೆಗೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಕರಿತೀವಿ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್. ಖಂಡಿತ. ಅಂದರೆ ಯಾವುದೇ ಕಲಾವಿದರಿಗೆ, ಅದರಲ್ಲೂ ಮೇರು ಕಲಾವಿದರಿಗೆ ಈ ಥರದ ಒಂದು ಸರ್ಕಾರದ ಗುರುತಿಸಿಕೊಳ್ಳೋದಿದೆಯಲ್ಲ, ಅದು ತುಂಬ ಅತ್ಯಂತ ಗೌರವ. ಅದು ಅವರಿಗಷ್ಟೇ ಅಲ್ಲ, ಅಥವಾ ಅವ್ರ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಕಲಾ ಜಗತ್ತಿಗೆ ಅಥವಾ ಅವರನ್ನು ಆರಾಧಿಸುವ ಪೂಜಿಸುವ ಮನಸ್ಸುಗಳಿಗೆ ಇದು ತುಂಬ ಅತ್ಯಂತ ಸಂತೋಷ ಕೊಟ್ಟಂಥ ವಿಚಾರ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತಕ್ಕಂತಹ ಮೊದಲ ಧ್ವನಿ ಎತ್ತಿದ ಕಲಾವಿದೆ ಅಂತಂದರೆ ಅದು ನೀವೇ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಆ ಧ್ವನಿಗೆ ಸಾಕಷ್ಟು ಜನ ಧ್ವನಿಗೆ ಗೂಡಿಸಿದ್ರು. ಅದು ದೊಡ್ಡ ಧ್ವನಿ ಆಯಿತು, ಸರ್ಕಾರದ ಕಿವಿಗೂ ತಟ್ಟಿತು. ಎಸ್, ಈ ಡಿಸರ್ವ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅನೌನ್ಸ್ ಮಾಡಿ. ನನಗೆ ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಸರ್ಕಾರಕ್ಕೆ ನೇರವಾಗಿ ನಾನು ಹೋಗಿ ಪತ್ರವನ್ನು ಕೊಟ್ಟಿದ್ದು ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಮಾಡಬೇಕು, ಮತ್ತು ಸರೋಜಾದೇವಿಯವರ ವಾಸವಾಗಿರುವ ರಸ್ತೆಗೆ ಸರೋಜಮ್ಮನ ಹೆಸರಿಡಬೇಕು ಅನ್ನೋದು. ಆದರೆ ಅದ್ರ ಬಂದ ಮೇಲೆ ಯಾಕೋ ನನಗೆ ಮರಣೋತ್ತರ ಪ್ರಶಸ್ತಿಯನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಗೆ ಕೊಟ್ಟರು ಸರ್ಕಾರ, ಆ ನಿಟ್ಟಿನಲ್ಲಿ ವಿಷ್ಣು ಸಾರ್ಗೂ ಕೊಡಬೇಕು ಅನ್ನೋದ್ರಲ್ಲಿ ಇಮ್ಮಿಡಿಯೇಟಾಗಿ ಒಂದು ವಿಡಿಯೋ ಮಾಡಿ, ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲರೂ ಅದನ್ನು ಭಾಳ ಆತ್ಮೀಯವಾಗಿ ಪ್ರಚಾರ ಮಾಡಿದ್ರಿ ಅದನ್ನು. ಅದಾದಮೇಲೆ ಜಯಮಾಲಾ ಅವರು, ಶ್ರುತಿಯವರು, ಮಾಳವಿಕಾರವರು ಹೋಗಿ ಸಿ ಎಮ್ಮನ್ನು ಡಿ ಸಿ ಎಮ್ನ ಭೇಟಿ ಮಾಡಿ ಅವರ ಮನವಿನ ಒಪ್ಪಿಸಿದ್ದು. ಇದಕ್ಕೆಲ್ಲ ದೊಡ್ಡ ಶಕ್ತಿಯಾಗಿ ಅದು ಬಂದು ಇವತ್ತು ಸಾಕಾರ ಆಗಿದೆ. ಅವರು ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಅವರಿಗೂ ಕೂಡ ನಾಳೆ ನಮ್ಮ 75ನೇ ವರ್ಷದ ಹುಟ್ಟುಹಬ್ಬ. ನಾವು ಇಷ್ಟಪಡುವ, ನಾನು ಅಣ್ಣ ಅಂತಲೇ ಕರೆಯುವ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೂ ಕೂಡ 75 ವರ್ಷದ ಹುಟ್ಟುಹಬ್ಬ. ಇಬ್ಬರಿಗೂ ಕೂಡ ನನ್ನ ಮನಸಾರೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ. ಸೂಪರ್ ಮೇಡಮ್. ಒಂದು ಸಣ್ಣ ಮೆಲುಕು ಹಾಕೋದಾದರೆ ಅವ್ರ ಜೊತೆಗೆ ನೀವು ಮಾಡಿದಂಥ ಸಿನಿಮಾಗಳ ಜರ್ನಿಯನ್ನು, ಯಾಕಂದರೆ
ನಾವಂತೂ ದೌರ್ಭಾಗ್ಯ ಅಂತಂದೇ ಭಾವಿಸ್ತೀವಿ. ಅವರ ಕಾಲಘಟ್ಟದಲ್ಲಿ ನಾವು ಫಿಲ್ಮ್ ಜರ್ನಲಿಸ್ಟ್ಗಳು ಆಗಲಿಲ್ವಲ್ಲ ಅಂತ. ಸೊ ನೀವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ನೀವು. ಹಾಗಾಗಿ ವಿಷ್ಣುವರ್ಧನ್ ಅವರ ಜೊತೆಗಿನ ಆ ಮರೆಯಲಾಗದ ಇನ್ಸಿಡೆಂಟ್ಗಳನ್ನ ಮೆಲುಕಾಕೋದಾದರೆ ತುಂಬ ಇದೆ ಲಕ್ಷ್ಮಿ. ಅಫ್ಕೋರ್ಸ್ ನನಗಿಂತ ಹಿರಿಯರು ಮತ್ತು ಅವ್ರಿಗೆ ತುಂಬ ಆತ್ಮೀಯರಾಗಿದ್ದವರು, ಅವ್ರ ಜೊತೆ ಒಡನಾಟ ಮೊದಲ ಹೆಜ್ಜೆಯಿಂದ ನಡ್ಕೊಂಡು ಬಂದಿರೋರು ಈಗಲೂ ತುಂಬ ಜನ ಇದ್ದಾರೆ. ನನಗೆ ಎಲ್ಲೋ ಅವರ ಒಂದಷ್ಟು ವರ್ಷಗಳು ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶಗಳು ಸಿಕ್ತು. ಬಟ್ ನಾನು ಫಸ್ಟು ಕರುಣಾಮಯಿಲಿ ನೋಡಿದಾಗ ಲಕ್ಷ್ಮಿ, ಅವರು ನಡ್ಕೊಂಡು ಬಂದಿದ್ದ ರೀತಿನೇ ಬೇರೆ. ಅಂದರೆ ನಾನು ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಅವರು ಬರೋದನ್ನೇ ಕಾಯ್ತಾ ಇದ್ವಿ. ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದರು, ಒಂದು ಮನೆ ಸೆಟ್ಟು. ಅಲ್ಲಿ ವಿಷ್ಣು ಸರ್ ಬಂದರು. ನಾವು ಸಿನಿಮಾದಲ್ಲಿ ಹೆಂಗೆ ನೋಡ್ತೀವಿ ವಿಷ್ಣು ಸರ್ ರಿಯಲ್ ಲೈಫಲ್ಲೂ ಹಾಗೇ ಇದ್ದರು. ಅಷ್ಟೇ ಸುರುದ್ರೂಪಿ, ಅಷ್ಟೇ ಚೆನ್ನಾಗಿ, ಅಷ್ಟೇ ಆ್ಯಕ್ಟಿವ್ ಆಗಿ ಬಂದರು. ಎಲ್ಲರೂ ಭಾರ್ಗವ್ ಅವರೆಲ್ಲ ಮೊದಲೇ ತುಂಬ ಪರಿಚಯ ಇರೋಂಥ ನಿರ್ದೇಶಕರು. ಅವನ್ನೆಲ್ಲನೂ ತಪ್ಕೊಂಡು ಮಾತಾಡಿ ಎಲ್ಲ ಬಂದು ನಾವು ಅದೇ ಈ ಹುಡುಗಿ ತಂಗಿ ಪಾತ್ರ ಮಾಡ್ತಿದ್ದೆ. ನನ್ನ ಜೊತೆನೇ ಅವ್ರದ್ದು ಫಸ್ಟ್ ಸೀನ್ ಇದ್ದಿದ್ದು. ನನ್ನ ಫಸ್ಟ್ ಸೀನ್ ಅವ್ರ ಜೊತೆನೇ ಇದ್ದಿದ್ದು. ಸೊ ಅದನ್ನು ಒಂದು ಮನೆಯ ಜಗ್ಲಿ ಮೇಲೆ ಕೂತ್ಕೊಂಡು ಮಾತಾಡೋವಂಥ ಒಂದು ಸೀಕ್ವೆನ್ಸು, ಅದನ್ನು ಮಾಡಿದ್ವಿ. ಅಂದರೆ ವಿಷ್ಣು ಸರ್ ಅವನ್ನ ಅದೇ ಹೇಳಿದ್ನಲ್ಲ, ಅವರು ಈ ವಾಸ್ ನಾಟ್ ಸೋ ಫ್ರೆಂಡ್ಲಿ. ನಾನು ಗುಡ್ ಮಾರ್ನಿಂಗ್ ಸರ್ ಅಂತೆಲ್ಲ ಅಂದಾಗ ಅಂದರು ಅಷ್ಟೇ, ಜಸ್ಟ್ ಒಂದು ನಾಡ್. ಆಮೇಲೆ ಡೈಲಾಗ್ ಕೂತ್ಕೊಂಡ್ವಿ. ಅವರು ಇಮಿಡಿಯೇಟಾಗಿ ಒಂದು ರಿಹರ್ಸಲ್ ಆಯಿತು. ಯಾಕಂದರೆ ಭಾರ್ಗವ ಅಂಥ ನಿರ್ದೇಶಕರು ಅವರು ಡೈಲಾಗನ್ನು ಅಂದರೆ ಮಹಾಪ್ರಾಣ ಅಲ್ಪ ಪ್ರಾಣದಿಂದ ಹಿಡಿದು ಅದನ್ನು ಬಹಳ ಮನಸ್ಸಿಗೆ ತೆಗೆದುಕೊಂಡು ಹೇಳಬೇಕು ಅನ್ನೋಂಥ ನಿರ್ದೇಶಕರು. ಅಂದರೆ ನಮ್ಮನ್ನು ಮಕ್ಕಳ ಹಾಗೆ ತಿದ್ದುತ್ತಾ ಇದ್ರು, ಅಂದರೆ ಒಂದೊಂದು ಹೆಜ್ಜೆಯಲ್ಲೂ. ಸೊ ನನಗೆ ಒಂದು ಡೈರೆಕ್ಟರ್ ಭಯ, ಅವ್ರ ಜೊತೆನೂ ಫಸ್ಟ್ ಸಿನಿಮಾ. ಇಲ್ಲಿ ವಿಷ್ಣು ಸರ್ ಅವ್ರ ಜೊತೆನೂ ಫಸ್ಟ್ ಸಿನಿಮಾ. ನಾನು ಡೈಲಾಗ್ ಹೆಂಗೆ ಹೇಳ್ತೀನೋ ಏನೋ, ನನಗೆ ಭಯ ಪಕ್ಕ ಅಂತ ವಿಷ್ಣು ಸರ್ ಜೊತೆ ಫಸ್ಟು ರಿಹರ್ಸಲ್ ಮಾಡಿದ್ವಿ. ಆಮೇಲೆ ಭಾರ್ಗವ್ ಅವ್ರು ಬಂದು ನಂಗೆ ಒಂದಷ್ಟು ಮತ್ತೆ ರಿಪೇರಿ ಮಾಡಿದ್ರು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ವಿಷ್ಣು ಸರ್ ಮತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅವ್ರು ಏನು ಡೈರೆಕ್ಟ್ ನಂಗೆ ಹೇಳ್ಕೊಡು, ಅವ್ರು ಸುಮ್ಮನೆ ಅವ್ರ ಪಾಡ್ಗವ್ರು ಇರೋರು. ತಿರ್ಗಾ ಮತ್ತೆ ನನಗೆ ಹೇಳ್ಕೊಟ್ಟಾದ್ಮೇಲೆ ಅವರು ಚೆನ್ನಾಗಿದೆ ಟೇಕ್ ಹೋಗೋಣ ಅಂದರು. ಫಸ್ಟ್ ಟೇಕ್ ಓಕೆ ಆಗೋಯ್ತು. ಅದಕ್ಕೆ ಗುಡ್ ಫಸ್ಟ್ ಟೇಕ್ ಓಕೆ ಮಾಡಿದೆ ನೀನು, ವೆರಿ ಗುಡ್ ಅಂದರು. ನನಗೆ ಅಂದರೆ ಡೈರೆಕ್ಟ್ರು ಗುಡ್ ಹೋಗೋಣ ಹೋಗೋಣ ಅಂದರು ಟೇಕಿಗೆ. ಫಸ್ಟ್ ಟೇಕ್ ಓಕೆ ಆಗೋಯ್ತಲ್ಲ. ಸೊ ವಿಷ್ಣು ಸರ್ಗೆ ತುಂಬ ಖುಷಿ ಆಯ್ತು. ಗುಡ್ ಅಂತ ಫಸ್ಟ್ ಸರ್ ಹೋಗಲು ಬಿಟ್ರಲ್ಲ, ಸೂಪರ್ ಅಲ್ಲ ಅಲ್ವಾ? ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್. ಅಯ್ಯೋ, ನಾನು ಆ ಶೂಟಿಂಗಲ್ಲಿ ಮುಗಿಯೋ ತನಕ ಪಿಕ್ಚರ್ ಮರ್ತಿಲ್ಲ ನಾನು. ಹೇಳ್ಬಿಟ್ಟು, ಯಾಕಂದರೆ ಅದರಲ್ಲಿ ಪಣಿ ರಾಮಚಂದ್ರ ಅವರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು, ಬಾಲಾಜಿ ಸಿಂಗ್ ಅಂತ ಇದ್ದರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಇನ್ನೊಬ್ರು ಇದ್ದರು. ಅವ್ರಿಗೆ ಭಾರ್ಗವ್ ಅವ್ರಿಗೆ ತುಂಬ ಹತ್ತಿರವಾದ ಒಬ್ಬ ನಿರ್ದೇಶಕರು. ಎಲ್ಲರ ಹತ್ರ ಅವ್ರ ಗ್ರೂಪ್ಸ್ ಎಲ್ಲ ಅವರೆಲ್ಲ ಏನ್ರಿ ಪರವಾಗಿಲ್ಲ ವಿಷ್ಣು ಸರಿ ನಿಮಗೆ ಗುಡ್ ಅಂದ್ಬಿಟ್ರಲ್ರಿ ಅಂತಲ್ಲ ಅಂದರು. ಅಯ್ಯೋ, ನನಗೆ ಸಂತೋಷ ಅದು. ಯಾಕೆಂದರೆ ಅದರಲ್ಲಿ ತುಂಬ ದೊಡ್ಡ ಕಲಾವಿದರು, ಅಶ್ವಥ್ ಅಂಕಲ್ ಅವರು, ಪಂಡ್ರಿಬಾಯ್ ಅವರು, ತುಂಬ ದೊಡ್ಡ ಬೇರೆಯವರೆಲ್ಲರೂ ಎಷ್ಟೊಂದು ಜನ ಕಲಾವಿದರು. ಇಡೀ ಮನೆ ಸೀನ್ ಅದು ಸೆಟ್ ಅದು ತುಂಬ ಜನ ಕಲಾವಿದರು. ಫಸ್ಟ್ ಡೇ ಒನ್ನಿಂದ ತುಂಬ ಜನ ಕಲಾವಿದರು. ಅದರಲ್ಲಿ ಕೊನೆಯ ತಂಗಿ ಪಾತ್ರ ನಂದು. ಅಯ್ಯೋ, ನನಗಂತೂ ತುಂಬ ಖುಷಿ ಅನ್ನಿಸ್ತು. ಅದಾದಮೇಲೆ ಹೆಚ್ಚು ಮಾತಾಡ್ತಿರ್ಲಿಲ್ಲ ಅವರು. ನಾವು ಸ್ಕೂಲಿಂದಾನೇ ಬರ್ತಾ ಇದ್ದಿದ್ದು ಅವಾಗೆಲ್ಲಾನು, ಅದೆಲ್ಲ ಗೊತ್ತು. ಯಾಕೆಂದರೆ ಭಾರ್ಗವ ನಿರ್ದೇಶಕರು, ಅದರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ವಿಜಯ್ ಕುಮಾರ್ ಅಂತ ಇದ್ರು, ಈಗಲೂ ಇದ್ದಾರೆ ಅವರು. ಸೊ ಅವರೆಲ್ಲರೂ ನಮ್ಮ ಸ್ಕೂಲಿಗೆ ಬಂದು ಪರ್ಮಿಷನ್ ತೊಗೊಂಡು ಕರ್ಕೊಂಡ್ಬಂದಿರೋದಿದೆ. ಸೊ ಅವ್ರಿಗೆಲ್ಲ ಗೊತ್ತು. ನನ್ನ ಏಜ್ ಒಂದು ನಾನೇನು ಭಾಳ ಹೇಳ್ಕೊಳ್ಬೇಕಾಗಿಲ್ಲ. ಸಿನಿಮಾದವ್ರಿಗೆ ಎಲ್ರಿಗೂ ನನ್ನ ಏಜ್ ಗೊತ್ತು. ಯಾಕೆಂದರೆ ನಾನು ಯಾವ ಕ್ಲಾಸಲ್ಲಿದ್ದೆ, ಯಾವ ಸ್ಕೂಲಲ್ಲಿದ್ದೆ ಅನ್ನೋದು ಎಲ್ಲ ಈಗಿನ ಪ್ರೊಡಕ್ಷನ್ ಮ್ಯಾನೇಜರ್ಗೆಲ್ಲ ಗೊತ್ತು. ಸೊ ಅವ್ರಿಗೂ ನನ್ನ ಸ್ಕೂಲಿಂದ ಎಷ್ಟೊಂದು ಸತಿ ಪರ್ಮಿಷನ್ ತೊಗೊಂಡು ಅವ್ರ ಕೈ ಕೆಳಗೆ ಬಾಬು ಅಂತ ಮ್ಯಾನೇಜರ್ ಇದ್ದರು. ಅವ್ರನ್ನ ತುಂಬ ಫಿಟ್ಟಿಂಗ್ ಬಾಬು ಅಂತ ಏನೋ ಒಂಥರ ಅಡ್ರೆಸ್ಸಲ್ಲಿ ಕರೀತಾರೆ. ಅವರೆಲ್ಲರೂ ಕೆಲಸ ಮಾಡ್ತಿದ್ರು ಆ ಸಿನಿಮಾದಲ್ಲಿ. ಸೊ ಅಲ್ಲಿಂದ ಅವರ ಒಡನಾಟ ಪ್ರಾರಂಭ ಆಯಿತು. ಆದರೆ ಇಡೀ ಶೂಟಿಂಗ್ ಟೈಮಲ್ಲಿ ನಾನು ಹಬ್ಬ ಅಂದರೆ 1-2 ಮಾತಾಡಿದ್ದೀನಿ ಏನೋ ಪರ್ಸ್ನಲಾಗಿ ಏನೋದು ಬಿಟ್ಟರೆ, ಬರೀ ಡೈಲಾಗ್ಗಳು ಮಾತ್ರ ಮಾತಾಡ್ತಾ ಇದ್ದಿದ್ದು. ನನಗಂತೂ ಅದು ಇಡೀ ಸಿನಿಮಾ ಶೂಟಿಂಗ್ ಸೆಟ್ಟು ಲಕ್ಷ್ಮಿ ಒಂಥರ ಕಲಿಕೆಯ ಒಂದು ಗೂಡಾಗಿತ್ತು, ಒಂದು ಇನ್ಸ್ಟಿಟ್ಯೂಷನ್ ಆಗಿತ್ತು. ಯಾಕಂದರೆ ಅಶ್ವಥ್ ಅಂಕಲ್ ಆ್ಯಕ್ಟ್ ಮಾಡ್ತಿರೋದು, ಪಂಡ್ರಿಬಾಯಮ್ಮ ಮಾಡ್ತಿರೋದು, ಉಮಾಶ್ರೀಮ ಆ್ಯಕ್ಟ್ ಮಾಡ್ತಿರೋದು, ಅದರಲ್ಲಿ ಶಿವಕುಮಾರ್ ಇದ್ದರು, ವಿಜಯಕಾಶಿ ಇದ್ದರು, ಇವರೆಲ್ಲರೂ ಆ್ಯಕ್ಟ್ ಮಾಡ್ತಿರೋದು ಅಂತ ನಾನು. ಯಾಕೆಂದರೆ ಭವ್ಯಾರವ್ರ ಹೀರೋಯಿನ್ನು, ಅವರು ಅವಾಗ ಶಿ ವಾಸ್ ವೆಲ್ ನೋನ್ ಹೀರೋಯಿನ್. ಅವರು ಆಗಾಗ ಲೆಜೆಂಡ್ಸೇ. ಅವರೆಲ್ಲರೂ ಅಂತ ನೋಡ್ತಾ ಇದ್ದಿದ್ದೆ ನಾನು ಜಾಸ್ತಿ. ಆ ಸೆಟ್ನಲ್ಲಿ ಒಂದೇ ಒಂದು ಇನ್ಸಿಡೆಂಟ್ ನನಗೆ ತುಂಬ ಇಂಪ್ರೆಸ್ ಆಗಿದ್ದು, ಶಿವಣ್ಣ ಬಂದಿದ್ರು. ಶಿವಣ್ಣ ಶೂಟಿಂಗ್ ಸೆಟ್ಟಿಗೆ ಬಂದಿದ್ರು.
ವಿಷ್ಣು ಸರ್ಗೆ ಬಂದು ಮಾಮ ಅಂತ ಕರೆದು ಕಾಲು ನಮಸ್ಕಾರ ಮಾಡಿದ್ರು. ನಮಗೆಲ್ಲ ಅವಾಗೆಲ್ಲ ಇದ್ದಿದ್ದೇನು ಅಂದರೆ ರಾಜ್ಕುಮಾರ್ ಗ್ರೂಪೇ ಬೇರೆ, ವಿಷ್ಣು ಸರ್ ಗ್ರೂಪೇ ಬೇರೆ. ಸೊ ರಾಜ್ಕುಮಾರ್ಗೂ ವಿಷ್ಣುವರ್ಧನ್ಗೂ ಬೇರೆ ಬೇರೆ ಅವರು, ಅಂದರೆ ಅವ್ರ ಕಂಡ್ರೆ ಇವ್ರಿಗೆ ಹಾಕಲ್ಲ ಅಂತ ಇವ್ರಿಗೆ ಆ ಥರ ಏನೋ ಒಂದು ಇದೆಲ್ಲ ಇರುತ್ತಲ್ಲ. ಸೊ ಆ ಇದರಲ್ಲಿದ್ದವರು. ಆದರೆ ಶಿವಣ್ಣ ಬಂದುಬಿಟ್ಟು ಕಾಲು ನಮಸ್ಕಾರ ಮಾಡಿ ಅವರನ್ನ ಆಶೀರ್ವಾದ ತಗೊಂಡಾಗ ಅಯ್ಯೋ ರಾಜ್ಕುಮಾರ್ ಮಗ ಮಾಮ ಅಂತ ಬೇರೆ ಕರೆದ, ಎಷ್ಟು ಇದು. ಅವರಂತೂ ವಿಷ್ಣು ಸರ್ ಅವನ್ನ ತಕ್ಕೊಂಡು ನೀನು ಸಿನಿಮಾ ಮಾಡ್ತಿದ್ಯಾ, ವೆರಿ ಗುಡ್, ಚೆನ್ನಾಗಾಗಬೇಕು ಇದು ಅಂತೆಲ್ಲ ಮಾತಾಡ್ತಿರ್ಬೇಕಾರೆ ನನಗೆ ಎಷ್ಟು ಆತ್ಮೀಯವಾದ ಸಂಬಂಧ ಇದೆ, ನಾವ್ಯಾಕೆ ಏನೇನೋ ತಿಳ್ಕೊಳ್ತೀವಿ ಇವ್ರ ಬಗ್ಗೆ ಅಂತೆಲ್ಲ ಅಂದ್ಕೊಂಡಿದ್ದು ಉಂಟು. ಅದು ಆ ಸೆಟ್ನಲ್ಲಿ ನಡೆದಿದ್ದದು. ಅದಾದಮೇಲೆ ಶಿಂಷಾದಲ್ಲಿ ಶೂಟಿಂಗ್ ಇತ್ತು ಆ ಪಿಕ್ಚರ್ದು. ತುಂಬ ದಿನ ಅಂದರೆ ತುಂಬ ದಿನ ನಾವು ಒಟ್ಟಿಗೆ ಇದ್ವಿ. ಅಷ್ಟೂ ದಿನಗಳಲ್ಲಿ ನಾನು ಮಾತಾಡಿರೋದು 1-2 ಮಾತಷ್ಟೇ. ಅದಾದಮೇಲೆ ನಾನು ಹೆಚ್ಚು ಮಾತಾಡೇ ಇಲ್ಲ. ಅದಾದಮೇಲೆ ಒಂದಾದ್ಮೇಲೆ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ. ಅಲ್ಲ, ಅವ್ರ ಜೊತೆ ನೀವು ಸುಮಾರು ಸಿನಿಮಾಗಳು ಮಾಡಿದ್ರಿ. ಹೌದು, ತಂಗಿಯಾಗಿ ಮಾಡಿದ್ದೀರಾ, ಸಹನಟಿಯಾಗಿ ಮಾಡಿದ್ದೀರಾ, ವೈಫ್ ಆಗಿ ಮಾಡಿದ್ದೀರಾ, ಹೀರೋಯಿನ್ ಆಗಿ ಮಾಡಿದ್ದೀರಾ, ಸಾಕಷ್ಟು ಪಾತ್ರಗಳು ಮಾಡಿದ್ದೀರಾ. ನೋಡಿ, ಕಲಾವಿದರದ ಒಂದು ಬ್ಯೂಟಿ ಆಫ್ ಆರ್ಟ್ ಅಂದ್ರೆ ಅದೇ ಇಲ್ಲ ನಿಜ. ನಾನು 3 ಜನ ಕನ್ನಡ ಚಿತ್ರರಂಗದ 3 ಮೇರು ನಟರುಗಳ ಜೊತೆ, ಅದು ಒಂದು ವಿಷ್ಣು ಸರ್ ಜೊತೆ, ಒಂದು ಅನಂತ್ ನಾಗ್ ಸರ್ ಜೊತೆ, ಇನ್ನೊಂದು ಅಂಬರೀಷ್ ಅಣ್ಣನ ಜೊತೆ, ಈ 3 ಹೀರೋಗಳ ಜೊತೆ ತಂಗಿಯಾಗಿ, ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ ಈ ಎಲ್ಲ ಪಾತ್ರಗಳನ್ನು ಮಾಡಿದ್ದೀನಿ. ನಾನು ಆಗಲೇ ನಿಂಗೆ ಹೇಳ್ತಿದ್ದೆ, ಅವರೆಲ್ಲ ದೊಡ್ಡ ದೊಡ್ಡ ಹೀರೋಗಳು. ನಾವೆಲ್ಲ ಸಿನಿಮಾಗೆ ಬರ್ಬೇಕಾದ್ರೆ ಅವರೆಲ್ಲ ಸೂಪರ್ ಸ್ಟಾರ್ಗಳು. ಅವ್ರು ಏನಾದರೂ ಮನಸ್ಸು ಮಾಡಿದ್ದಿದ್ರೆ, ಆ ಪಿಕ್ಚರಲ್ಲಿ ಅವಳು ನನ್ನ ತಂಗಿರಿ, ಯಾಕ್ರಿ ಹೆಂಡತಿ ಪಾಠಕ್ಕೆ ಹಾಕ್ತೀರಾ, ಆ ಪಿಕ್ಚರಲ್ಲಿ ಅವಳು ಮಗಳು ರೀ, ಯಾಕ್ರಿ ತಂಗಿ ಪಾಠಕ್ಕೆ ಹಾಕ್ತೀರಾ ಅಂತ ಏನಾದರೂ ಹೇಳಿಬಿಟ್ಟಿದ್ರೆ ಕೇಳೋವಂಥ ಪರಿಸ್ಥಿತಿ ಇತ್ತು, ಅಲ್ಲಿ ಸ್ಥಿತಿ ಇತ್ತು. ಅಂದರೆ ಅಲ್ಲಿ ಚಿತ್ರರಂಗದಲ್ಲಿ ಅವರು ಅಷ್ಟು ಡಿಮ್ಯಾಂಡಿಂಗ್ ಆಗಿದ್ದರು. ಆದರೆ ಒಂದು ಸಾರಿ ಕೂಡ ಅವರು 3 ಜನ ನಾನು ಯಾವುದೇ ಥರದ ಪಾತ್ರದಲ್ಲಿ ಮಾಡಿದ್ರು ಕೂಡ ಅವರು ಅಕ್ಸೆಪ್ಟ್ ಮಾಡಿಕೊಂಡು ನನ್ನಂಥ ಹೊಸಬಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಈ ರೀತಿ ಎಲ್ಲ ಥರದ ಪಾತ್ರಗಳಿಗೆ ಅವರು ಒಪ್ಕೊಂಡ್ರಲ್ಲ. ಐ ಥಿಂಕ್ ಅವರು ಒಪ್ಕೊಳ್ತಿದ್ದಿದ್ರೆ ನಾನು ಇಷ್ಟೊಂದು ಪಾತ್ರಗಳು ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಲಕ್ಷ್ಮಿ, ಐ ಶುಡ್ ರಿಯಲಿ ಥ್ಯಾಂಕ್ ದೆಮ್. ಯಾಕಂದರೆ ಅವ್ರುಗಳಿಗೆ ನಾನು ಕೃತಜ್ಞಗಳಾಗಿ ಇರಬೇಕು. ನನ್ನಂಥ ಹೊಸಬಳನ್ನು ಈ ರೀತಿಯ ವೈವಿಧ್ಯ ಪಾತ್ರಗಳಲ್ಲಿ ಒಪ್ಕೊಂಡಿರೋದು ನಾನು ಪಡ್ಕೊಂಡ್ಬಂದ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ವೆರಿ ಟ್ರೂ. ಅದಕ್ಕೆ ಪೂರಕವಾಗಿ ತಾರಮ್ಮ ಅವರು ಕೂಡ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಪರಕಾಯ ಪ್ರವೇಶ ಮಾಡಿ ಒಗ್ಗಿಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ದು. ಹಾಗಾಗಿ ನೀವು ಎಲ್ಲವನ್ನೂ ನಿಭಾಯಿಸ್ಕೊಂಡ್ ಬಂದಿದ್ರ. ಅಂತಹ ಲೆಜೆಂಡ್ಸ್ ಜೊತೆ ಬೆಳೆದಿದ್ದಕ್ಕೆ ನೀವು ಇವತ್ತು ಒಬ್ಬ ಲೆಜೆಂಡ್ ಆಕ್ಟ್ರೆಸ್ ಆಗಿ ನಮ್ಮ ಮುಂದೆ ಕೂತಿದ್ದೀರಾ. ಸಾಕಷ್ಟು ಜನ ಇಂದಿನ ಯಂಗ್ಸ್ಟರ್ಸ್ಗೆ, ಜನರೇಷನ್ ಹೀರೋಯಿನ್ಗಳಿಗೆ ರೋಲ್ ಮಾಡೆಲ್ ಕೂಡ ಆಗಿ. ಥ್ಯಾಂಕ್ ಯು ಲಕ್ಷ್ಮಿ, ನಿನ್ನ ತುಂಬ ದೊಡ್ಡ ಮಾತು. ತುಂಬ ಥ್ಯಾಂಕ್ಸ್. ಅಫ್ಕೋರ್ಸ್ ನನ್ನನ್ನು ತಿದ್ದಿದ ಎಲ್ಲ ನಿರ್ಮಾಪಕರಿಗೆ, ನನ್ನನ್ನು ಅವಕಾಶ ಕೊಟ್ಟು ಬೆಳೆಸಿದ ನಿರ್ಮಾಪಕರಿಗೆ, ನನ್ನನ್ನು ತೀಡಿದ ನಿರ್ದೇಶಕರಿಗೆ, ಸಹ ನಿರ್ದೇಶಕರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ನಿನ್ನೆ ಒಂದು ಸಾಂಗ್ ನೋಡ್ತಾ ಇದ್ದೆ, ಡಾಕ್ಟರ್ ಕೃಷ್ಣದು. ಅದರಲ್ಲಿ ಒಂದು ಬಾವಿಯಿಂದ ನೀವು ವಿಷ್ಣು ಸರ್ ಡ್ಯಾನ್ಸ್ ಮಾಡ್ತಾ ಮೇಲಕ್ಕೆ ಬರೋವಂಥದ್ದು ನಾನು ನೋಡ್ತಾ ಇದ್ದೆ. ತಾರಮ್ಮ ಅವರು ಈ ಥರ ಎಲ್ಲ ಡ್ಯಾನ್ಸ್ ಮಾಡಿದಾರಲ್ಲ ಅವಾಗ ಅಂತ. ನಿಜವಾಗ್ಲೂ ಅದನ್ನ ನೋಡ್ತಾ ಇದ್ರೆ ಎಷ್ಟು ಸ್ಪಾಂಟೇನಿಯಸ್ ಆಗಿ ಒಳ್ಳೆ ಸಖತ್ತು ಸ್ಟೆಪ್ಸ್ ಮಾತ್ರ ಅದರಲ್ಲಿ, ಅದು ಮಕ್ಕಳ ಜೊತೆ ಆಡ್ಕೊಂಡು ಆ ಡೇಸ್ ರೀಕಾಲ್ ಮಾಡೋದಾದ್ರೆ ಏನು ಗೊತ್ತಾ, ಅದಕ್ಕೆ ಇದೆಲ್ಲ ತುಂಬ ಸಿನಿಮಾ ಮಾಡ್ಕೊಂಡು ಬಂದಮೇಲೆ ದೇವ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ. ವಿಜಯ್ ರೆಡ್ಡಿ ಡೈರೆಕ್ಟ್ರು, ಅವರೇ ಪ್ರೊಡ್ಯೂಸರ್ ಆಗಿದ್ದರು, ಅವ್ರ ಸ್ನೇಹಿತರೆಲ್ಲರು. ಅದರಲ್ಲಿ ವಿಷ್ಣು ಸರ್ ತಮ್ಮನ ಹೆಂಡತಿ, ಅಂದರೆ ವಿಷ್ಣು ಸರ್ ತಮ್ಮಂದರು ದೇವರಾಜ್ ಮತ್ತು ವಿಜಯಕಾಶಿ ಆಗಿರ್ತಾರೆ. ದೇವರಾಜ್ಗೆ ಹೆಂಡತಿ ಪಾತ್ರನ ಮಾಡ್ತಿದ್ದೆ. ಆ ಸೆಟ್ನಲ್ಲಿ ಪಣಿ ರಾಮಚಂದ್ರ ಅವರು ಫಸ್ಟ್ ಅವ್ರ ಸಿನಿಮಾ ಡೈರೆಕ್ಷನ್ಗೆ ವಿಷ್ಣು ಸರ್ ಹೀರೋ ಆಗಿ ಬುಕ್ ಮಾಡಿರ್ತಾರೆ. ಆ ಸಿನಿಮಾದ ಡಿಸ್ಕಷನ್ಗೋ ಅಥವಾ ಏನಕ್ಕೋ ಅವರು ಸೆಟ್ಟಿಗೆ ಬರ್ತಾನೆ ಇದ್ರು, ಪಣಿ ರಾಮಚಂದ್ರ ಆ್ಯಂಡ್ ಮತ್ತು ಅವ್ರ ಟೀಮ್ ಎಲ್ಲರೂ. ಬರ್ತಿರ್ಬೇಕಾದ್ರೆ ಒಂದು ಸಾರಿ ವಿಷ್ಣುವರ್ಧನ್ ಅಸಿಸ್ಟೆಂಟ್, ನಾವೆಲ್ಲರೂ ಅವಾಗೆಲ್ಲ ಕ್ಯಾರವಾನು ಅಂತ ಏನಿರಲಿಲ್ಲ ಲಕ್ಷ್ಮಿ, ನಮ್ಗೆಲ್ರಿಗೂ ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಕೂತ್ಕೊಳ್ತಿದ್ವಿ. ಶೂಟಿಂಗ್ ನಮಗೆ ಸೀನ್ಗಳ ಮಧ್ಯೆ ಟೈಮ್ ಇದ್ದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿತಿದ್ವಿ. ಈಗ ಮಾಡ್ತಿರ್ಬೇಕಾದ್ರೆ ಒಂದ್ಸತಿ ಅವರು ವಿಷ್ಣು ಸರ್ ಅಸಿಸ್ಟೆಂಟ್ ಹುಡುಗ ಬಂದು, ಸಾರ್ ಕರೀತಿಯಾರ ನಿಮ್ಮನ್ನ ಅಂತಂದ. ನನ್ನ ಕರೀತಿಯಾರೆ ಅಂದ್ಕೊಂಡು ಬಂದೇ ಹೋದೆ. ಪಣಿರಾಮ್ ಸರ್ ಅವರು ಇವರೆಲ್ಲ ಇದ್ದರು. ವಿಷ್ಣು ಸರ್ ಕೂತ್ಕೊಂಡು, ಈ ಹುಡುಗಿನ ಹಾಕ್ರಪ್ಪ ಹೀರೋಯಿನ್ ಆಗಿ, ಯಾಕೆ ಎಲ್ಲ ಚೆನ್ನೈಗಿನೇ ಎಂದಲ್ಲ. ಅವರು ಚೆನ್ನೈ ಯಾರೋ ಒಬ್ಬ ಹೀರೋಯಿನ್ ಫೋಟೋ ತೋರಿಸಿದ್ರು ಅನಿಸುತ್ತೆ, ನನಗೆ ಗೊತ್ತಿರೋ, ನಾನು ಅಂದ್ಕೊಳ್ತೀನಿ. ಅದನ್ನು ಈ ಹುಡುಗಿನ ಹಾಕಿ, ಚೆನ್ನಾಗಿ ಮಾಡ್ತಾಳೆ ಪಾರ್ಟು, ಇಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಡೈಲಾಗ್ ಎಲ್ಲ ಡೆಲಿವರಿ ಚೆನ್ನಾಗಿದೆ ಅಂತ ಹೇಳಿ ಅವರು ನನಗೆ ರೆಕಮೆಂಡ್ ಮಾಡಿ ಆ ಸಿನಿಮಾದಲ್ಲಿ ಹಾಕಿಸ್ತಾರೆ. ಅದರಲ್ಲಿ ಪಣಿ ರಾಮಚಂದ್ರ ಅವರು ನನ್ನನ್ನು ಪಾತ್ರಕ್ಕೆ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಬೇಕಾದ್ರೆ
ಆ ಪಾತ್ರಕ್ಕೆ ಡಿಮ್ಯಾಂಡ್ ಇರುತ್ತೆ. ಏನು ಅಂದರೆ ಸ್ವಿಮ್ಮಿಂಗ್ ಕಲ್ತಿರ್ಬೇಕಾಗತ್ತೆ. ನನಗೆ ಸ್ವಿಮ್ಮಿಂಗ್ ಬರಲ್ಲ. ಇನ್ನೊಂದು ಲಕ್ಷ್ಮಿ, ನಾನು ಏನನ್ನೂ ಕಲ್ತು ಬರಲಿಲ್ಲ ಸಿನಿಮಾಕ್ಕೆ. ಅಂದರೆ ಎಲ್ಲ ಎಲ್ಲವನ್ನೂ ಕಲ್ತಿದ್ದು. ಅಂದರೆ ಹಾರ್ಸ್ ರೈಡಿಂಗ್ ಅಲ್ಲಿ ಡ್ರೈವಿಂಗು ಎಲ್ಲವೂ ಸಿನಿಮಾಕ್ಕೆ ಬಂದ ಮೇಲೆ ಅದೆಲ್ಲ ಪ್ರಾಕ್ಟೀಸ್ ತಗೊಂಡಿದ್ದು. ಈ ಸ್ವಿಮ್ಮಿಂಗ್ ಅಂತ ಬರ್ತಾರಿಲ್ಲ, ಯಾಕಂದರೆ ನಾನು ಭಾಳ ಭಯ ನಂಗೆ ನೀರು ಅಂದರೆ. ಅವರು ಸ್ವಿಮ್ಮಿಂಗ್ ಕಲ್ತ್ಕೋಬೇಕು, ಇನ್ನೊಂದು 1 ತಿಂಗಳು 1.5 ತಿಂಗಳು ಇತ್ತು ಅಷ್ಟೇ ಶೂಟಿಂಗಿಗೆ, ಅಷ್ಟರಲ್ಲಿ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ಬಿಡ್ಬೇಕ್ರಿ ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ ಅಂದ್ಬಿಟ್ರೆ ನಂಗೆ ಚಾನ್ಸ್ ಹೋಗ್ಬಿಡುತ್ತಲ್ಲ, ನಾನು ಸರ್ ಕಲಿತೀನಿ ಅಲ್ಲಿ ಪಾಪ ನಿಜವಾಗ್ಲೂ ನಾನು ಟ್ರೈ ಮಾಡಿದೆ. ನಾನು ಅತ್ಯಂತ ಬ್ಯುಸಿ ಆ ಟೈಮಲ್ಲಿ. ಎಲ್ಲ ಸಿನಿಮಾಗಳು ಸಿಕ್ಕಾಪಟ್ಟ ಪಾತ್ರಗಳು. ನಾನು ಬೆಳಗ್ಗೆ ಮನೆ 6 ಗಂಟೆಗೆ ಬಿಟ್ಟರೆ ನೆಕ್ಸ್ಟ್ ಡೇ ಬೆಳಗ್ಗೆ 4 ಗಂಟೆಗೆ ಬರ್ತಿದ್ದೆ. 2-3 ಶಿಫ್ಟು, 4-5 ಶಿಫ್ಟು, ಎಲ್ಲ ಸಣ್ಣ ಸಣ್ಣ ಪಾತ್ರ ಅಲ್ವಾ. ಇಲ್ಲೊಂದು 3 ಅವರ್ಸ್ ಶೂಟಿಂಗ್, ಅಲ್ಲೊಂದು 3 ಅವರ್ಸ್ ಆ ಥರ ಮಾಡ್ಕೊಳ್ತು. ಟೈಮೂ ಇಲ್ಲ, ಆದರೂ ಬಿಡೋಕ್ಕೂ ಮನಸ್ಸಿಲ್ಲ. ಇದು ಹೀರೋಯಿನ್ ಪಾರ್ಟು, ವಿಷ್ಣು ಸರ್ ಬೇರೆ ಹೇಳಿರೋದು. ನಾನು ಆಯ್ತು ಅಂತ ಬಸವನಗುಡಿಗೆ ಹೋಗಿ, ಮತ್ತು ನಮ್ಮ ಕ್ಲಬ್ ಇತ್ತು, ಕಾಸ್ಮೋಪಾಲಿಟನ್ ಕ್ಲಬ್, ಅಲ್ಲಿ ನಮ್ಮ ತಾತನವರೆಲ್ಲ ಅವರು ಮೆಂಬರ್ಗಳಾಗಿದ್ದಿದ್ದು. ಸೊ ಅಲ್ಲಿನೂ ಬಸವನಗುಡಿಯಲ್ಲಿ ಎಲ್ಲ ಕಡೆನೂ ಹೋಗಿ ನಾನು ನಿಜವಾಗ್ಲೂ ಕಲಿತೆ. ನಿಜವಾಗ್ಲೂ ಅದು ಕಲಿತೆ ಅನ್ನೋಕ್ಕಿಂತ ಪ್ರಾಕ್ಟೀಸ್ ಅಂದರೆ ನೀರಲ್ಲಿ ಬಿದ್ದರೆ ಎದ್ದಾಡೋದು ಕಲಿತೆ. ಈಜದೆಲ್ಲ ಕಲ್ತಿಲ್ಲ, ಅಂದರೆ ಮುಳುಗದೆ ಇರೋ ಥರ ತೇಲೋ ಥರ ಏನೋ ಒಂದು ಕಷ್ಟಪಟ್ಟು ಕಲಿತೆ. ಸರಿ, ನನಗೆ ಸ್ವಿಮ್ಮಿಂಗ್ ಕಲಿ ಅಂದರೆ ಇನ್ನೆಲ್ಲಿ ಲಕ್ಷ್ಮಿ ಸ್ವಿಮ್ಮಿಂಗ್ ಪೂಲ್ ತಾನೇ ಮಾಡ್ತಾರೆ ಅಂತ ನನ್ನ ಮನಸ್ಸಲ್ಲಿ. ಸೊ ಆಯಿತು, ಡಾಕ್ಟರ್ ಕೃಷ್ಣ ಶೂಟಿಂಗು ಶುರುವಾಯಿತು. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ಡಾಕ್ಟರ್ ಕೃಷ್ಣನ ಟೈಟಲ್ ಸಾಂಗು ನನ್ನ ಮೇಲೆ. ಎಲ್ಲೋ ದೇವನಹಳ್ಳಿ ಹತ್ರ ವಿಜಯಪುರ ಅಂತ ಪಣಿ ಸರ್ ಅವರ ಫ್ರೆಂಡ್ ತೋಟನೋ ಏನೋ ಸರ್, ಅಲ್ಲಿ ಹೋದ್ರೆ ಲಕ್ಷ್ಮಿ ಒಂದು 100 ಅಡಿ ಅಗಲದ ಬಾವಿ, 100 ಅಡಿನೋ 150 ಅಡಿನೋ ಹಳ್ಳದ ಬಾವಿ, ಪಂಪ್ ಸೆಟ್ದ ಅದು ಪೈಪು ಎಲ್ಲ ಹಾಕಿದ್ದಾರೆ. ನಾನು ಏನೋ ಇಲ್ಲೆಲ್ಲ ಸುತ್ತಲೂ ಇಲ್ಲೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಉಡುಪಿ ಜಯರಾಮ್ ಮಾಸ್ಟ್ರು. ನಾವು ಮೇಲ್ಗಡೆ ನಿಂತ್ಕೊಂಡು ಸೇರಿದ್ರೆ ನಾನು ಅದರಲ್ಲಿ ಹೋಗಿ ಬೀಳೋನು. ನಾನು ನೋಡ್ತೀನಿ, ಸಾರ್ ನನಗಿದು ಬರಲ್ಲ, ಹೇಳಿದ್ನಲ್ರಿ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಅಂತ ಪಡೆಯೋರು. ಸಾರ್ ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಸರ್. ಸ್ವಿಮ್ಮಿಂಗ್ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ 4 ಅಡಿ 3 ಅಡಿ 5 ಸಾರ್, ಅದು ಎಷ್ಟು ಅಡಿ ಇದೆ ಅಂತನೂ ನನಗೆ ಗೊತ್ತಿಲ್ಲ. ನೀರು ಇಷ್ಟು ದೊಡ್ಡ, ನೀನು ಆ ಪಿಕ್ಚರಲ್ಲಿ ನೋಡು ಕಾಣುತ್ತೆ, ಇದು ಓಡ್ ಬಾವಿ, ಅದು ದೊಡ್ಡ ಬಾವಿ. ಅಲ್ಲಿ ನಾನು ಈ ಬಾವಿಲೆಲ್ಲ ಬೀಳೋಷ್ಟು ಧೈರ್ಯ ಇಲ್ಲ ಸರ್ ನನಗೆ ಒಂದು ಕಡೆ ಗಿಲ್ಟಿ. ಅಯ್ಯೋ ಇವ್ರು ಹೇಳಿದ್ರು ನಾನು ಕಲಿಯೋಕ್ಕಾಗಲಿಲ್ವಲ್ಲ ನೆಟ್ಟಿಗೆ ಅಂತ ಒಂದು. ಅವರು ಕೋಪಿಷ್ಟ ಡೈರೆಕ್ಟ್ರು, ಅಯ್ಯೋ ಮಹಾನ್ ಕೋಪ ಅವ್ರಿಗೆ. ಹೇಳಿದ್ನಲ್ರಿ ಕಲಿಯೋಕ್ಕೆ ಅವ್ರು ಹೋಗಿ ವಿಷ್ಣು ಸರ್ಗೂ ಕಂಪ್ಲೇಂಟ್ ಮಾಡಿಬಿಟ್ರು. ಸಾರ್ ನಾನು ಹೇಳಿದ್ದೆ ಸರ್, ನೀವು ಮಾಡಿದ್ರಿ ಸರ್, ಅವ್ರ ಹತ್ರನೇ ಬೇರೆ ಅವ್ರ. ನಾನು ವಿಷ್ಣು ಸರ್ಗೆ ಹೋಗಿ, ಸರ್ ನಾನು ಕಲ್ತಿದ್ದೀನಿ, ಆದರೆ ನಾನು 5 ಫೀಟು ಇದೆಲ್ಲ ಹೋಗ್ಲಿ ಬಿಟ್ರು. ಅವಳಿಗೆ ಅದು ಯಾವುದೋ ಒಂದು ಇದಾಕ್ರು, ಡೂಪ್ ಹಾಕ್ರು, ಏನು ಇವಳು ಬೀಳ್ಬೇಕೇನೋ ಅಂತ ಇವರು. ಅಯ್ಯೋ ಬೇಡಪ್ಪ, ನನಗೆ ಒಂದು ಕಡೆ ನಿಜವಾಗ್ಲೂ ಅಳೂರು ಇವನೇ. ಆವಾಗ ನನಗೆ ವಿಷ್ಣು ಸರ್ ಮಾಡಿದ ಸಪೋರ್ಟ್, ಆವಾಗ ನನ್ನ ಹಿಂದೆ ನಿಂತು ಡೈರೆಕ್ಟ್ರಿಗೂ ನನಗೂ ಒಂಥರ ಸಮಾಧಾನ ಮಾಡಿದ ರೀತಿ. ಅದನ್ನು ಮಾಡಲಿಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಕೂತ್ಕೊಂಡು ನಿನ್ನ ಜೊತೆ ಮಾತಾಡ್ತಿದ್ನೋ, ಅಥವಾ ನಾನು ಅಂದ್ಕೊಬಿಟ್ಟಿದ್ದೆ ಈ ಪಿಕ್ಚರ್. ನಮ್ಮ ಮನೇಲೂ ಹೆಂಗೂ ಎನ್ಕರೇಜ್ಮೆಂಟ್ ಇಲ್ಲ ನನಗೆ ಸಿನಿಮಾಗೆ. ನನ್ನ ಮನೇಲೂ ಯಾರೂ ಒಂಥರ ಮಾಡು ಅಂತ ಯಾರೂ ಹಿಂದೆ ತಳ್ತಿರ್ಲಿಲ್ಲ, ಅಥವಾ ನನ್ನ ಸಂಪಾದನೆಗೆ ನನ್ನ ಮನೇಲಿ ಯಾರೂ ಕಾಯ್ತಿರ್ಲಿಲ್ಲ. ಸೊ ನನ್ನ ಮನೆಯವರು ಕಾಯ್ತಿದ್ರು, ಇವಳು ಯಾವಾಗ ಬಿಡ್ತಾಳೆ ಅಂತ. ಸೊ ಹೆಂಗಾರು ಒಲಿ ನಾನು ಸ್ಕೂಲಲ್ಲಾದರೂ ತಿರ್ಗಾ ಸುಮ್ಮನೆ ನೆಟ್ಟಿಗೆ ಸ್ಕೂಲ್ಗೆ ಹೋಗ್ಕೊಂಡು ಒಂದು 10th ಪಾಸಾಗಿ PUCಗೆ ಹೋಗೋಣಪ್ಪ, ಇದು ಬೇಡ ಅಂತ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ. ಇದೇ ಲಾಸ್ಟ್ ಪಿಕ್ಚರು ಅಂತ. ಬಟ್ ವಿಷ್ಣು ಸರು ಮತ್ತು ಅಲ್ಲಿ ಫೈಟರ್ಸ್ಗಳು ಬಂದಿದ್ದರು, ನನಗೆ ಈಗಲೂ ಚೆನ್ನಾಗಿ ಅಪ್ಪ ಇದೆ. ಗೋವಿಂದು, ಪ್ರಕಾಶು ಮತ್ತು ಇವರೆಲ್ಲ ಇದ್ದರು, ಇನ್ನೊಬ್ಬರು ಇದ್ದರು ಫೈಟ್ರುಗಳು, ಅವರೆಲ್ಲ ಇಡೀ ಪಿಕ್ಚರ್ ಇದ್ದರು. ಅವರೆಲ್ಲರೂ ನನಗೆ ಮಾಡಮ್ಮ ನಿನ್ನ ಕೈಲಾಗುತ್ತೆ ಮಾಡು, ನೀನೇನು ಹತ್ಕೊಂಡು. ನಾನು ಪ್ರತಿದಿನ ಅದು ಅಳೋದು ಆ ಪಿಕ್ಚರಲ್ಲಿ ಶೂಟಿಂಗಲ್ಲಿ, ಹೊರದು ಹತ್ಕೊಂಡು ಕೂತ್ಕೊಂಡು ಶೂಟಿಂಗ್ ಮಾಡೋದು. ಸರ್ ನೀನು ಆಗತ್ತಮ್ಮ. ನಮ್ಮಮ್ಮನೂ ಅಯ್ಯೋ ಬೇಡಪ್ಪ ಇವ್ರು ಇಷ್ಟೊಂದೆಲ್ಲ ಅಳಿಸ್ತಾರೆ, ಇದೇನು ನನ್ನ ಮಗ ಆ ಥರ ಇಲ್ಲ ಆಗುತ್ತೆ. ಅಂದರೆ ಅವರೆಲ್ಲರೂ ಕೊಟ್ಟ ನನಗೆ ಒಂದು ಧೈರ್ಯ ಇದೆಯಲ್ಲ, ಮತ್ತು ಎಕ್ಸ್ಪೆಷಲಿ ವಿಷ್ಣು ಸರ್ ನಾನು ಹಿಂದೆ ನಿಂತಿರೋದಿದೆಯಲ್ಲ, ಅಫ್ಕೋರ್ಸ್ ಅವನು ಯಾವ ಇದರಲ್ಲಿ ಮರೆಯೋಕ್ಕಾಗತ್ತೆ ಅಪ್ಪ. ಇದೆಲ್ಲ ನನ್ನ ಜೀವನದಲ್ಲಿ ಅವ್ರು ಮಾಡಿರೋದಲ್ವಾ. ಸೊ ಐ ಕ್ಯಾನ್ ಫರ್ಗೆಟ್ ಆಲ್ ದಿಸ್. ನಮಗೆ ನೀವು ಅದು ದೇವನಹಳ್ಳಿ ಪಕ್ಕ ವಿಜಯಪುರದ ಹತ್ರ ಶೂಟ್ ಮಾಡಿದ್ದಕ್ಕೆ ನೆನಪಾಯ್ತು. ನಾನು ಆ ಭಾಗದವನೇ ಆಗಿರೋದ್ರಿಂದ ಅದನ್ನ ಎಷ್ಟು ಈಸಿಯಾಗಿ ಅದೇ ಭಾಗದಲ್ಲಿ ಶೂಟ್ ಮಾಡಿದ್ರೆ ಅಂತ ಇವತ್ತು ರೆಕಗ್ನೈಸ್ ಮಾಡ್ಬೋದು. ಅಂದ್ರೆ ದ್ರಾಕ್ಷಿ ತೋಟಗಳ ಸ್ಟೆಪ್ ಹಾಕೊಂಡು ಹೋಗೋದು ಮಕ್ಕಳು ಕಟ್ಟದಂಗಿದೆ. ಇವತ್ತಿಗೂ ಆ ಕಡೆ ಆ ಭಾಗದಲ್ಲಿ ದ್ರಾಕ್ಷಿ ತುಂಬಾ ಬೆಳೀತಾರೆ. ಅದೇ ತರ ತೋಟಗಳಿದಾವೆ, ಅದೇ ತರ ಬಾವಿಗಳಿದಾವೆ. ಅಯ್ಯೋ ತುಂಬಾ ದೊಡ್ಡ ಬಾವಿ ಇರೋದ್ರಲ್ಲಿ ದೊಡ್ಡ ಬಾವಿ ಇರ್ಬೇಕದು. ನನಗೆ ಈಗಲೂ ಬಾವಿ ಹತ್ರ ಈಗ ನಿಂತಿದ ತಕ್ಷಣ ನಂಗೆ ಗೊತ್ತಾಗತ್ತೆ ಈಗಲೂ. ಆದರೆ ಇನ್ನೊಂದು ಡೇಂಜರ್ ಏನಂದರೆ
ಅದು ಪೈಪ್ ಹಾಕಿದ್ದಾರೆ ಲಕ್ಷ್ಮಿ, ಈ ಥರ ಪೈಪ್ ಹೋಗಿದೆ ಹೌದು. ಮೇಲಿಂದ ಪಂಪ್ ಹೌಸಿಂದ. ನಾನು ಹೆಂಗೆ ಬಿದ್ದು ಯಾವ ಪೈಪ್ ಮೇಲೆ ಬಿದ್ರು ಏನಾದ್ರೂ ಆಗುತ್ತೇನೋ ಅನ್ನೋ ಭಯ. ಆಮೇಲೆ ಅಲ್ಲಿನ ಮಕ್ಕಳಿಗೆ ಎಲ್ರಿಗೂ ಸ್ವಿಮ್ಮಿಂಗ್ ಗೊತ್ತಿರೋ ಮಕ್ಕಳನ್ನೇ ಹಾಕೊಂಡಿದ್ರು ಪಣಿಯವರು. ಹೌದು. ಅವು ನಾನು ಬೀಳ್ದೇ ಇದ್ರು ಅದು ಡೂಪ್ ಹಾಕಿ ತೆಗೆದ್ರು ಅಲ್ಲಿ ಒಳಗಡೆ ಈಜ್ಬೇಕಿತ್ತಲ್ಲ. ನಾನು ಆ ಮಕ್ಕಳಿಗೆಲ್ಲ ಅಲ್ಲಿ ನನ್ನ ಕಾಲು ಇಟ್ಕೊಳ್ರು, ನನ್ನ ಕೈ ಇಟ್ಕೊಳ್ರು ಅಂತ ಪಾಪ ಆ ಮಕ್ಳು ಇವಾಗ ಬೆಳೆದು ದೊಡ್ಡವರಾಗಿರ್ತಾರೆ, ಅವ್ರು ನೋಡ್ತಿದ್ರೆ ಏನಂತಾರೋ ಅವ್ರಿಗೆಲ್ಲ ಬೇಡ್ಕೊಂಬಿಟ್ಟಿದ್ದೀನಿ ನಾವು ಆ ಟೈಮಲ್ಲಿ. ಪಾಪ ಆ ಮಕ್ಕಳು ನನಗೆ ಹೆಲ್ಪ್ ಮಾಡಿದವ್ರೆ ಅಲ್ಲಿ ಆ ಟೈಮಲ್ಲಿ ಎಲ್ಲ ಕೈ ಅಕ್ಕ ಓಕೆ ಅಕ್ಕ ಅಂದ್ರೆ ಆ ಥರ ಹೆಲ್ಪ್ ಮಾಡಿದವರು. ಅಯ್ಯೋ ಅದು ಮರೆಯೋಕ್ಕೆ ಆಗಲ್ಲ ಅಪ್ಪಿ. ನನಗೆ ವಿಷ್ಣು ಸರ್ ನಿಂತಿದ್ದು ಆ ಟೈಮಲ್ಲಿ ಇಡೀ ನನ್ನ ಜೊತೆ ಇದ್ದಿದ್ದು ಸಾಧ್ಯನೇ ಇಲ್ಲ ಮರೆಯೋಕ್ಕೆ. ಸೂಪರ್. ಸರಿ, ನಮ್ಗೆ ಯಾವಾಗಲಾದ್ರೂ ನಾವು ಸ್ವಲ್ಪ ಲೋ ಆದಾಗ ಯಾವುದಾದ್ರೂ ಒಂದು ಶಕ್ತಿ ಒಂದು ಸಣ್ಣ ಪುಷ್ ಕೊಟ್ರೆ ಸೊ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದರ ಪುಷ್ ಅವತ್ತು ನಿಮ್ಗೆ ವಿಷ್ಣು ಸರ್ ಕೊಟ್ಟಿದ್ದು. ಖಂಡಿತ ಅಪ್ಪಿ, 100%. ಅದಾದ ನಂತರ ಕೂಡ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ರಿ. ಸೊ ಕೊನೆಯ ಸಿನಿಮಾ ಅದು ಯಾವಾಗ್ಲೂ ಮರೆಯಲಾಗದ ಸಿನಿಮಾ ಅಂತ ಅನ್ಸುತ್ತೆ. ಐ ಥಿಂಕ್ ವಿಷ್ಣು ಸೇನ ಅನ್ಸುತ್ತೆ. ವಿಷ್ಣು ಸೇನ ಮಾಡಿಲ್ಲ ಅದೇ ನಾನು ಕೊನೆಯ ಸಿನಿಮಾದಾಗ ನಾನು ಈಗ ಅಪ್ಸ್ಕೊಳ್ತಿದ್ದೆ. ಯಾವ್ದು ಮಾಡಿದೆ ಅವ್ರ ಜೊತೆ ಲಾಸ್ಟ್ ಮತ್ತೆ ಸೆಟ್ ಅಲ್ಲಿ ಹೆಣ್ಮಕ್ಳಿಗೆ ಕೈ ಕುಲ್ಕೋದೇನಾದ್ರೂ ನೋಡಿದ್ರೆ ಹುಡುಗರು ಬೈತಿದ್ರಂತೆ, ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದು. ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದು, ಅವರು ಒಂದು ಕಾಲಘಟ್ಟದಲ್ಲಿ ಲಕ್ಷ್ಮಿ ಅವರನ್ನು ನಾನು ಟ್ರಾನ್ಸ್ಫಾರ್ಮ್ ಆಗಿದ್ದು ನೋಡಿದೆ. ಅಂದರೆ ಹೇಗೆ ಬರ್ತಾ ಇದ್ದಿದ್ದು ವಿಷ್ಣು ಸಾರು ಹೇಗೆ ಬದಲಾದರು ಅಂತ. ಒಂಥರ ಅವರು ಆಧ್ಯಾತ್ಮಿಕಕ್ಕೆ ಡಿವೋಷನಲಿ ಚೇಂಜ್ ಆಗ್ತಾ ಹೋದ್ರು, ಕನೆಕ್ಟ್ ಆಗ್ತಾ ಹೋಗ್ತಿದ್ರು. ಆಮೇಲೆ ತುಂಬ ಪ್ರವಚನಗಳನ್ನ ಕೇಳ್ತಿದ್ರು. ಅದರಲ್ಲಿ ಮುಖ್ಯವಾಗಿ ಗೋವಿಂದ ಬನ್ನಂಜೆ ಗೋವಿಂದಾಚಾರ್ಯವರ ಹಲವಾರು ಅವರ ಪ್ರವಚನಗಳ ಕ್ಯಾಸೆಟ್ಗಳನ್ನು ನಮ್ಗೆ ಕೊಡೋರು. ಅವಾಗೆಲ್ಲ ಕ್ಯಾಸೆಟ್ ಪ್ಲೇಯರ್ ಇರೋದು, ಅದನ್ನು ನಾವು ನಮಗೆಲ್ಲ ಕಾರಲ್ಲಿ ಹೋಗ್ತಿರ್ಬೇಕಾದ್ರೂ ಕೇಳ್ಕೊಂಡು ಹೋಗಿ ಅಂತ ಕೊಡೋರು. ಆಮೇಲೆ ಅವ್ರು ಹೆಂಗೆ ಟ್ರಾನ್ಸ್ಫಾರ್ಮ್ ಆದರು ಅಂದರೆ ಕೈ ಮುಗಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬರೋರು, ನಿಧಾನವಾಗಿ ಬರೋರು. ಆಮೇಲೆ ನಮಗೆಲ್ಲರಿಗೂ ಹೆಣ್ಮಕ್ಳಿಗೆಲ್ರಿಗೂ ಬುದ್ಧಿ ಹೇಳೋರು. ನಾವು ಯಾರಿಗಾದ್ರೂ ನಾವು ಯೂಶಲಿ ಏನೋ ಹೇಗಿದೆಯಾ ಅದು ಶೇಖಂಡ್ ಮಾಡ್ತೀವಿ ಅಲ್ವಾ, ಮಾಡಬೇಡಿ ಹೆಣ್ಮಕ್ಳು ಶೇಖಂಡ್ ಮಾಡಬಾರ್ದು, ನಮಸ್ಕಾರ ಮಾಡಬೇಕು ಅನ್ನೋರು. ಆಮೇಲೆ ಬೊಟ್ಟಿಟ್ಕೊಳ್ಳೋಕೆ ಹೇಳೋರು, ಕುಂಕುಮ ಇಟ್ಕೊಳ್ಳಿ, ಬೊಟ್ಟಿಲ್ಲದೆ ಯಾಕೆ ಬರ್ತೀರಾ ಅಂತ ಅದಕ್ಕೆಲ್ಲ ಒಂದು ಇದು ಹೇಳೋರು. ಜುಟ್ಟು ಹಿಂಗೆ ಬಿಟ್ಕೊಂಡು ಬಂದರೆ ಓಪನ್ ಯಾವಾಗ ಬಿಟ್ಕೋಬೇಕು ಆವಾಗೆ ಬಿಟ್ಕೋಬೇಕು. ಕಾಳಿಗೆ ಮಹಾಕಾಳಿಗೆ ಮತ್ತು ನಾವು ಒಂದು ರೀತಿ ಇದಕ್ಕೋಸ್ಕರ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣುಮಕ್ಕಳಿಗೆ ಅಂತಲೇ ಜಡೆ ಯಾಕೆ ಹಾಕಬೇಕು, ಯಾಕೆ ಕೂದಲು ಬಿಟ್ಕೊಂಡಾಗ ಏನು ಅವೆಲ್ಲ, ಮತ್ತು ಇಲ್ಲಿನ ನರನಾಡಿಗಳಲ್ಲಿ ಹೋಗುವಂಥ ಇದು ಹೇಗೆ ನಡೀತವೆ. ಅಯ್ಯೋ ನಾವೆಲ್ಲ ಅವಾಗ ಸ್ಟೈಲಾಗಿ ಕೂದಲು ಬಿಟ್ಕೊಂಬರೋದು, ಬೊಟ್ಟಾಗಿ ಏನೋ ಪ್ಯಾಂಟು ಶರ್ಟು ಇದೆಲ್ಲ, ಅಥವಾ ಏನೋ ಒಂದು ಡ್ರೆಸ್ ಹಾಕೊಂಬಂದರೆ ಅದಕ್ಕೆ ಬೊಟ್ಟು ಹಿಡಿದಿರೋದು, ಇವೆಲ್ಲ ಮಾಡ್ತಿದ್ವಿ ಸಹಜವಾಗಿ. ಬೊಟ್ಟಲ್ಲಿ ಅನ್ನೋರು. ಅಯ್ಯೋ ನಾನು ಕೊನೆಗೆ ಅವ್ರು ಇದ್ದಾರೆ ಅಂದರೆ ಬೈಕ್ ಆದರೂ ಬೊಟ್ಟು ಇಟ್ಕೊಂಡು ಹೋಗುವೆ. ಅದು ಮದುವೆ ಆದಮೇಲಂತೂ ಅವ್ರು ಇನ್ನೂ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ರು. ಅದೊಂಥರ ಅದಾದಮೇಲೆ ನಾನು ಅದು ಯಾಕೆ ಹೇಳ್ತೀನಿ ಇದನ್ನೆಲ್ಲ, ಒಬ್ಬ ಹೀರೋ, ಕೋ ಆರ್ಟಿಸ್ಟು ಅಥವಾ ದೊಡ್ಡ ಸೂಪರ್ ಸ್ಟಾರು, ನಮಗೆಲ್ಲ ಈ ಥರ ಬುದ್ಧಿ ಹೇಳಬೇಕು ಅಂತ ಏನಿಲ್ಲ ಲಕ್ಷ್ಮಿ. ಎಲ್ಲರೂ ಈಗಿನ ಕಾಲದವ್ರು ಆಗಿದ್ರೆ ನಿಮ್ಮ ಮನೆ ಬುದ್ಧಿ ಹೇಳ್ಕೊ ಹೋಗಪ್ಪ, ನಮಗೆಲ್ಲ ಯಾಕೆ ಹೇಳ್ತೀಯ ಅನ್ನೋದೇ ಮನೋಭಾವ ಜಾಸ್ತಿ ಈಗಿನ ಮಕ್ಕಳಿಗೆ. ಸೊ ಸದ್ಯಕ್ಕೆ ನನಗೆ ಹಂಗೆ ಅನಿಸಿರ್ಲಿಲ್ಲ, ಯಾವಾಗಲೂ ಅಂದ್ಕೊಂಡ್ರೆ ಭಯ ಇರೋದು ಅನ್ಸುತ್ತೆ ಸಹಜವಾಗಿ. ಎಲ್ಲ ಹೆಣ್ಮಕ್ಳಿಗೆ ನೀನೇನು ನಮ್ಗೆ ಹೇಳೋದು ಬುದ್ಧಿ, ನೀನ್ಯಾಕೆ ಈ ಥರ ನಮ್ಮ ಡ್ರೆಸ್ ಹಾಕೊಂಬರ್ಬೇಡ ಅಂತೀಯ, ನೀನು ಯಾಕೆ ಈ ಥರ ಬೊಟ್ಟೆ ಇಟ್ಕೊಂಬರ್ಬೇಡ ಅಂತ, ನೀನು ಯಾರು ನಮ್ಗೆ ಹೇಳೋಕ್ಕೆ ಅನ್ನೋ ಮನೋಭಾವ ಜಾಸ್ತಿ ಇರ್ತದೆ. ಆದರೆ ಅದು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಹೇಳೋದು ಹೇಳಲೇಬೇಕು ದೊಡ್ಡವನಾಗಿ ಅಂತ ಹೇಳ್ತಾರಲ್ಲ, ಅವ್ರು ನಿಜವಾಗ್ಲೂ ದೊಡ್ಡವರು ಅಲ್ವಾ. ಬುದ್ಧಿ ಹೇಳೋದಿದೆಯಲ್ಲ, ಬುದ್ಧಿ ಯಾವಾಗ ಹೇಳ್ತೀವಿ ಅಂತಂದರೆ ನಾನು ಅದೇ ಅಫ್ಕೋರ್ಸ್ ನಾನು ಅವ್ರ ಕಂಡ್ರೆ ತುಂಬ ಭಯ ಭಕ್ತಿಯಿಂದ ನಡ್ಕೊಳ್ತಿದ್ದೆ, ಅವ್ರು ಹೇಳೋದನ್ನು ಮಾಡ್ತಿದ್ದೆ, ಅಷ್ಟೇ ಗೌರವಿಸ್ತಿದ್ದೆ. ಅವರು ಹಾಗೆ ನನ್ನ ನಿಜವಾಗ್ಲೂ ರಕ್ತ ಹಂಚ್ಕೊಂಡು ಹುಟ್ಟದೇ ಇದ್ರು, ನಿಜವಾದ ಅಣ್ಣನ ಥರನೇ ನನ್ನ ಜೊತೆ ಇದ್ದರು. ಬಟ್ ಯಾವಾಗಲೂ ಅನ್ನೋರು ನಾನು ಯಾರಿಗಾದ್ರೂ ಬುದ್ಧಿ ಹೇಳ್ತೀನಿ ಅಂದರೆ ಅವರು ನಮ್ಮವರಾಗಿದ್ದರೆ ಮಾತ್ರ ಹೇಳ್ತೀನಿ, ಅದು ನೀವು ಇಲ್ಲಿರೋದ್ರಿಂದ ಹೇಳ್ತೀನಿ. ಸುಮ್ಮನೆ ಎಲ್ಲರಿಗೂ ಯಾರಿಗೋ ಹಿಂಗೆ ಬಂದರೆ ನಾನು ಎಲ್ಲರಿಗೂ ಬುದ್ಧಿ ಹೇಳೋಕ್ಕಾಗತ್ತಾ, ಎಲ್ರಿಗೂ ಹೇಳಿ ಮಾತಾಡೋಕ್ಕಾಗತ್ತಾ? ಅದು ಅವ್ರವ್ರ ಇಷ್ಟ, ಅವ್ರಿಗೆ ನಡೀತಾರೆ. ನೀನು ನಮ್ಮನೆ ಹುಡುಗಿ ಅಂತ ಹೇಳ್ತೀನಿ ಅಂತ ಅಂದರೆ ಸೊ ದಟ್ ಥಾಟ್ ಆ ಮಾತುಗಳಿದಾವಲ್ಲ, ಅದನ್ನು ನಾವು ಎಷ್ಟು ಕೋಟಿ ಕೊಟ್ಟರು ತಗೊಳಕ್ಕಾಗಲ್ಲ ಒಬ್ಬರಿಂದ ಅಲ್ವಾ. ಅದಕ್ಕೆ ಅವ್ರನ್ನ ಕೋಟಿಗೊಬ್ಬ ಅಂತ ಖಂಡಿತ. ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇವತ್ತಿಗೆ ಬಂದಿದೆ. ಅವರು ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್. ಐ ಥಿಂಕ್ 80s ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ 5 ಭಾಷೆಯಲ್ಲಿ ನಟಿಸಿದಂತಹ ಮಹಾ ಕಲಾವಿದ ಅವರು. ಅಕ್ಷಯ್ ಕುಮಾರ್ನ ಕನ್ನಡಕ್ಕೆ ಕರ್ಕೊಂಡ್ಬಂದು ಮಾಡಿಸಿದಂಥವ್ರು. ಕನ್ನಡಕ್ಕೆ
ಕರ್ನಾಟಕ ರಾಜ್ಯ ಸರ್ಕಾರದಿಂದ 7 ಬಾರಿ ಸ್ಟೇಟ್ State ಅವಾರ್ಡ್ award ಪಡೆದಂಥವ್ರು. ಎಸ್ ಅಂಥವ್ರಿಗೆ ನಿಜವಾಗ್ಲೂ ಸಿಗಬೇಕಾದಂತಹ ಮನ್ನಣೆ, ಮಾನ್ಯತೆ, ಗೌರವ ಸಿಗ್ತಾ? ಇಲ್ಲ ಲಕ್ಷ್ಮಿ, ಖಂಡಿತ ಇಲ್ಲ. ಯಾಕೆಂತಂದರೆ ತುಂಬ ತಡ ಆಯಿತು. ಆದರೂ ನಮಗೊಂದೇ ಒಂದು ಸಮಾಧಾನ ಏನಪ್ಪ ಅಂತ, ಈಗಲಾದರೂ ಕೊಟ್ರಲ್ಲಪ್ಪ. ನಮಗೆ ಬೇಜಾರಾಗೋದು ಏನು ಗೊತ್ತಾ ಲಕ್ಷ್ಮಿ, ಕನ್ನಡ ಚಿತ್ರರಂಗದ ಸಮಸ್ಯೆಗಳೇ ಆಗಲಿ, ಬೇಡಿಕೆಗಳೇ ಆಗಲಿ, ಅಥವಾ ಈ ಪ್ರಶಸ್ತಿಗಳೇ ಆಗಲಿ ರೆಕಗ್ನೈಸ್ ಮಾಡಿ ಕೊಡಬೇಕು ಅಥವಾ ತಿಳ್ಕೊಂಡು ಕೊಡಬೇಕು. ಯಾಕಂದರೆ ನಾವು ಸರ್ಕಾರದ ಅಥವಾ ಈ ಸಮಾಜದ ಒಂದು ಭಾಗ. ಸಿನಿಮಾ ಅನ್ನೋದಿದೆಯಲ್ಲ, ಸಿನಿಮಾ ಎಲ್ಲ ಸಮಗ್ರ ಕಲೆಗಳ ಒಂದು ಶಕ್ತಿನೇ ಸಿನಿಮಾ. ಅದರಲ್ಲಿ ಸಂಗೀತ ಇದೆ, ನಾಟಕ ಇದೆ, ನೃತ್ಯ ಇದೆ, ಸಾಹಿತ್ಯ ಇದೆ, ಏನಿಲ್ಲ ಸಿನಿಮಾದಲ್ಲಿ. ಅಂಡ್ ಇಟ್ ಈಸ್ ವೆರಿ 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 ಪವರ್ಫುಲ್ ಮೀಡಿಯಾ. ಅಂಡ್ ಮೋರ್ ದನ್ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಸೊ ನಾವು ಸಿನಿಮಾ ಅಂದ ತಕ್ಷಣ ಮೂಗು ಮುರಿಯೋ ಜನಗಳ ಮಧ್ಯೆ ನಾನು ಹೇಳ್ತೀನಿ, ಸಿನಿಮಾ ಒಂದು ಪವಿತ್ರವಾದ ಒಂದು ಕಲೆ. ನೀವು ಏನೇ ಹೇಳಿ, ಅಕ್ಷರ ಬಲ್ಲದವನಿಗೂ ಕೂಡ ಅರ್ಥವಾಗುವಂಥ ಕಲೆ ಯಾವುದಾದ್ರೂ ಇದ್ದರೆ ಅದು ಸಿನಿಮಾ ಕಲೆ. ಅಷ್ಟಿಲ್ಲದೆ ಹೇಳ್ತಾರ, ಒಂದು ಫೋಟೋ ಇಸ್ ಈಕ್ವಲ್ ಟು 1000 ವರ್ಡ್ಸ್ ಅಂತ. ದಟ್ಸ್ ವೆರಿ ಟ್ರೂ. ಸಿನಿಮಾ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಗೆ. ವಿಜುವಲ್ ಮೀಡಿಯಾ ಒಂದು ಸೀನ್ ಅನ್ನ ನೋಡಿದಾರೆ ಅಂದ್ರೆ ಅವ್ರು ಸಾಯೋವರೆಗೂ ನೆನ್ಪಿಟ್ಕೊಂತಾರೆ ಅದನ್ನ. ಖಂಡಿತ ಇವತ್ತಿಗೂ ಬಂಗಾರದ ಮನುಷ್ಯ ರಾಜ್ಕುಮಾರ್. ಯಾಕೆ ನೀನು ಮೊದಲೇ ಸ್ಟಾರ್ಟಿಂಗ್ ಪ್ರೋಗ್ರಾಮನ್ನು ಮೊದಲೇ ಹೇಳಿದೆ, ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಅವರ ಪಾತ್ರಗಳು ನಮಗೆ ಹತ್ರ ಆಗುತ್ತಿರುತ್ತೆ. ದಟ್ ಈಸ್ ವೆರಿ ಟ್ರೂ. ಯಾವುದೇ ಸಿನಿಮಾ ಕಲಾವಿದರಿಗೆ ಸಾವೇ ಇಲ್ಲ. ಯಾಕೆಂದರೆ ಪ್ರತಿ ಸತಿ ಅವರ ಪಾತ್ರಗಳು, ಅವರನ್ನು ಅಭಿನಯ, ಅವ್ರ ಹೊರಗಡೆ ನಡ್ಕೊಳ್ತಾ ಇದ್ದ ರೀತಿಗಳು ನಮ್ಗೆ ಯಾಕೆ ಹತ್ತಿರ ಆಗುತ್ತೆ ಅಂದರೆ ಅವರ ನಡೆದುಕೊಳ್ಳುವ ರೀತಿ, ಹಾದು ಹೋಗುವ ಒಂದು ದಾರಿ, ಇವೆಲ್ಲವೂ ನಮಗೆ ಮತ್ತೆ 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 ಅವನ್ನ ನೆನಪಿಸ್ತವೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರವೇ ಆಗಿರಲಿ, ನಿಜವಾಗ್ಲೂ ಭಾಳ ತಡ ಆಗ್ತಿದೆ ರೆಕಗ್ನೈಸ್ ಮಾಡೋಕ್ಕೆ. ರಾಜ್ಯ ಸರ್ಕಾರ ಅಂತೂ ಈಗಾದರೂ ಕೊಟ್ಟಿದ್ದಾರಲ್ಲ ಅಂತ ಒಂದು ಸಮಾಧಾನ. ರಾಜ್ಯ ಸರ್ಕಾರಕ್ಕೆ ಈಗಲೂ ಅಷ್ಟೇ ಪ್ಯಾನ್ ಇಂಡಿಯಾ ದೃಷ್ಟಿಯಲ್ಲಿ ಸರೋಜಮ್ಮನೂ ಕೂಡ ಪ್ಯಾನ್ ಇಂಡಿಯಾ ಆ್ಯಕ್ಟ್ರೆಸ್. ಸೊ ಅವರಿಬ್ಬರಿಗೂ ಕೊಟ್ಟಿರೋದು ಅತ್ಯಂತ ಸಂತೋಷ ಆಗಿದೆ. ಆದರೆ ನಂಗೆ ಒಂದೇ ಒಂದು ಮಣ್ಣಿಂದ ಕೊರತೆ ಆಗಿದೆ ಅನ್ನೋದ್ರೆ ನಿನಗೆ ಗೊತ್ತಿದೆ. ಈಗಲೂ ನಾನು ಹೋಗಿದ್ದೆ, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವ್ರಿಗೂ ಕೊಡಬೇಕು ಅಂತ ನೀವು ಹೋಗಿ ಮನವಿ ಕೊಟ್ಟಿದ್ದೀನಿ, ಇಬ್ಬರಿಗೂ, DCM ಅವ್ರಿಗೂ CM ಅವ್ರಿಗೂ. ಯಾಕೆ ನಾನು ಕೊಟ್ಟೆ ಅಂದರೆ, ಈಗ ಇದ್ದಕ್ಕಿದ್ದಂಗೆ ಯಾಕೆ ಎದ್ದು ಹೋಗಿ ಕೊಟ್ಟೆ ಅಂದರೆ, ಇವರಿಬ್ಬರು 2 ದೇಹ 1 ಹೃದಯ ಅಂತ ಇದ್ದು ಅಂತ ಕುಚಿಕು ಸ್ನೇಹಿತರು. ತುಂಬ ಯಾಕಂದರೆ ಅವರಲ್ಲಿದ್ದ ಆತ್ಮೀಯತೆ ಇಡೀ ಚಿತ್ರರಂಗಕ್ಕೆ ಗೊತ್ತು. ಆ ವೇದಿಕೆಯಲ್ಲೇ, ವಿಷ್ಣು ಸರ್ ಕೊಡುವ ವೇದಿಕೆಯಲ್ಲೇ ಅಂಬರೀಷಣ್ಣನಿಗೂ ಗುರುತಿಸಿಕೊಟ್ಟಿದ್ದಿದ್ರೆ ಅದರ ಸಂಭ್ರಮವೇ ಬೇರೆ ಅಂತ ಹೇಳಿ, ಆ ಕ್ರೆಡಿಟನ್ನು ಸರ್ಕಾರ ತಗೊಳುತ್ತೋ, ಡಿಪಾರ್ಟ್ಮೆಂಟ್ ತಗೊಳ್ತಾರೋ, ಯಾರಾದರೂ ತಗೊಳ್ಳಿ, ಆದರೆ ಅದನ್ನು ನಮಗೆ ಕೊಡಿ. ಆ ನಿಟ್ಟಿನಲ್ಲಿ ಅವರಿಬ್ಬರಿಗೂ ಸೇರಿಸಿ ಒಟ್ಟಿಗೆ ಕೊಡಿ ಅನ್ನೋ ಆಸೆ. ಯಾಕಂದರೆ ಸರೋಜಮ್ಮನಿಗೆ ವಿಷ್ಣು ಸರ್ ಕೊಟ್ಟಿರೋದು ಅತ್ಯಂತ ಸಂತೋಷದ ವಿಚಾರ. ಅದರ ಮಧ್ಯದಲ್ಲಿ ಅಂಬರೀಷನನ್ನು ಗುರುತಿಸಿ ಅವ್ರಿಗೂ ಕೊಡಿ ಅನ್ನೋದು ನನ್ನ ಆಸೆ. ಅದರಿಂದ ತಕ್ಷಣ ಹೋಗಿ ಅವರಿಗೆ ಕೊಟ್ಟೆ. ಬಟ್ ಏನೋ ಟೆಕ್ನಿಕಲ್ ರೀಸನ್ ಎಲ್ಲ ಹೇಳಿದ್ರು. ಬಟ್ ಸರ್ಕಾರ ಅವರೇ ಮಾಡಿರೋ ಕರ್ನಾಟಕ ರತ್ನ ಪ್ರಶಸ್ತಿ, ಅವರು ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಕೊಡ್ಬೋದು. ಇದರಲ್ಲಿ ಯಾವುದೇ ರಾಜಕೀಯನೇ ಬೆರೆಸ್ದೆ ದಯಮಾಡಿ ಅವ್ರಿಗೆ ಕೊಡಿ ಅನ್ನೋದು ನಾನು ಗ್ಯಾರಂಟಿ ನ್ಯೂಸ್ ಮೂಲಕ ಕೂಡ ಕೇಳ್ಕೊಳ್ತೀನಿ. ನಾವು ಕೂಡ ನಿಮ್ಮ ಕೂಗಿಗೆ ಧ್ವನಿಗೂಡಿಸ್ತೀವಿ. ನನಗೆ ಪರ್ಸನಲಿ ಅನಿಸಿದ್ದು, ಅಫ್ಕೋರ್ಸ್ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಡಿಸರ್ವಿಂಗ್ ಪರ್ಸನ್ ಕರ್ನಾಟಕ ರತ್ನಕ್ಕೆ. ಅದರ ಹೊರತಾಗಿ ಶಂಕರ್ ನಾಗ್ ಅವರು ಇದ್ದಾರೆ, ಮರಣೋತ್ತರ ಕೊಡೋದಾದ್ರೆ. ಅನಂತ್ ನಾಗ್ ಅವರು ಇವತ್ತಿಗೂ ಇದ್ದಾರೆ, ರೀಸೆಂಟ್ ಆಗಿ ಅವರಿಗೆ ಪದ್ಮ ಅವಾರ್ಡ್. ಸೊ ಲಕ್ಷ್ಮಿ ಅಮ್ಮ ಅವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಲಕ್ಷ್ಮಿ, ಜಯಂತಿ ಅಮ್ಮ ಅವರು, ಲೀಲಾವತಿ ಅಮ್ಮನವರು, ಇವ್ರಿಗೂ ಕೊಡ್ಬೋದಿತ್ತಲ್ಲ ಅಂತ ನಮ್ಗೆಲ್ಲ ಒಂದ್ ಕಡೆ ಅನಿಸ್ತು. ನೀವು ಅವ್ರಗಳ ಬಗ್ಗೆ ಒಂದ್ ಸಣ್ಣ ಧ್ವನಿ ಎತ್ತಿದ್ರೆ ಚೆನ್ನಾಗಿತ್ತು. ಖಂಡಿತ. ನನಗೆ ಇಲ್ಲಿ ಅನ್ಸಿದ್ದು, ವಿಷ್ಣು ಸರ್ ಕೊಟ್ಟಾಗ ಅಂಬರೀಷ್ ಅಣ್ಣ ಸಹಜವಾಗಿ ಜ್ಞಾಪಕಕ್ಕೆ ಬಂದರು. ಅದರ್ವೈಸ್ ಲಕ್ಷ್ಮಿ, ನೀನು ಹೇಳಿದ ಎಲ್ಲ ಪ್ರತಿಯೊಬ್ಬರು ಕೂಡ, ಅದರಲ್ಲಿ ಎಷ್ಟೋ ಜನ ನಿರ್ದೇಶಕರುಗಳಿದ್ದಾರೆ, ನಿರ್ಮಾಪಕರು, ಬರೀ ಕನ್ನಡ ಸಿನಿಮಾಗಳನ್ನೇ ತೆಗೆದಂಥ ಧೀಮಂತ ನಿರ್ಮಾಪಕರುಗಳಿದ್ದಾರೆ, ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ಗಳಿದ್ದಾರೆ, ಎಷ್ಟೊಂದು ಜನ ಸಾಹಿತಿಗಳಿದ್ದಾರೆ. ನಾನು ಸಿನಿಮಾ ಸಾಹಿತಿಗಳ ಬಗ್ಗೆ ಮಾತಾಡ್ತಿಲ್ಲ, ನಿಜವಾಗ್ಲೂ ಹೊರಗಡೆ ಇರುವಂಥ, ಅಂತಂದರೆ ನಮಗೆ ಕನ್ನಡವನ್ನು ಎತ್ತಿ ಹಿಡಿದಂಥ ಸಾಹಿತ್ಯ ಲೋಕದಲ್ಲಿ ಧೀಮಂತರಿದ್ದಾರೆ. ಎಲ್ಲರನ್ನು ಏಕೆಂದರೆ ಗುರುತಿಸುವ ಸಮಯದಲ್ಲಿ ಗುರುತಿಸಿಕೊಟ್ರೆ, ಬದುಕಿರುವಾಗಲೇ ಅವರಿಗೆ ಸನ್ಮಾನಗಳನ್ನು ಮಾಡಿದ್ರೆ ಅದರ ಸಂಭ್ರಮವೇ, ಸಂತೋಷವೇ ಬೇರೆ ಆಗಿರುತ್ತೆ. ಆ ಜೀವಗಳಿಗೂ ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ ಅನಿಸುತ್ತೆ. ಹೋದ್ಮೇಲೆ ಕೊಟ್ಟರೆ ಸಮಾಧಾನ ಅಷ್ಟೇ.
ಏನಂತಾರೆ ಕಾನ್ಸೋಲೇಷನ್ ಪ್ರೈಸ್ ಥರ ಇದ್ದಾಗ ಕೊಟ್ರೆ ಇದ್ದಾಗ- ಅವರ ಸಿನಿಮಾ ಸಹ ಮತ್ತಷ್ಟು ಅಲ್ವಾ? ಜಾಸ್ತಿ ಆಗುತ್ತೆ. ಎಸ್, ಅವರ ಕುಟುಂಬಸ್ಥರು, ಅಭಿಮಾನಿಗಳಿಗೆ ಎಲ್ರಿಗೂ ಖುಷಿ ತರುವಂತ ವಿಚಾರ. ಖಂಡಿತ ಅಪ್ಪ. ನನಗೆ ತರಮ ಒಂದು ತುಂಬಾ ಕಳವಳ ಏನಪ್ಪಾ ಅಂತಂದ್ರೆ, ಜಯಂತಿ ಅಮ್ಮನವ್ರ ಜೊತೆ ನಾನು ಸಂದರ್ಶನ ಕೂಡ ಮಾಡಿದ್ದೆ. ಅವ್ರು ತೀರ್ಕೊಂಡಾಗ ನಮ್ಮ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಲಿಲ್ಲ. ಅದಕ್ಕೆ ಕಾರಣಗಳ ಹಲವು ಇತ್ತು. ನಾನು ಕೂಡ ತುಂಬ ನೊಂದ್ಕೊಂಡಿದ್ದೀನಿ. ಅಂಥ ಅಭಿನಯ ಶಾರದೆ ಅವರು ತೀರ್ಕೊಂಡಿದ್ದಾರೆ, ಅವ್ರು ಸುದ್ದಿ ಆಗಲಿಲ್ವಲ್ಲ ಅಂತ. ಒಂದು ಕೆಳಗಡೆ ಸಣ್ಣ ಸ್ಕ್ರಾಲಿಂಗ್ ಹೋಯ್ತೆ ಹೊರತು ಅವ್ರ ಅಂತ್ಯಕ್ರಿಯೆಗಳ ಬಗ್ಗೆ ಆಗಲಿ, ಅಂತಿಮ ವಿಧಿವಿಧಾನಗಳ ಬಗ್ಗೆ ಆಗಲಿ ಎಲ್ಲವೂ ಸುದ್ದಿ ಆಗಲಿಲ್ಲ. ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಸಚಿವ ಸಂಪುಟ ವಿಸ್ತರಣೆ ಆಗಿತ್ತು. ರಾಜ್ಯಪಾಲರ ನಿವಾಸದಲ್ಲಿ ಎಲ್ಲ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಯಿದ್ರು. ಮೇಜರ್ ಇವೆಂಟ್ ಅವತ್ತು. ಹಾಗಾಗಿ ನನಗೆ ಇವತ್ತಿಗೂ ಕೂಡ ನಾವು ಯಾವುದೇ ಕಲಾವಿದರು ತೀರ್ಕೊಂಡಾಗ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಸಾವಾಗಿದೆಯೇನೋ ಅನ್ನೋ ರೀತಿಯಲ್ಲಿ ನಾವೆಲ್ಲ ಅಲ್ಲಿ ಇನ್ವಾಲ್ವ್ ಆಗ್ತೀವಿ, ಇನ್ಕ್ಲೂಡಿಂಗ್ ನಾನು ಸೇರಿದಂತೆ ಎಲ್ಲ ಮಾಧ್ಯಮದವರು. ಅದನ್ನು ನಮ್ಮ ಮನೆ ಕಾರ್ಯ ಅಂತ ಅವ್ರು ಅಂತ್ಯಕ್ರಿಯೆ ಆಗೋವರೆಗೂ ಜೊತೆಗಿದ್ದು ಮುಗಿಸ್ಕೊಟ್ಟು ಬರ್ತೀವಿ. ಸೊ ಅವ್ರದ್ದು ಆದಾಗ ಅದು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ನನ್ನಲ್ಲಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ನನಗೆ ಆವತ್ತು ಸರಿಗಮ ವಿಜಯ್ ಅಣ್ಣ ಮತ್ತು ಗಿರಿಜಮ್ಮ ನನಗೆ ಫೋನ್ ಮಾಡಿ ಈ ಥರ ಅಮ್ಮ ಹೋಗ್ಬಿಟ್ಟಿದ್ದಾರೆ ಅಂತಾರೆ. ನನಗೆ ಅವ್ರ ಹೊಸ ಮನೆ ಅಡ್ರೆಸ್ ಗೊತ್ತಿರಲ್ಲ, ಹೆಂಗೋ ಅಡ್ರೆಸ್ನ ತಿಳ್ಕೊಂಡು ಹೋಗ್ತೀನಿ. ನೀನು ಹೇಳಿ ಸತ್ಯ, ಬೆರಳೆಣಿಕೆ ಎಷ್ಟು ಕಲಾವಿದರು ಇರ್ತಾರೆ ಅವ್ರ ಮನೇಲಿ. ನಾನು ಅಮ್ಮ ಮಾಡಿ ಮೇಲೆ ಅವ್ರ ಮನೇಲಿ ಹೋಗಿ ನೋಡ್ತೀನಿ. ಅವ್ರು ಹಾಗೆ ಕಣ್ಮುಚ್ಚಿ ಮಲಗಿರೋ ಥರ ಇರ್ತಾರೆ. ಪಾಪ ಗಿರಿಜಮ್ಮನಿಗೆ ಆವತ್ತು ತಪ್ಪಿಸ್ಕೊಳಕ್ಕೆ ಆಗದೆ ಇರೋ ಥರ ಒಂದು ಶೂಟಿಂಗ್ ಇರುತ್ತೆ. ತಾರಾ ನನಗೆ ಹೋಗಲೇಬೇಕಾದ ಪರಿಸ್ಥಿತಿ, ದಯವಿಟ್ಟು ನೀನು ಇರು ಅಂತ ಹೇಳ್ತಾರೆ. ನಾನು ಅಲ್ಲಿ ಇರ್ತೀನಿ. ಅಲ್ಲಿ ಪಂಡು ಜೊತೆ ಸೇರಿಕೊಂಡು ಹಲವಾರಿಗೆ, ಅಫ್ಕೋರ್ಸ್ ನಿಮ್ಮ ನೆನಪಿದ್ರೆ ನಾವೆಲ್ಲ ನಿಮ್ಗೆಲ್ರಿಗೂ ಫೋನ್ ಮಾಡಿರ್ತೀವಿ. ನಿಮ್ಗೆಲ್ರೂ ನಾನು ಫೋನ್ ಮಾಡಿ ಕರಿತೀನಿ. ಕರೆದಾದ್ಮೇಲೆ ಸರ್ಕಾರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಓಡೋಗ್ತೀನಿ. ಹೋಗಿ ಮತ್ತು ಅಲ್ಲಿ ಕಪ್ಪಣ್ಣ ಅವರು, ಅಫ್ಕೋರ್ಸ್ ಕಪ್ಪಣ್ಣ ಅವರು ಕೂಡ ಭಾಳ ಹತ್ರ ಅವ್ರ ಜಯಂತಿ ಅಮ್ಮನಿಗೆ. ಅವರ ಸಹಾಯದಿಂದ ನಾವು ಆ ಮನೆಯಲ್ಲಿ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಲ್ಲಿಂದ ನಾವು ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀವಿ. ಅಮ್ಮನ ಅಲ್ಲಿ ಕರ್ಕೊಂಡೋಗಿ ಅವರನ್ನು ಅಲ್ಲಿ ಮಲಗಿಸ್ತೀವಿ ಮತ್ತು ಎಲ್ರಿಗೂ ಹೇಳುವಂಥ ಕೆಲಸ ಮಾಡ್ತೀವಿ. ಆವಾಗ ಪೆಂಡಲ್ ಹಾಕೋದು, ಆವಾಗ ಬ್ಯಾರಿಕೇಡ್ ತರಿಸೋದು, ಆವಾಗ ಎಲ್ರಿಗೂ ತಿಳಿಸೋದು. ಆದರೆ ಪಾಪ ತುಂಬ ಜನ ಹಿರಿಯರು ಆವಾಗೆಲ್ಲ ಬಂದರು, ನೋಡಿದ್ರು, ದರ್ಶನ ಮಾಡಿದ್ರು. ಅವರಿಗೆ ನನಗೆ ಒಂದು ತುಂಬ ಹಠ ಇರುತ್ತೆ. ಅವರಿಗೆ ಪೊಲೀಸ್ ಇದರಲ್ಲಿ ಮರ್ಯಾದೆಯಿಂದ ಕಳಿಸ್ಕೊಡ್ಬೇಕು ಅವರ ಬಾಡಿನ ಅಂತ, ಮರ್ಯಾದೆಗಳಿಂದ ಕಳಿಸ್ಕೊಡ್ಬೇಕು ಅಂತ. ಆವಾಗ ಜಯಮಾಲಾ ಅಮ್ಮ ಅವ್ರಿಗೆಲ್ಲರಿಗೂ ನಾವು ಕೇಳ್ಕೊಳ್ತೀವಿ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಇರುತ್ತೆ. ಹೌದು, ಇರುತ್ತೆ. ಆಗ ಪಂಡು ಅವಾಗ ಐ ಥಿಂಕ್ ಎಕ್ಸ್ ಮಿನಿಸ್ಟರ್ ಆಗಿರ್ತಾರೆ ಅನಿಸುತ್ತೆ ಜಯಮಾಲಮ್ಮ ಅವರು. ಅವರನ್ನು ಮುಂದೆ ನಿಲ್ಲಿಸ್ತೀನಿ, ನಾನೇ ಕರ್ಕೊಂಡೋಗಿ ನಿಲ್ಲಿಸಿ ಪೊಲೀಸವ್ರ ಹತ್ರ, ಬ್ಯಾಂಡ್ ಹತ್ರ, ಎಲ್ಲರ ಹತ್ರನೂ ಮಾತಾಡಿ ಅವರು ಬಂದು ಅವತ್ತು ಅವರು ಆ ಮರ್ಯಾದೆಯನ್ನು ಕೊಡ್ತಾರೆ. ಸೊ ಲಕ್ಷ್ಮಿ, ನಿನಗಾದಷ್ಟೇ ನೋವು ನನಗೆ ಆವತ್ತಾಯಿತು. ಅಂದರೆ ಅವ್ರದ್ದು ಏನೋ ಹೆಚ್ಚದಾಗಲಿಲ್ವಲ್ಲ, ಏನೋ ಮಾಡಬೇಕಾಗಿತ್ತಲ್ಲ. ಅವ್ನು ಪಂಡು ಜೊತೆ ಸೇರ್ಕೊಂಡು ತುಂಬ ಒದ್ದಾಟ ಮಾಡಿ, ಆವಾಗ ಸೃಜಾ ಎಲ್ಲರೂ, ಆವಾಗಲೂ ಶ್ರುತಿ, ಮಾಳವಿಕಾ ಅವರೆಲ್ಲರೂ ಎಲ್ಲ ಬೇರೆ ಕಲಾವಿದರು ಬಂದಿದ್ದರು. ಎಲ್ಲರೂ ಅಂತಿಮ ದರ್ಶನವನ್ನು ಮಾಡಿದ್ರು. ಬಟ್ ನನಗೆ ಒಂದು ಸಮಾಧಾನ ಅಂದರೆ ಆ ಪೊಲೀಸ್ ಬ್ಯಾಂಡ್ ಸಮೇತ, ಪೊಲೀಸ್ ಗೌರವ ಸಮೇತ ನಾನು ಕಳಿಸ್ಕೊಡೋಕ್ಕಾಯಿತು. ನಾನಿದ್ದು ಅದು ಕೊನೆ ತನಕ ಇದ್ದಂಗಿದ್ದೆ ಅನ್ನೋ ಥರದಲ್ಲಿ ನನಗೊಂದು ತುಂಬ ಸಮಾಧಾನ ಕೊಟ್ಟಿದ್ದು. ಅದೇ ಸರ್ಕಾರಕ್ಕೆ ಕೂಡ ಇದ್ರ ಒಂದು ನಿಟ್ಟಿನಲ್ಲಿ ಅಭಿನಂದಿಸ್ತೇನೆ. ಜಯಂತಿ ಅಮ್ಮನವರ ಹೆಸರಿನಲ್ಲಿ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಯನ್ನು ತಾವು ಘೋಷಣೆ ಮಾಡಿದ್ದೀರಿ. ತುಂಬ 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 ಥ್ಯಾಂಕ್ಸ್. ಅವರ ಕುಟುಂಬದ ಪರವಾಗಿಯೂ ಮತ್ತು ಅವರ ಅಭಿಮಾನಿಯಾಗಿಯೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸೂಪರ್. ವಿಷ್ಣುವರ್ಧನ್ ಅವ್ರ ಬಗ್ಗೆ ಮತ್ತೆ ಮಾತಾಡೋದು ಶುರು ಮಾಡಿದ್ರೆ, ಮೈಸೂರಲ್ಲಿ ಅವ್ರು ತೀರ್ಕೊಳ್ತಾರೆ ವಿಕ್ರಮ್ ಹಾಸ್ಪಿಟಲ್. ಅಲ್ಲಿಂದ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರವನ್ನು ತರ್ತಾರೆ. ನಾವು ಅವಾಗ ಡಿಗ್ರಿಯಲ್ಲಿದ್ದೆ, ಇದೇ ಶೇಷಾದ್ರಿಪುರಂ ಕಾಲೇಜಲ್ಲಿ ಓದ್ತಾ ಇದ್ದೆ. ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಆದರೂ ನಮಗೊಂದು ಎಮೋಷ್ನಲ್ ಬಾಂಡಿಂಗು. ಸೊ ನಿಮಗೆ ಆವತ್ತು ವಿಷ್ಣುವರ್ಧನ್ ಅವರು ಇನ್ನಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಯಾವ ಥರ ರಿಯಾಕ್ಟ್ ಮಾಡಿದ್ರಿ ಎಕ್ಸಾಕ್ಟಾಗಿ ಅಂತ? ಇಲ್ಲ, ನನಗೇನಾಯಿತು ಅಂದರೆ ನನಗೆ ಚೆನ್ನಾಗಿ ಜ್ಞಾಪಕ, ಡಿಸೆಂಬರ್ 24 ನನ್ನನ್ನು ಸಾಕಿದ ತಾಯಿ, ಅಂದರೆ ನನ್ನನ್ನು ದತ್ತು ತಗೊಂಡು ಸಾಕಿದ್ದು ನಮ್ಮ ದೊಡ್ಡಮ್ಮನವರು. ಯಾಕಂದರೆ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಟ್ರಾನ್ಸ್ಫರ್ ಆಗ್ತಿದ್ದಾಗ ನಮ್ಮ ಅಣ್ಣ, ನನ್ನ ತಂಗಿ ನಾವೆಲ್ಲರೂ ಒಂಥರ ಚಿಕ್ಕ ವಯಸ್ಸಿನ ಮಕ್ಕಳು. ಸೊ ನಮ್ಮ ದೊಡ್ಡಮ್ಮ ಏನು ಮಾಡಿದ್ರು, ನಮ್ಮ ತಾಯಿಯವರಿಗೆ ನಾನು 3 ಜನ ಸಾಕೋದು ಬೇರೆ ಬೇರೆ ಊರುಗಳಿಗೆ ಇದಾಗತ್ತೆ ಅಂತೇಳಿ ನಮ್ಮ ದೊಡ್ಡಮ್ಮ ನನ್ನ ದತ್ತು ತಗೊಂಡು, ಅವ್ರಿಗೆ ಮಕ್ಕಳಿರಲಿಲ್ಲ. ಅವರು ನನ್ನನ್ನು ಬೆಂಗಳೂರಿನಲ್ಲೇ ಇಟ್ಕೊಂಡು ಸಾಕೋಕ್ಕೆ ಇದ್ದರು. ಅವರು ನಾನು ತುಂಬ ಅಟ್ಯಾಚ್ಮೆಂಟ್ ನಮ್ಮ ದೊಡ್ಡಮ್ಮನಿಗೂ ನನಗೂ. ಡಿಸೆಂಬರ್ 24 ಅದೇ ವರ್ಷ 2009 ನಮ್ಮ ದೊಡ್ಡಮ್ಮ ಕಾಲ್ವಾಗ್ತಾರೆ ಅವತ್ತು. ಸೊ ವಿಷ್ಣು ಸರ್ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ, ಅವರು ಆಗಲೇ ಆಲ್ರೆಡಿ ಇದ್ದರು, ಅಲ್ಲೇ ಇದ್ದರು ಮೈಸೂರಲ್ಲಿ.
ಅವ್ರಿಗೆ ಬಹುಶಃ ಸುಂದರ ನಮ್ಮನೆ ಹತ್ರ ಇದೆ, ಸುಂದರರಾಜ್ ಅವ್ರು ಬಂದಿದ್ದು ಮೋಸ್ಟ್ ಅವ್ರು ಹೇಳಿದರು, ಯಾರು ಹೇಳಿದರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನನಗೆ ತುಂಬ ಅವ್ರು ಮಾಡಿದ್ರಲ್ಲ ಅಂತ ಇನ್ನೂ ಅಳು ಜಾಸ್ತಿ ಆಗುತ್ತೆ. ಯಾರಾದರೂ ದುಃಖದಲ್ಲಿದ್ದಾಗ ಯಾರಾದರೂ ಸಮಾಧಾನ ಮಾಡಿಬಿಟ್ರೆ ಅದು ಗೊತ್ತಾಗ್ದಂಗೆ ನಾವು ಇನ್ನೂ ಒಳಗೆ ಸ್ಟಾರ್ಟ್ ಮಾಡ್ತೀವಿ. ಹಿಂಗಾಗೋಯ್ತಲ್ಲ ಅಂದ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹೌದು. ಸೊ ಅದು ನಾನು ಅಳ್ತಾನೇ ಇದ್ದೀನಿ. ಅವರು ಅಳಬಾರ್ದು, ದೊಡ್ಡಮ್ಮ ಅವರಿಗೆ ಈಗಾಗಲೇ 82-83 ವರ್ಷ ಆಗಿದೆ, ನೀವು ಹತ್ತಿರ ಆ ತಾಯಿಗೆ ಮುಕ್ತಿ ಸಿಗಲ್ಲ, ಇದು ಸಿಗಲ್ಲ, ನೀವು ಹತ್ಕೊಂಡು ಕಳಿಸ್ಬಾರ್ದು, ನೀವು ಅವರನ್ನು ಸಂತೋಷವಾಗಿ ಕಳಿಸ್ಬಾರ್ದು. 1 ಗಂಟೆಗಳ ಕಾಲ ಮಾತಾಡಿದ್ರು ಲಕ್ಷ್ಮಿ. ಸೊ ನೆಕ್ಸ್ಟ್ ಡೇನೇ ಬೆಳಗ್ಗೆ ನಾವು ಅಂತ್ಯಕ್ರಿಯೆ ಅದನ್ನೆಲ್ಲ ಮಾಡಿದ್ದು. ಇವರು ಅಷ್ಟು 1 ಅವರ್ ಮಾತಾಡಿ ನನ್ನ ಹತ್ರ ಇಡ್ತಾರೆ ಫೋನ್ ಇಟ್ಮೇಲೆ, ಅದಾದಮೇಲೆ ನಮ್ಮ ದೊಡ್ಡಮ್ಮನ ಕಾರ್ಯ ಎಲ್ಲ ಮುಗಿಸ್ಕೊಂಡು, ಯಾಕಂದರೆ ನಾನು ಶೂಟಿಂಗ್ ನಡೀತಾ ಇರುತ್ತೆ ಮೊದಲ ಸಲ ಸಿನಿಮಾದು. ಸೊ ಆ ಸಿನಿಮಾ ವೇಣುನೇ ಕ್ಯಾಮ್ರಾಮನ್ನು. ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಡೇ ನಮ್ಮ ತಂದೆ ತಾಯಿ ಎಲ್ಲ ಮನೇಲಿ ಇರ್ತಾರೆ, ನನ್ನ ಬ್ರದರ್ ಎಲ್ಲರೂ ಇರ್ತಾರೆ ಮನೆಯಲ್ಲಿ. ನಾವು ನಮ್ಮ ದೊಡ್ಡಮ್ಮನ ಕಾರ್ಯ 3 ದಿನನೂ ಮುಗಿಸ್ಕೊಂಡು ಕ್ಲೈಮ್ಯಾಕ್ಸ್ ಶೂಟಿಂಗ್ ಹೋಗ್ತೀವಿ ಕೇರಳಕ್ಕೆ. ಮೊದಲ ಸಲ ಕೇರಳಕ್ಕೆ ಹೋಗ್ತೀವಿ. ಕೊಚ್ಚಿನಲ್ಲಿ ಇಳಿದು ಅವತ್ತು ರೂಮಲ್ಲಿ ಉಳಿದಾಗ ನನಗೆ ನೈಟ್ ಅಂದರೆ ಬೆಳಗ್ಗೆ ಒಂದು 3-3:30 ಗಂಟೆ ಸಮಯದಲ್ಲಿ ಅನಂತು ಫೋನ್ ಮಾಡ್ತಾರೆ, ಈ ಥರ ವಿಷ್ಣು ಸರ್ ಹೋಗ್ಬಿಟ್ರು, ಅವರ ಬಾಡಿನ ತರ್ತಾ ಇದ್ದೀವಿ ಮೈಸೂರಿಂದ. ನಾನಂತೀನಿ ಅಯ್ಯೋ ನಾವು ಈ ಶೂಟಿಂಗ್ ಬಂದ್ವಿ ಅಂತ. ನಾನಂತೂ ಹಠಕ್ಕೆ ಬೀಳ್ತೀನಿ, ನೀವು ಏನಾದರೂ ಶೂಟಿಂಗ್ ಮಾಡಿ ನಾನು ಹೋಗ್ತೀನಿ ಅಂತ. ಸೊ ವಿಷ್ಣು ಸರ್ ಜೊತೆನೂ ವೇಣುಗೂ ಅಷ್ಟೇ ಅಟ್ಯಾಚ್ಮೆಂಟು. ಸೊ ವಿಷ್ಣು ಸರ್ ಅಂದರೆ ಪ್ರತಿ ಸತಿ ವಿಷ್ಣು ಸರ್ನ ಮೀಟ್ ಮಾಡುವಾಗ ಒಂದು ಬುಕ್ ತೊಗೊಂಡೋಗಿ ಕೊಡೋರು. ಸೊ ಅವರು ಅಷ್ಟೇ ಖುಷಿಯಿಂದ ಒಂಥರ ತುಂಬ ಇಂಪಾರ್ಟೆಂಟ್ ಬುಕ್ಸ್ಗಳನ್ನೇ ವೇಣು ಕೊಡ್ತಾ ಇದ್ದಿದ್ದು, ಅವ್ರಿಗೆ ಇಷ್ಟ ಆಗೋವಂಥದ್ದು. ಸೊ ಅವರಿಗೆ ನಾನು ಬರ್ತೀನಿ ಅಂತಾರೆ. ಸೊ ಆಮೇಲೆ ಶೂಟಿಂಗ್ನ ನಾವು ಅಲ್ಲಿ ನಿಲ್ಲಿಸ್ತಾರೆ. ಈ ನೆಕ್ಸ್ಟ್ ಡೇ ಬೆಳಗ್ಗೆ ಯಾವುದು ಫ್ಲೈಟ್ ಇದೆ ಅದ್ರ ಫ್ಲೈಟಲ್ಲಿ ಬೆಂಗಳೂರು ಬರ್ತೀವಿ. ಅವರನ್ನು ಅದೇ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಕರ್ಕೊಂಬಂದಿರ್ತಾರೆ. ನಾವಲ್ಲೇ ಅಂತಿಮ ದರ್ಶನ ಮಾಡ್ತೀವಿ. ಅದಾದಮೇಲೆ ಇದೇ ಥರ ಚಾನಲ್ಗೆ ಹೋಗಿ ನಾನು ಲೈವಲ್ಲೂ ಕೂತಿರೋದು ನಂಗೆ ನೆನಪಿದೆ. ಬಟ್ ನನಗೆ ಅವರು ಹೇಳ್ತಿದ್ರಲ್ಲ ಅಳಬಾರ್ದು, ಅದು ಕಳಿಸಿದ್ರೆ ಮುಕ್ತಿ ಸಿಗಲ್ಲ, ಅದೆಲ್ಲವೂ ನೆನಪಿದೆ. ಆದರೂ ನನಗೆ ಆ ಚಾನಲ್ ಕೂತಿದ್ದೀನಿ, ಅವ್ರ ಅಂತ್ಯ ಸಂಸ್ಕಾರನ ಬೇರೆ ಲೈವ್ ತೋರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಂಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಲಕ್ಷ್ಮಿ. ಒಂಥರ ಬರ್ತಾರೆ ಇದು ನಾನು ಇಲ್ಲ ಅವ್ರು ಮುಕ್ತಿ ಅದು ಅವ್ರು ಹೇಳಿದ್ದಾರೆ ಒಂದು ಟ್ರ್ಯಾಕ್ ಓಡ್ತಾನೇ ಇದೆ ತಲೆಯಲ್ಲಿ. ಒಂಥರ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆವಾಗ ಅಂಬರೀಷ್ ಅಣ್ಣ ನಿಂತ್ಕೊಂಡು ಅದನ್ನು ಸುಸೂತ್ರವಾಗಿ, ಯಾಕಂದರೆ ರಾಜ್ಕುಮಾರ್ ಅವ್ರದ್ದು ನಮಗೆ ಅಂತ್ಯಕ್ರಿಯೆ ಮಾಡಿದಾಗ ಏನೇನು ಗಲಾಟೆಗಳಾಯಿತು, ಏನೇನು ಇದಾಯಿತು, ಆವಾಗ ಆಗಿದ್ದು ಗಲಾಟೆ ಗೊತ್ತಿದೆಯಲ್ವ, ಒಂಥರ ಎಷ್ಟು ಭಯ ಆಗಿತ್ತು ಅಂತಂದರೆ ಯಾರಾದರೂ ಹಿರಿಯ ಕಲಾವಿದರು ಹೋಗ್ಬಿಟ್ರೆ ಅಯ್ಯೋ ಇಷ್ಟೊಂದೆಲ್ಲ ಗಲಾಟೆ ಆಗುತ್ತಾ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಇದನ್ನು ಅಂಬರೀಷ್ ಅವ್ರು ನಿಂತ್ಕೊಂಡು ಅಭಿಮಾನ್ ಸ್ಟುಡಿಯೋ ಕರ್ಕೊಂಬಂದು ಅವ್ರು ಅಂತ್ಯಕ್ರಿಯೆ ಮಾಡೋ ತನಕ ಅವರೇ ನಿಂತು ಓಡಾಡಿ ಹೆಂಗೆ ಮಾಡ್ರಿ ಯಪ್ಪ. ನಾನು ಅದಕ್ಕೆ ಇವೆಲ್ಲವೂ ನೆನಪಾಗಿ ಅಂಬರೀಷ್ ಅಣ್ಣನಿಗೆ ಕೊಡಿ ಅಂತ ನಾನು ಸರ್ಕಾರನ ಬೇಡ್ಕೊಂಡಿತ್ತು. ಯಾಕಂತಂದರೆ ಬದುಕಿದಾಗಲೇ ಕೊಟ್ಟಿದ್ದಿದ್ರೆ ಅಂಬರೀಷ್ ಅಣ್ಣನೇ ಜೋರಾಗಿ ಸಮಾರಂಭ ಮಾಡಿರೋರು, ಇಡೀ ಚಿತ್ರರಂಗನ ಸೇರಿಸಿ ದೊಡ್ಡ ಸಮಾರಂಭ ಮಾಡಿಬಿಟ್ರು. ಸೊ ಆ ಆತ್ಮಕ್ಕೂ ಶಾಂತಿ ಸಿಗಬೇಕು. ಅದು ಅಫ್ಕೋರ್ಸ್ ಅಂಬರೀಷ್ ಅಣ್ಣ ಖಂಡಿತ ಖುಷಿಯಾಗಿರ್ತಾರೆ ಈ ಅನೌನ್ಸ್ಮೆಂಟ್, ಅವ್ರೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ನನಗೇನು ಅಂದರೆ ನನ್ನ ಸ್ವಾರ್ಥ, ಅಯ್ಯೋ ಆ ವೇದಿಕೆಯಲ್ಲೇ ಇವ್ರಿಗೂ ಕೊಡ್ರಪ್ಪ, ಇವ್ರಿಗೂ ಕೊಡಿ, ನಿಮ್ಮದೇ ಸರ್ಕಾರ, ನಿಮ್ಮದೇ ರೂಲ್ಸು, ನಿಮ್ಮದೇ ಅವಾರ್ಡು, ಏನೋ ಮಾಡಿದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತ ಕೊಡ್ಬೋದು, ಮನಸ್ಸು ಮಾಡಬೇಕಷ್ಟೆ. ಎಸ್ ತರಮ್ಮ, ತಪ್ಪುಗಳು ತಿಳಿದಾಗ್ತಾವೋ ತಿಳಿದಿರೇನೋ ಆಗ್ತಾವೋ, ಒಂದೊಂದ್ಸರಿ ಆಗೋಗುತ್ತೆ. ಆದರೆ ಅದಾದಮೇಲೆ ತಪ್ಪು ಆಗಿದೆ ಅಂತ ಗೊತ್ತಾದ್ಮೇಲೆ ಬಟ್ ಇಮ್ಮಿಡಿಯೇಟ್ ಅದನ್ನು ಸರಿ ಮಾಡ್ಕೊಳ್ಳುವಂಥ ಕಾರ್ಯ ಆದರೆ ಚೆನ್ನಾಗಿರುತ್ತೆ. ಹೌದು. ಆದರೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಂತಹ ಜಾಗದ ವಿಚಾರದಲ್ಲಿ ಸುಮಾರು 1.5 ದಶಕದ ಕಾಲ ಅದನ್ನು ಎಳೆದಾಡಿದ್ದು ತುಂಬ ನೋವಿನ ಸಂಗತಿ. ರೀಸೆಂಟಾಗಿ ಅವರ ಸ್ಮಾರಕ ಪುಣ್ಯಭೂಮಿ ಕೂಡ ಇಲ್ದಿರ ಕೆಡವಿಬಿಟ್ಟಿದ್ದಂತೂ ನಿಜಕ್ಕೂ ತುಂಬ ನೋವು ಕೊಟ್ಟಂಥ ವಿಚಾರಗಳಲ್ಲೊಂದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಅವ್ರಿಗೆಲ್ರಿಗೂ ಅಭಿಮಾನಿಗಳು ಹೆಂಗೆ ನೋವಾಗಿದೆ, ಯಾಕಂದರೆ ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್. ಆ ಜಾಗದಲ್ಲಿ ಅಂತ್ಯಕ್ರಿಯೆ ಆಗಿದೆ, ಅಲ್ಲೊಂದು ಎಮೋಷ್ನಲ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಇವರು ಸರ್ಕಾರ ಹೇಳ್ಬೋದು ಅಥವಾ ಯಾರೇ ಹೇಳ್ಬೋದು, ಹೇಳಿದ್ರೂ ಕೂಡ ಅಲ್ಲೊಂದು ಕಾರ್ಯ ಆಗಿದೆ ರೀ, ಅಲ್ಲೊಂದು ಅವರನ್ನು ನಾವು ಮಲಗಿಸಿದ್ದೀವಿ ರೀ, ಅಲ್ಲೊಂದು ಇದು ಮಾಡಿದ್ದೀವಿ ನಾವು ಆ ಜಾಗದಲ್ಲಿ ನಮ್ಮದು ಅಂತ. ಯಾಕಂತಂದರೆ ಈಗ ನಾವು ಹೇಗೆ ರಾಜ್ಕುಮಾರ್, ಪಾರ್ವತಮ್ಮ, ಪುನೀತ್ ರಾಜ್ಕುಮಾರ್, ಅಂಬರೀಷ್ ಅವರನ್ನ ಸ್ಮಾರಕಗಳನ್ನು ಹೆಂಗೆ ಮಾಡಿದ್ವಿ, ಆ ಥರ ಇಲ್ಲಿ ಮಾಡಬೇಕಿತ್ತು. ಅದನ್ನು ಸರ್ಕಾರ ಮಾಡ್ತಿತ್ತು, ಇನ್ಯಾರು ಮಾಡ್ತಿದ್ರು, ಏನೋ ಒಂದು ಮಾಡಬೇಕಿತ್ತು.
ಬಟ್ ಗೊತ್ತಿಲ್ಲ ನನಗೆ ಯಾರು ಎಲ್ಲಿ ಏನು ತಪ್ಪಾಗಿದೆ ಅಂತ ನನಗೆ ಕತೆ ಅದರ ಆಳವಾಗಿ ನನಗೆ ಗೊತ್ತಿಲ್ಲ ಲಕ್ಷ್ಮಿ. ಬಟ್ ಒಂದು ಕಡೆ ಹೇಳ್ತಾರೆ ಅವ್ರು ಯಾರೋ ಅವರ ಕುಟುಂಬದವರೇ ಅವರ ಇಷ್ಟದಂತೆ ನಾವು ಸರ್ಕಾರ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತದೆ. ಬಟ್ ಕುಟುಂಬದವ್ರಿಗೂ ಅವ್ರಿಗೂ ಪಾಪ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ, ಅವ್ರಿಗೂ ಅದು ಅವರು ಇಮಿಡಿಯೇಟ್ ಡಿಸಿಷನ್ಸ್ ತಗೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಏನೋ ಹೇಳಿದಾಗ ಅದಕ್ಕೆ ಓಕೆ ಅಂದಿರ್ತಾರೆ ಅಷ್ಟೇ ಅಲ್ವಾ. ಅದು ಏನೋ ತುಂಬ ನೋವಿನ ಸಂಗತಿ ಅದು. ಬಟ್ ನನಗೆ ಇನ್ನೊಂದು ಸುದೀಪ್ ಮತ್ತು ವೀರಪುತ್ರ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. 2009 ಅವರ ಅಂತ್ಯಕ್ರಿಯೆ ಮಾಡಿದ್ದು. 2004 ಅದು ವ್ಯಾಜ್ಯ ಇದ್ದಂತಹ ಭೂಮಿ ಅಂತ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಇವಾಗಲೂ ಮೂಡುತ್ತೆ. ಆಯ್ತು, ಸರ್ಕಾರಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆವಾಗ ಇಮಿಡಿಯೇಟ್ ಡಿಸಿಷನ್ ತಗೊಂಡ್ಬಿಡ್ತು, ಮುಗಿಸ್ಬಿಡ್ತು ಕಾರ್ಯನ. ನಂತರ ದಿನಗಳಲ್ಲಿ ಅದು ವ್ಯಾಜ್ಯ ಇದೆ ಅಂತ ಗೊತ್ತಾದಾಗ ಅದನ್ನು ಸರಿಪಡಿಸುವಂತ ಕಾರ್ಯ ಮಾಡ್ಲಿಲ್ವಲ್ಲ. ಎಷ್ಟು ಜನ ಮುಖ್ಯಮಂತ್ರಿಗಳು ಚೇಂಜ್ ಆದ್ರು, ಎಷ್ಟು ಜನ ಅಭಿಮಾನಿಗಳು ಹೋರಾಟಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡಿದ್ರು, ಮನವಿ ಪತ್ರಗಳನ್ನ ನೀಡಿದ್ರು. ಸುದೀಪ್ ಸರ್ ಎಷ್ಟು ಸರಿ ಹೋಗಿ ಮಾತಾಡಿಲ್ಲ ಆ ವಿಚಾರವಾಗಿ, ಯಶೋರ್ ಎಷ್ಟು ಸರಿ ಹೋಗಿ ಮಾತಾಡಿಲ್ಲ. ಸಾಕಷ್ಟು ಜನ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಹೋಗಿ ಮಾತಾಡಿದ್ದಾರೆ, ಕುಟುಂಬದ ಜೊತೆ ನಿಂತಿದ್ದಾರೆ, ಅಭಿಮಾನಿಗಳ ಜೊತೆ ನಿಂತಿದ್ದಾರೆ. ಸಾರ್ಟ್ ಔಟ್ ಆಗಲೇ ಇಲ್ಲ. ಹೌದು ಹೌದು, ಅದೇನೋ ನಿಜ, ಎಲ್ಲವೂ ನಿಜ. ಬಟ್ ಎಷ್ಟೇ ಸರ್ಕಾರಗಳು ಬಂದ್ರೂ ಆ ಪ್ರಾಬ್ಲಮ್ ಯಾಕೆ ಸಾಲ್ವ್ ಆಗಲಿಲ್ಲ ಅನ್ನೋದು ತುಂಬ ದೊಡ್ಡ ಯಕ್ಷ ಪ್ರಶ್ನೆ. ನಿನ್ನ ಹಾಗೆ ನನಗೂ ಇದೆ, ಗೊತ್ತಿಲ್ಲ ನನಗೆ ಯಾವ ಕಾರಣ, ಎಲ್ಲಿ ತಪ್ಪೋಯ್ತು, ಎಲ್ಲಿ ತಪ್ಪು ಹೆಜ್ಜೆ ಇಟ್ಟರು. ಸೊ ಸರ್ಕಾರ ಹೇಳೋ ಪ್ರಕಾರ ನಾವು ಮೈಸೂರಿನಲ್ಲಿ ಸ್ಮಾರಕಕ್ಕೆ ಜಾಗವನ್ನು ಕೊಟ್ಟಿದ್ದೇವೆ, ಮೈಸೂರಲ್ಲಿ ಸ್ಮಾರಕವನ್ನು ಕಟ್ಟಿದ್ದೇವೆ, ಮೈಸೂರಿನಲ್ಲಿ ಸ್ಮಾರಕವನ್ನು ನಡೆಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾರೆ. ಈಗ ನಾವು ಮಾತಾಡಿದ್ರೆ ಎಸ್ ತಾರಮ್ಮ, ನನಗೂ ಅದೇ ಅನ್ಸುತ್ತೆ. ಎರಡು ಕಡೆ ನಾವು ಕೊಡಕ್ಕಾಗಲ್ಲ ಅಂತ ಟೆಕ್ನಿಕಲಿ ಸರ್ಕಾರ ಮಾತಾಡ್ಬೋದು, ಓಕೆ, ವೆಲ್ ಅಂಡ್ ಫೈನ್. ಅಲ್ಲೇ ಒಂದು 5 ಎಕರೆ ಎಷ್ಟೋ ಕೊಟ್ಟಿದ್ದಾರೆ, ಅಲ್ಲೊಂದು ಸ್ಮಾರಕ ಭವ್ಯವಾಗಿ ನಿರ್ಮಾಣ ಕೂಡ ಮಾಡಿದ್ದಾರೆ, ಕುಟುಂಬಸ್ಥರು ಅಲ್ಲೇ ಪೂಜಾ ಪುನಸ್ಕಾರ ಮಾಡ್ತಾರೆ. ಬಟ್ ಅಭಿಮಾನಿಗಳು ಪ್ರತಿ ವರ್ಷ ಅವರ ಬರ್ಡೇನೋ ಅಥವಾ ಡೆತ್ ಅನಿವರ್ಸರಿ ಬಂದಾಗ ಅಲ್ಲಿಗೆ ಹೋಗಿ ಪೂಜೆ ಮಾಡೋಕ್ಕಾಗಲ್ಲ. ಇಲ್ಲಿಂದ ಎಲ್ಲರೂ ಹೋಗಿ, ಅದು ಸುಮಾರು ಒಂದು 200-300 ಕಿಲೋಮೀಟರ್ ದೂರದಲ್ಲಿದೆ, ಈ ಕಡೆಯಿಂದ ಹೋಗಿ ಬರೋದಕ್ಕೆ ಆಗಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಕರ್ಮಭೂಮಿ ಮತ್ತೆ ಪುಣ್ಯಭೂಮಿ ಬಹಳ ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಬ್ಬ ವ್ಯಕ್ತಿಗೆ. ಆ ಕರ್ಮಭೂಮಿ ಪುಣ್ಯಭೂಮಿ ಎರಡೂ ಇಲ್ಲೇ ಇದೆ ಅಂತಂದಾಗ ಆ ಪುಣ್ಯಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರ ಮನಸ್ಸು ಮಾಡೋದು ಬೇಡ, ಸರ್ಕಾರದಿಂದ ಅದಕ್ಕೆ ಎಷ್ಟು ಬೆಲೆ ಆಗುತ್ತೋ ನಿಗದಿ ಮಾಡಿದಿದ್ರೆ ಅದನ್ನು ಖರೀದಿ ಮಾಡೋದು ಕೂಡ ಅಭಿಮಾನಿಗಳು ರೆಡಿ ಇದ್ರು. ಸೊ ಸರ್ಕಾರನೂ ಅದಕ್ಕೆ ಅಭಿಮಾನಿಗಳಿಗೆ ಸಾಥ್ ಕೊಡಲಿಲ್ಲ, ಕುಟುಂಬನೂ ಸಾಥ್ ಕೊಡಲಿಲ್ಲ. ಕೊನೆಗೆ ಇವತ್ತಲ್ಲಿ ಸಮಾಧಿನೇ ಇಲ್ಲ ಅಂತಂದಾಗ, ನಾವೊಂದು ಪೂಜೆ ಮಾಡೋದಕ್ಕೆ ಒಂದು ಸಣ್ಣ ಕುರುಹು ಕೂಡ ಇಲ್ಲ ಅಂತಂದಾಗ ಎಷ್ಟು ನೋವಾಗುತ್ತೆ. ಇದು ಇಡೀ ಕನ್ನಡಿಗರ ಕರುನಾಡಿನ ಕೂಗು ಆಯಿತು. ಸೊ ಎಲ್ಲರಿಗೂ ನೋವು ತಂದಂಥ ವಿಚಾರ. ಹೌದು ಹೌದು ಹೌದು. ಸೊ ದುಡ್ಡು, ಹಣನೇ ಎಲ್ಲ ಹೆಚ್ಚಾಗೋಗುತ್ತಾ? ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತಾರೆ. ಬಾಲಣ್ಣನವರ ಮಕ್ಕಳು ಮೊಮ್ಮಕ್ಕಳು ಯಾರಿದ್ದಾರೋ ಅದನ್ನು ಮಾರ್ಕೊಂಡಂಥವ್ರು, ಅವರಿಗೆ ತಂದೆ ಸಮಾಧಿ ಕೂಡ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು, ಇನ್ಕ್ಲೂಡಿಂಗ್ ಬಾಲಣ್ಣವ್ರ ಸಮಾಧಿ ಕೂಡ ಇಲ್ಲ ಅಂತೆ ಅಲ್ಲಿ. ಅಯ್ಯೋ ಹೌದು, ಅಲ್ಲಿ ಬರೀ ವಿಷ್ಣುವರ್ಧನ್ ಅವರ ಸಮಾಧಿ ಮಾತ್ರ ಕೆಡವಿಲ್ಲ, ಬಾಲಣ್ಣ ಅವ್ರ ಸಮಾಧಿ ಕೂಡ ಕೆಡವಿದ್ದಾರೆ. ಅಯ್ಯೋ, ನಂಗೆ ಗೊತ್ತಿಲ್ಲ ಇದು. ಸೊ ಹಣದ ದಾಹಕ್ಕೆ ಸ್ವಂತ ತಂದೆಯ ಸಮಾಧಿ ಕೂಡ ಕಳ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೆ ಅಂತಂದರೆ, ಆ ಥರದ ಮಕ್ಕಳು ಈಗಿನ ಸಮಾಜಕ್ಕೆ ಅಥವಾ ಮುಂದಿನ ಜನ್ರೇಷನ್ಗೆ ಏನು ಸಂದೇಶ ಸಾರ್ತಾರೆ ತಾರಮ್ಮ? ಗೊತ್ತಿಲ್ಲ ಅಪ್ಪಿ, ನಂಗೆ ಇಷ್ಟೊಂದು ಆಳವಾಗಿ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಬಟ್ ಅದೇ ಈಗ ನೀನು ಹೇಳ್ತಿದ್ದೆ, ಅವರು ಸುದೀಪ್ ಅವ್ರ ಮುಂದೆ ಆಳತ್ವದಲ್ಲಿ ಅಲ್ಲೇ ನಾನು ಅಂದ್ಕೊಂಡಿದ್ದೆ ಪಾಪ ಸಮಾಧಿ ಕೆಡವಿದ ಹತ್ರಲ್ಲೇ 10 ಕುಂಟೆ ತೊಗೊಂಡು ಮಾಡ್ತಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು, ಇಲ್ಲ ಗೊತ್ತಾಯ್ತು ನನಗೆ. ನಾನು ಪತ್ರಿಕೆ ದೂರದಲ್ಲಿ 1.5 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ 10 ಕುಂಟೆ ತೊಗೊಂಡು ಮಾಡ್ತಿದ್ದಾರೆ ಅಂತ. ಬಟ್ ಅದೂ ಸಮಾಧಾನ, ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವ್ರಿಗೆಲ್ಲ, ಯಾರು ಮಾಡ್ತಿದ್ದಾರೆ ಅದರಲ್ಲಿ ಸುದೀಪ್ ಮುಂದಾಳ್ಪತ್ರ ತೊಗೊಂಡು ಮಾಡ್ತಿರೋದು ನಿಜವಾಗ್ಲೂ ಶ್ರೀನಿವಾಸ್ ಅವ್ರಿಗೆಲ್ಲ ಅಭಿನಂದಿಸ್ತೀನಿ ನಾನು ವೈಯಕ್ತಿಕವಾಗಿ. ನಾನು ಅಂದ್ಕೊಂಡಿದ್ದು ಇದೇ ಜಾಗದಲ್ಲಿ ಅಂತ. ಅಲ್ಲ, ಅದೇ ಪತ್ರಕರ್ತರೇ ಹೇಳಿದ್ರು, ಇಲ್ಲಮ್ಮ ಅದು ಪಕ್ಕದಲ್ಲಿ ಅಂತ. ಸೊ ನಂಗೆ ಇಷ್ಟೊಂದು ಆಳವಾಗಿ ಈ ವಿಚಾರಗಳು ನನಗೆ ಗೊತ್ತೇ ಇಲ್ಲ, ನನಗೆ ಅಂದರೆ ನನ್ನ ಅರಿವಿಗೆ ಬಂದೇ ಇಲ್ಲ, ಅದು ಸತ್ಯ. ಬಟ್ ಗೊತ್ತಿಲ್ಲ ಈಗ ಯಾರ ಮೇಲೆ ನಾವು ತಪ್ಪನ್ನು ಹೊರಿಸೋದು. ಇವ್ರು ತಪ್ಪು ಅಂತ ಹೇಳ, ಅವ್ರು ತಪ್ಪು ಅಂತ ಹೇಳೋದ, ಇವ್ರು ಮಾಡಲಿಲ್ಲ ಅಂತ ಹೇಳೋದ, ಅವ್ರು ಮಾಡಲಿಲ್ವಾ ಅಂತ ಹೇಳೋದ. ಬಟ್ ಒಟ್ಟಲ್ಲಿ ಯಾರು ಮಾಡಿದ್ರೋ ಯಾರು ಮಾಡಲಿಲ್ವೋ ದೊಡ್ಡ ತಪ್ಪು ಅನಾಚಾರ ಅಂತೂ ಆಗೋಗಿದೆ ಅಷ್ಟೇ. ಬಟ್ ಸುದೀಪ್ ಅವರು 1/2 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ. ಅದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ದರ್ಶನ ಕೇಂದ್ರ ಅಂತ ಮಾಡ್ತಾರಂತೆ, ಒಂದು ಲೈಬ್ರರಿ ಮಾಡ್ತಾರಂತೆ, ಒಂದು 25 ಅಡಿ ಪುತ್ಥಳಿ ಕೂಡ ಮಾಡ್ತಾರಂತೆ. ಬಹುಶಃ ನಮ್ಮ ಇತ್ತೀಚಿನ ಸ್ಟಾರ್ಗಳಲ್ಲಿ ಅಥವಾ ಅಷ್ಟು ದೊಡ್ಡ ಪುತ್ಥಳಿ ಇರೋದು ಒಬ್ಬ ಸ್ಟಾರ್ಗೆ ಎಲ್ಲೂ ಇಲ್ಲ ಅನ್ಸುತ್ತೆ. ಇದೊಂದು ಇತಿಹಾಸ ನಿರ್ಮಿಸುವಂತ ಒಂದು ಇದು. ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರಿಗೆ ಆ ಪುಣ್ಯಭೂಮಿಯಲ್ಲಿ ಅಲ್ಲಿ ಸಮಾಧಿ ನಿರ್ಮಾಣ ಮಾಡೋದಕ್ಕೆ, ಒಂದು ಸಣ್ಣ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ
ಆಗುತ್ತೋ ಇಲ್ವೋ ಸೆಕೆಂಡ್ರಿ. ಆ ಜಮೀನು ಕೂಡ ಮುಟ್ಟುಗೋಲು ಹಾಕೊಂತು ಗೌರ್ಮೆಂಟು ರೀಸೆಂಟಾಗಿ, ಅರಣ್ಯಕ್ಕೆ ಸೇರಿದ್ದ ಜಮೀನು ಅಂತ. ಮುಂದಿನ ದಿನಗಳಲ್ಲಿ ಅದು ಕೊಡುತ್ತೋ ಕೊಡಲ್ವೋ ಸೆಕೆಂಡ್ರಿ. ಬಟ್ ಸುದೀಪ್ ಅವರು ಕೊಟ್ಟರು ಕೊಡ್ದಿರ ಹೋದರೂ ಕೂಡ ನಾವು ವೀರಕಪುತ್ರ ಶ್ರೀನಿವಾಸು ಮತ್ತು ಅಸಂಖ್ಯಾತ ವಿಷ್ಣು ಸೇನಾನಿಗಳೆಲ್ಲ ಸೇರಿ ನಾವಿಲ್ಲೊಂದು ವಿಷ್ಣು ದರ್ಶನ ಕೇಂದ್ರ ಅಂತ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ವೈಯಕ್ತಿಕವಾಗಿ ತುಂಬ ಅಭಿನಂದಿಸ್ತೀನಿ ಅಪ್ಪಿ ಅದನ್ನು. ಅದೇ ನಾನು ಅಂದ್ಕೊಂಡಿದ್ನಲ್ಲ ಇದೇ ಸ್ಥಳದಲ್ಲಿ ಅಂದ್ಕೊಂಡೆ, ಏನಾದರೂ ಆಗಲಿ ಅದನ್ನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಇದಕ್ಕಾದರೂ ಸರ್ಕಾರ ಅವ್ರ ಜೊತೆ ಇರಬೇಕು. ನಾವೆಲ್ಲ ಅಂತೂ ಇದ್ದೇ ಇರ್ತೀವಿ, ಖಂಡಿತವಾಗ್ಲೂ ಇರ್ತೀವಿ, ಸರ್ಕಾರವು ಕೂಡ ಇರಬೇಕು. ಇವತ್ತು ವಿಷ್ಣುವರ್ಧನ್ ಅವರ ಬರ್ಡೇ ಜೊತೆಗೆ ನಿಮ್ಮ ಅಚ್ಚುಮೆಚ್ಚಿನ ಮತ್ತಿಬ್ಬರು ಲೆಜೆಂಡ್ಗಳ ಬರ್ಡೇ ಕೂಡ ಹೌದು, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬರ್ಡೇ ಕೂಡ ಹೌದು, ಜೊತೆಗೆ ಶ್ರುತಿ ಮೇಡಮ್ ಅವರ ಬರ್ಡೇ ಕೂಡ ಹೌದು. ಎಸ್, ತುಂಬ ಖುಷಿ ಅನಿಸುತ್ತೆ. ಮೂರು ಜನ ಬರ್ತಡೇ ಒಂದೇ ದಿನದಲ್ಲಿ. ಉಪಿ ಸರ್ ನಾನು ಅವರನ್ನು ಯಾವಾಗಲೂ ಕರೆಯೋದು ನಮ್ಮ ಅತ್ತೆ ಅಂತ. ನಮ್ಮ ಅತ್ತೆಯವರು ಜನ್ಮತಃ ಅಂದರೆ ನನ್ನ ಯಜಮಾನರನ್ನು ಹೆತ್ತಿ ಸಾಕಿದ್ದಾರೆ. ಆ್ಯಕ್ಚುಲಿ ಸಿನಿಮಾಕ್ಕೆ ಹೆತ್ತವರು ಉಪಿ ಸರ್, ವೇಣುನ. ಅದಕ್ಕೆ ನಾನು ಯಾವಾಗಲೂ ನಮ್ಮ ಅತ್ತೆ ಸಮಾನ ಅಂತಿದ್ದೆ. ಅವ್ರು ಯಾವಾಗಲೂ ನಗ್ತಿರ್ತಾರೆ. ಆ್ಯಂಡ್ ಈಸ್ ಸಚ್ ಎ ನೈಸ್ ಜೆಂಟಲ್ಮ್ಯಾನ್. ಉಪಿ ಸರ್ ಬಗ್ಗೆ ಏನಲ್ಲ ಲಕ್ಷ್ಮಿ ಅವರು. ಅವರ ಲಿರಿಕ್ಸ್, ಸಿನಿಮಾ ಲಿರಿಕ್ಸ್ ಅಲ್ಲಿ ಹಾಡುಗಳ ಲಿರಿಕ್ಸ್ ಬರೆಯೋದಾಗಿರಲಿ, ಡೈಲಾಗ್ ಬರೆಯೋದಾಗಿರಲಿ, ಒಬ್ಬ ಟೆಕ್ನಿಷಿಯನ್ ಆಗಿರಲಿ, ಒಬ್ಬ ಡೈರೆಕ್ಟರ್ ಆಗಿರಲಿ, ಒಬ್ಬ ಆರ್ಟಿಸ್ಟ್ ಆಗಿರಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ಗಂಡ, ಒಬ್ಬ ಒಳ್ಳೆಯ ತಂದೆ, ಒಬ್ಬ ಒಳ್ಳೆಯ ಸ್ನೇಹಿತ, ಒಬ್ಬ ಒಳ್ಳೆಯ ಅಣ್ಣ, ಅವರ ಅಣ್ಣ ಇಡೀ ಕುಟುಂಬವನ್ನು ನಡೆಸ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ. ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ಅವರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ಅವ್ರ ಅಣ್ಣಂದ್ರನ್ನ ಮತ್ತು ಅವ್ರ ನಂಬುದವ್ರನ್ನ ಅವ್ರನ್ನ ಬೆಳೆಸ್ಕೊಂಡು ಹೋಗೋದು ರೀತಿಯಾಗಿ ಇರಲಿ. ಅಯ್ಯೋ, ನನಗೆ ಉಪಿ ಸರ್ ನನಗೆ ಅವ್ರ ಬಗ್ಗೆ ಅತ್ಯಂತ ಗೌರವ. ಅದಕ್ಕೆ ನನಗೆ ಅತ್ತೆ ಸಮಾನರು. ಅಂದರೆ ನನ್ನ ಅಮ್ಮನ ಸಮಾನನೇ. ಅತ್ತೆ ಅಂದರೆ ಅತ್ತೆಮ್ಮನೇ ನಮಗೆ. ನಮ್ಮ ಅತ್ತೆ ನಾವು ಅತ್ತೆಮ್ಮ ಅಂತ ಕರಿತೀವಿ. ನನ್ನ ಅಮ್ಮನ ಸಮಾನರು ಅವರು. ಸೊ ಉಪಿ ಸರ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನಿಮಗೆ ಭಗವಂತ ಚೆನ್ನಾಗಿಟ್ಟಿರಬೇಕು, ಖುಷಿಯಾಗಿಟ್ಟಿರಬೇಕು. ಇನ್ನೂ ಹೆಚ್ಚು ಸಿನಿಮಾಗಳನ್ನು, ಹೆಚ್ಚು ನಿಮ್ಮ ಮಾತುಗಳನ್ನು ಕೇಳುವಂಥ ಕನ್ನಡ ಚಿತ್ರರಂಗ ಕಂಡ ಸೂಪರ್ ಸ್ಟಾರ್ ನೀವು. ಸೊ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಉಪಿ ಸರ್ಗೆ. ಇನ್ನೂ ನನ್ನ ಸ್ನೇಹಿತೆ ಅಥವಾ ನನ್ನ ಸಹ ಕಲಾವಿದೆ ಶ್ರುತಿ ಅವ್ರ ಬಗ್ಗೆ. ಶ್ರುತಿ ಅಪ್ಪಟ ಕಲಾವಿದೆ, ಅದರಲ್ಲಿ ಡೌಟೇ ಇಲ್ಲ. ಯಾಕಂತಂದರೆ ರಂಗಭೂಮಿಯ ಹಿನ್ನೆಲೆ ಇದ್ದಂಥ ಒಂದು ಕುಟುಂಬದಿಂದ ಬಂದಂಥ ಹೆಣ್ಮಗಳು. ಜೀವನದಲ್ಲಿ ಎಷ್ಟೇ ನೋವು ಅನ್ನೆಲ್ಲ ಅನುಭವಿಸಿದ್ರು ಅದನ್ನೆಲ್ಲವನ್ನೂ ಮೀರಿಕೊಂಡು ತನ್ನ ಮಗಳನ್ನು ತನ್ನ ಜೀವನವನ್ನು ಕಟ್ಕೊಳ್ಳೋಕ್ಕೆ ಹೆಣಗಾಡ್ತಿರೋವಂಥ ಹೆಣ್ಮಗಳು. ಬಟ್ ನಾವು ಯಾವಾಗಲೂ ಅವಳ ಬಗ್ಗೆ ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಯಾವಾಗಲೂ ಅನಿಸೋದು ಲಕ್ಷ್ಮಿ, ಅವಳು ಎಷ್ಟು ಪಾತ್ರಗಳಲ್ಲಿ ನಮ್ಮನ್ನೆಲ್ಲ ಕಣ್ಣೀರಾಗಿಸಿ ಅಳಿಸಿ ಅಯ್ಯೋ ಅವಳು ಅಳೋ ಪಾತ್ರ ಅಂತ ಶ್ರುತಿ ಅನ್ನತ್ತಾರ. ಆದರೆ ಅವಳು ತದ್ವಿರುದ್ಧ ವ್ಯಕ್ತಿ ಅವಳು. ಎಷ್ಟು ನಗಿಸ್ತಾಳೆ ಅಂತಂದರೆ ಪಕ್ಕದಲ್ಲಿ ಕೂತಾಗ ಒಂದು ವಿಟ್ಟಿ ಅಂದರೆ ಒಂದು ತರಲೆ, ಒಂದು ತುಂಟಿ, ಅಥವಾ ಒಂದು ತಮಾಷೆ ಮಾಡ್ತಿರ್ತಾಳೆ. ಯಪ್ಪ, ಅದೇ ಶ್ರುತಿನ ಇದು ಅಲ್ಲ, ಅಳಸೋ ಶ್ರುತಿ ಇದು. ಆಮೇಲೆ ನಾವು ಬಿಗ್ಗಿ ನಗ್ತಾ ಇರ್ತೀವಿ, ಅದನ್ನು ಭಾಳ ಸೀರಿಯಸ್. ಎಲ್ಲರೂ ನೋಡೋರೆಲ್ಲರೂ ಇವ್ರೇನು ಈಗ ನಗ್ತಾವ್ರೆ ಅಂತ ಅನ್ಬೇಕು. ಯಾವುದೋ ಒಂದು ಸೀರಿಯಸ್ ಮೀಟಿಂಗಲ್ಲಿ ಇವಳು ಕೂತ್ಕೊಂಡು ಪಕ್ಕದಲ್ಲಿ ಏನೋ ಅಂದ್ಬಿಟ್ಟಿರ್ತಾಳೆ. ನಾವು ಬಿದ್ದು ನಗ್ತಾ ಇರ್ತೀನಿ. ನಿನ್ ಗೊತ್ತು, ನಂಗೆ ನಗಕ್ಕೆ ಶುರು ಮಾಡಿದ್ರೆ ನಿಲ್ಸಕ್ಕೆ ಬರಲ್ಲ. ಸೊ ನಾನು ನಗ್ತಾ ಇರ್ತೀನಿ, ಇವಳು ಸೀರಿಯಸ್ ಆಗಿರ್ತಾಳೆ. ನಾನು ಆಮೇಲೆ ಇವಳೇ ಹೇಳಿದ್ದು ಅಂತ ಹೆಂಗೆ ಹೇಳೋದು ನನಗೆ. ಅಂದರೆ ಅಷ್ಟು ತದ್ವಿರುದ್ಧವಾದ ವ್ಯಕ್ತಿತ್ವ, ಅಂದರೆ ಸ್ಕ್ರೀನಿಗೂ ಆಫ್ ಸ್ಕ್ರೀನ್ಗೂ. ಬಟ್ ನನಗೆ ತುಂಬ ಅವಳದ್ದು ಯಾವಾಗಲೂ ಆರ್ಟಿಸ್ಟಾಗಿ ನಾನು ಖುಷಿ ಪಡ್ತಿದ್ದೇನು ಶ್ರುತಿ ಹತ್ರ ಅಂದರೆ, ಸಚ್ ಎ ವಂಡರ್ಫುಲ್ ಡ್ಯಾನ್ಸರ್. ಯಪ್ಪ, ನನಗೆ ಡ್ಯಾನ್ಸ್ ಅಂದರೆ ಜ್ವರ ಬಂದ್ಬಿಡೋದು. ನಾನು ಇವಳ ಜೊತೆ ತುಂಬ ಫಿಲ್ಮಲ್ಲಿ 2 ಹೀರೋಯಿನ್ಸ್ ಫಿಲ್ಮ್ ಅಷ್ಟೊಂದಲ್ಲ. ಇವಳು ಹೆಂಗೆ ಅಂದರೆ ಸ್ಪ್ರಿಂಗ್ ಬೊಂಬೆ ಥರ ಅಂತ ಡ್ಯಾನ್ಸ್ ಮಾಡ್ಕೊಂಡ್ಬಿಡೋಳು. ನಾನು ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದೆ ಲಕ್ಷ್ಮಿ. ಅವಳು ಅಷ್ಟು ಐ ಆಮ್ ನಾಟ್ ಎ ಪರ್ಫೆಕ್ಟ್ ಡ್ಯಾನ್ಸರ್. ಅವಳಷ್ಟು ಪರ್ಫೆಕ್ಟ್ ಡ್ಯಾನ್ಸರ್ ಖಂಡಿತ ಇಲ್ಲ, ಯಾಕಂದರೆ ಶಿ ವಾಸ್ ವೆರಿ ಗುಡ್ ಡ್ಯಾನ್ಸರ್. ನನಗೆ ಯಾವಾಗಲೂ ಬೆರಗುಗಣ್ಣಿಂದ ನೋಡ್ತಾ ಇದ್ದಿದ್ದು ಅವಳದು ಡ್ಯಾನ್ಸ್ ಬಂದರೆ. ಯಾಕಂದರೆ ನಾವು ಇಬ್ಬರು ಹೀರೋಯಿನ್ಸ್ ಆಗಿ ತುಂಬ ಫಿಲ್ಮ್ಸ್ ಮಾಡಿದ್ದೀವಿ. ಸೊ ನಾನು ಯಾವಾಗಲೂ ಡ್ಯಾನ್ಸ್ ಮಾಸ್ಟರ್ ಹತ್ರ, ಸರ್ ಅವ್ಳು ಚೆನ್ನಾಗಿ ಮಾಡಿಬಿಡ್ತಾರೆ ಸರ್, ನಂಗೆ ಸ್ವಲ್ಪ ಫಸ್ಟ್ ಪ್ರಾಕ್ಟೀಸ್ ಆ ಥರ ಬೇಡ್ಕೊಂಡು ಹೋಗಿ ಡ್ಯಾನ್ಸ್ ಮಾಸ್ಟರ್ ಹತ್ರ ಮಾಡಿದ್ದೀನಿ ನಾನು. ಶಿ ಈಸ್ ಅ ವಂಡರ್ಫುಲ್ ಡ್ಯಾನ್ಸರ್. ಆ್ಯಂಡ್ ಶ್ರುತಿ, ಎಗೇನ್ ಫಾರ್ ಯು ಹ್ಯಾಪಿಯೆಸ್ಟ್ ಬರ್ತ್ಡೇ. ನೀನು ಅಷ್ಟೇ ಹೇಳಿದೆ, ಅಫ್ಕೋರ್ಸ್ ಈ ಸತಿ ತುಂಬ ವಿಶೇಷ ಅಂತಲೂ ಹೇಳಿದ್ಯಾ. ನಿನ್ನ ಅರ್ಧ ಇದನ್ನು ನಾನು ಪೂರೈಸಿದ್ದೀನಿ ಅಂತ ಭಾಳ ಖುಷಿಯಿಂದ ಹೇಳ್ಕೊಳ್ಳೋದ್ರ ಜೊತೆಗೆ ನಿನ್ನ ಮಗಳನ್ನು ಸ್ಕ್ರೀನಿಗೆ ಇಂಟ್ರಡ್ಯೂಸ್ ಮಾಡ್ತೀನಿ ಅಂತಲೂ ಹೇಳಿದ್ಯಾ. ಫಾರ್ ಹರ್ ಆಲ್ಸೋ ಆಲ್ ದಿ ಬೆಸ್ಟ್.
ಸೂಪರ್ ಸೂಪರ್. ನಾವು ಅಳು ಮಂಜು ಶ್ರುತಿ ಅವರನ್ನ ನೋಡಿದ್ವಿ ಸಿನಿಮಾಗಳಲ್ಲಿ. ನೀವು ತೆರೆ ಹಿಂದೆ ನಡೆದಂತ ಕಥೆಗಳನ್ನ ಹೇಳಿದ್ರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಶ್ರುತಿ ಅವರಲ್ಲಿ ಇನ್ನೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಶಿ ಈಸ್ ಡೈನಾಮಿಕ್ ವಿಲನ್ ಕೂಡ ಹೌದು ಅಂತ. ಆ ಥರದ ಹೌದು ಹೌದು. ಅಯ್ಯೋ ನಾನು ನೋಡಿದ್ದೀನಿ ತಗೋ. ಅಯ್ಯೋ ರಾಘವೇಂದ್ರ, ಅದನ್ನ ಮರ್ತೇ ಬಿಟ್ಟೆ. ಆ ಪಿಕ್ಚರ್ ಶೋಗೆಲ್ಲ ಕರೆದಿದ್ರು ಪಾಪ. ಹೀರೋ ವಿನೋದ್ ಪ್ರಭಾಕರ್ ಅವರು, ಅವರು ಶ್ರೀಮತಿ ಅವರು ಎಲ್ಲರೂ ಕರೆದಿದ್ರು. ನಾನು ಆ ಟೈಮಲ್ಲಿ 2 ಸತಿ ಕರೆದಾಗ್ಲೂ ನಾನು ಹೋಗೋಕ್ಕಾಗಲಿಲ್ಲ. ಆಮೇಲೆ ಶ್ರುತಿನೂ ಪಾಪ ಅರೇಂಜ್ ಮಾಡಿದ್ಲು, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ಸೊ ನಾನು ನನ್ನ ಸ್ನೇಹಿತೆಯರ ಗುಂಪು ಕಟ್ಕೊಂಡು ಹೋಗಿದ್ದೆ. ನಾನು ಫಸ್ಟ್ ಫೋನ್ ಮಾಡಿದ್ದೆ. ಆ್ಯಕ್ಚುಲಿ ಶ್ರುತಿಯವರ ಪಾತ್ರನೇ ಆ ಸಿನಿಮಾಗೆ ಜೀವಾಳ. ಶ್ರುತಿಯವರ ಪಾತ್ರದ ಪೋಷಣೆಯೇ ಆ ಸಿನಿಮಾಗೆ ಜೀವಾಳ. ಮತ್ತು ಅವಳು ಅತ್ಯಂತ ಚೆನ್ನಾಗಿ ಮಾಡಿದ್ದಾಳೆ, ಅತ್ಯಂತ ಸಹಜವಾಗಿ, ಅತ್ಯಂತ ಒಂಥರ ಇದು ಅಲ್ವೇನೋ, ಆ್ಯಕ್ಟಿಂಗೇ ಅಲ್ವೇನೋ, ಅಯ್ಯೋ ಇದು ಕ್ಯಾರೆಕ್ಟ್ರೇನೋ ಅನ್ನೋ ಥರದಲ್ಲಿ ಮಾಡಿದ್ದಾಳೆ ಆ ಥರ. ಯಾಕೆಂದರೆ ಇಡೀ ಚಿತ್ರಜೀವನದಲ್ಲಿ ಒಂದು ಪಾಸಿಟಿವ್ ರೋಲ್ ಮಾಡ್ಕೊಂಡು ಬರ್ತಿದ್ದ ಒಬ್ಬ ಹೆಣ್ಮಗಳು. ಐ ಥಿಂಕ್ ಫಸ್ಟ್ ನಾನು ಒಂಥರ ಗೆಟಪಲ್ಲಿ ನೋಡಿದ್ದು ಶಿವಣ್ಣನ ಪಿಕ್ಚರ್, ಬಜರಂಗಿ 2. ನಾನು ಇದೇನಪ್ಪ ಇದೊಂದು ಇಷ್ಟೊಂದು ವಿಚಿತ್ರವಾಗಿದೆ ಅನ್ನೋದ್ರೆ ಅದ್ರಲ್ಲಿ ಇಷ್ಟೊಂದು ವಿಲೀನಶೆ ಆಗಿದ್ದಿಲ್ಲ ಪಾತ್ರ. ಆವಾಗ ಬರುತ್ತೆ, ಅವ್ರ ಅಕ್ಕರಾಗಿ ಪಾತ್ರ ಮಾಡಿದ್ದಾಳೆ, ಏನು ಬರುತ್ತೆ. ಬಟ್ ಇದ್ರಲ್ಲಂತೂ ವೈಬ್ರೆಂಟ್. ಅಯ್ಯೋ ನಾನಂದೆ, ಅವಳು ಫೋನ್ ತಕ್ಷಣ ಮೆಸೇಜು ಹಾಕಿದೆ, ಫೋನು ಮಾಡಿದೆ. ಐ ಥಿಂಕ್ ಯು ಆರ್ ದಿ ಬೆಸ್ಟ್ ಇನ್ ದ ಸಿನಿಮಾ ಅಂಡ್ ಬಿಕಾಸ್ ಇಟ್ ಈಸ್ ವೆರಿ ಶಾಕಿಂಗ್. ನನಗೆ ಆ ಪಾತ್ರದ ಬಗ್ಗೆ ನನಗೆ ಮೊದಲೇ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ, ಯಾರೂ ಹೇಳಿರಲಿಲ್ಲ. ಸೊ ರಿಲೀಸ್ ಆಗಿ ಐ ಥಿಂಕ್ ಒಂದು ವಾರದ ಮೇಲಾದಮೇಲೆ ನಾನು ಆ ಪಿಕ್ಚರ್ ನೋಡಿದ್ದು. ಮತ್ತು ಇವನು ವಿನೋದ್ ಪ್ರಭಾಕರ್ ಕೂಡ ಕೊನೆಯ 3 ಸೀನ್ಗಳಲ್ಲಿ ಅಷ್ಟೇ ಪ್ರಭಾವಿತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ನಾನು ಅದನ್ನು ಅವ್ರಿಗೆ ಹೇಳಬೇಕು ತುಂಬ ಪ್ರಯತ್ನ ಪಟ್ಟೆ, ಆತ ಸಿಗಲಿಲ್ಲ ನನಗೆ ಫೋನ್ಗೆ. ಬಟ್ ಇವರು ರತನ್ ಪ್ರಪಂಚದಲ್ಲಿ ಯಾಕೆ ಮಾಡಿದ್ದಾರೆ? ಅಲ್ಲ ವಿನೋದ್ ಪ್ರಭಾಕರ ಅಲ್ಲ, ಇವರು ಶ್ರುತಿ ಅದ್ರಲ್ಲಿ ವಿಲನ್ ಅಲ್ಲ, ಬಟ್ ಒಂಥರ ಬೇರೆ ಶೇಡ್ ಆಫ್ ರೋಲ್. ಯಾ ಬಿಕಾಸ್ ಆ ಕಥೆಗೆ ನಂಗೆ ಗೊತ್ತಿತ್ತು, ಪಾತ್ರ ಗೊತ್ತಿತ್ತು. ಸೊ ಆ ರೋಲ್ ಆಫ್ ಕೋರ್ಸ್ ಇಟ್ ಈಸ್ ನಾಟ್ ಎ ವಿಲನ್ ರೋಲ್. ಇದು ಟೋಟಲಿ ವಿಲನ್. ಚಿಲಮು ಬಯಲೆ ಬೇರೆ. ಇದು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಬಗ್ಗೆ ಮತ್ತೆ ಮಾತನಾಡೋದಾದ್ರೆ, ಅವರು UI ಸಿನಿಮಾ ಮಾಡಿದ್ರು ರೀಸೆಂಟ್ ಆಗಿ, ಆದ್ರೆ ಅವರಿಗೆ UPI ಟ್ರಬಲ್ ಮಾಡಿಬಿಟ್ಟಿದೆ. ಅಯ್ಯೋ, ಶ್ರೀಸಾಮಾನ್ಯರು ಕೂಡ ಹ್ಯಾಕರ್ಸ್ ಬಿಡ್ತಾ ಇಲ್ಲ ಇವತ್ತು. ಅಂಥದ್ರಲ್ಲಿ ಸೆಲೆಬ್ರಿಟಿಗಳನ್ನೇ ಬಿಡಲ್ಲ ಅಂತಂದ್ರೆ ಇನ್ನು ಸಾಮಾನ್ಯರ ಕತೆ ಏನಪ್ಪಾ ಅಂತ ಈಗ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರ್ತಕ್ಕಂಥದ್ದು. ಉಪೇಂದ್ರ ಅವ್ರ ವೈಫ್ ಪ್ರಿಯಾಂಕಾ ಉಪೇಂದ್ರ ನಿಮ್ಗೆಲ್ಲ ತುಂಬಾ ಆಪ್ತರು, ಅವ್ರನ್ನೇ ಟ್ರ್ಯಾಪ್ ಮಾಡ್ತಾರೆ, ಹಣ ಪೀಕ್ತಾರೆ ಅಂತಂದಾಗ, ಈ ಇನ್ಸಿಡೆಂಟ್ ಆದಾಗ ನಿಮಗೆ ಪದೇ ಪ್ರಿಯಾಂಕಾ ಮೇಡಮ್ ಅವ್ರು ಕಾಲ್ ಕೂಡ ಮಾಡ್ತಾ ಇದ್ರು. ಇದು ನನಗೆ ಆಗಿತ್ತು ಕಣು. ಒಂದು 6-7 ತಿಂಗಳಿಂದ ನನಗೆ ಫಸ್ಟು ಚೈತನ್ಯ ಡೈರೆಕ್ಟ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನಿಮ್ಮದು ಫೇಸ್ಬುಕ್ ಹ್ಯಾಕ್ ಅಂದರೆ, ಏನು ಹ್ಯಾಕ್ ಅಂದರೆ ಅಂದೆ ನಾನು. ಸಾರಿ ತಪ್ತೀವಿ ಬೇಡ, ನಂಗೆ ಗೊತ್ತಿರಲಿಲ್ಲ. ಏನು ಹ್ಯಾಕ್? ಅದು ನಿನ್ನ ಹೆಸರಲ್ಲಿ ಏನೋ ಮಾತಾಡಿದ್ದೀರಾ ಅಂತೇಳಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿ, ಅವ್ರು ನಿನ್ನ ಅಕೌಂಟಿಗೆ ದುಡ್ಡು ಹಾಕಿ ಅಂತ ಬೇರೆಯವ್ರು ಕೇಳ್ತಿದ್ದಾರೆ, ಅದು ಫಸ್ಟು ನೋಡ್ಕೋ ಅಂತಲ್ಲಿ ಬೈದ. ಅಂದರೆ ಹೌದಾ, ಅಯ್ಯೋ ಇರೋ ಅಂತ ಹೇಳ್ಬಿಟ್ಟು ಆಮೇಲೆ ಇಮಿಡಿಯೇಟಾಗಿ ನಾನು ಯಾರಿಗೆ ಮಾಡಬೇಕು ಅಂದರೆ ಅವನೇ ಹೇಳ್ಕೊಟ್ಟ, ಈ ಥರ ಸೈಬರ್ ಕ್ರೈಮ್ ಇವರಿಗೆ. ಬಟ್ ಪೊಲೀಸವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಕಂಪ್ಲೇಂಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅವರನ್ನು ರಾಜಸ್ಥಾನದಲ್ಲಿರೋರು ಯಾರೋ ಹ್ಯಾಕರ್ಸ್ ಅಲ್ಲಿ ಹಿಡಿದು ಆ ನಂಬರ್ ಹುಡುಕಿ ಅವರನ್ನು ಅಲ್ಲಿ ಡಿಲೀಟ್ ಮಾಡಿಸಿ, ನನಗೆ ಇದನ್ನು ಮಾಡಿಸಿ, ಅದನ್ನು ಅಕೌಂಟ್ನು ಕ್ಲೋಸ್ ಮಾಡಿಸಿ ಇಮಿಡಿಯೇಟಾಗಿ ಮಾಡಿದ್ರು. ಸದ್ಯ ನನಗೆ ಯಾರೂ ದುಡ್ಡು ಹಾಕಿರಲಿಲ್ಲ ಲಕ್ಷ್ಮಿ, ಯಾರು ಅದು ಸದ್ಯ ಅಕೌಂಟಿಗೆ ದೊರಕಿ ಅದು ಯಾರು ಹಾಕಿದ್ರು ಅದು ಅವ್ರ ಅಕೌಂಟ್ಗೆ ಯಾರು ದುಡ್ಡು ಹೋಗಿರಲಿಲ್ಲ ಅನ್ನೋದು ತುಂಬ ಸಮಾಧಾನ ಕೊಟ್ಟ ವಿಚಾರ. ಅದೇ ದಿನ ಸುಧಾಮೂರ್ತಿಯವ್ರಿಗೆ ಮಾಡಿದ್ರು. ಸುಧಾಮೂರ್ತಿಯವ್ರ ಅಕೌಂಟ್ ಕೂಡ ಹಂಗೆ ಆಗಿತ್ತು, ಅದೇ ಸಮಯದಲ್ಲಿ ನಮ್ಮಿಬ್ಬರದ್ದು ಅಕೌಂಟ್ ಆಗಿತ್ತು ಅವತ್ತು. ನಿನ್ನೆ ನನಗೆ ಒಂದು 10 ಸರಿ ಫೋನ್ ಮಾಡಿ ಹೇಳಿ ಪ್ರಿಯಾಂಕಾ ಉಪೇಂದ್ರ. ನಾನು ಅದೇ DCM ನಾನು ಸೈಲೆಂಟ್ ಮಾಡಿಬಿಟ್ಟಿದ್ದೀನಿ, ನಾನು ನೋಡ್ಕೊಂಡಿಲ್ಲ. ನಾನು ನೋಡ್ಕೊಂಡ್ರು ಒಂದ್ಸತಿ ನಾನು ಮಾತಾಡಿಲ್ಲ. ಏನೋ ಇರುತ್ತೆ, ಆಮೇಲೆ ಮಾತಾಡಿದ್ರೆ ಆಯಿತು, ಇದೆರಡು ಮುಗಿಸ್ಬಿಡೋಣ, CM ಮಾತಾಡ್ಬಿಡೋಣ, DCM ಮಾತಾಡ್ಬಿಟ್ಟು ಆಮೇಲೆ ನೋಡೋಣ ಅಂತ ಬಂದು ಮಾಡ್ತೀನಿ. ಆಮೇಲೆ ನೋಡಿದ್ರೆ ನನಗೆ ಗುರುಕಿರಣ್ ಹೆಂಡತಿ ಪಲ್ಲವಿ ಫೋನ್ ಮಾಡ್ತಾರೆ. ಇದೆಲ್ಲ ಆಗೋಗಿದೆ, ಏನು ಮಾಡಿಬಿಟ್ರಿ, ಇವಾಗ ಏನಾಗುತ್ತೆ? ಸರಿ ಅವ್ರದ್ದಾಗಿದೆ ಕರೆಕ್ಟ್, ನೀವು ನನಗೆ ಯಾಕೆ ಫೋನ್ ಮಾಡ್ತೀರಿ, ಇವ್ರು ಯಾಕೆ ಫೋನ್ ಮಾಡಿದ್ದಾರೆ ಅಂದರೆ, ಆವಾಗ ಗುರುಕಿರಣ್ ಹೇಳ್ತಾರೆ, ನೋಡು ನಮಗೆಲ್ಲ ಮೆಸೇಜ್ ಬಂದಿದೆ ದುಡ್ಡು ಹಾಕು ಅಂತ,
ನಾನು ಅವಳು ಫೋನ್ ಮಾಡಿ ಕೇಳಿದೆ, ಎಲ್ಲಿದ್ಯಾ ನೀನು? ಬೆಳಗ್ಗೆ 9 ಗಂಟೆಗೆ ಅಂಗಡಿ ತೆಗೆದಿರಲ್ಲ, ಯಾವುದೋ ವ್ಯಾಪಾರ ಮಾಡಿರಲ್ಲ, ಎಲ್ಲಿ ಇರ್ತಾಳೆ ಇವಳು? ಇವಳಿಗೆ ಯಾಕೆ 55,000 ಹಾಕಬೇಕು? ನಾನು ಫೋನ್ ಮಾಡಿದ್ದೆ, ಆದರೆ ಅವ್ರ ಮಗನೇ ಹಾಕ್ಬಿಟ್ಟಿದ್ದಾನೆ ದುಡ್ಡು. ನಿನಗೆ ಮೆಸೇಜ್ ಬಂದಿಲ್ಲ? ನಂಗೆ ಏನು ಮೆಸೇಜ್ ಬಂದಿಲ್ಲ. ಹಂಗಾರೆ ನೀನು ಹೆಂಗೆ ಅದನ್ನ ಲಾಕ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ಕೊಟ್ಲು ಅವಳು, ಗುರು ಇಬ್ರು ಸೇರಿ ನನಗೆ ವಾಟ್ಸಪ್ ಹೆಂಗೆ ಲಾಕ್. ಆಮೇಲೆ ಇವಳಿಗೆ ಪಾಪ ಮಾಡಿದ್ಲಲ್ಲ, ಏನೇನು ನಾನು ಮಾಡ್ತಿದ್ದೆ ನಮ್ಮಮ್ಮನಿಗೆ ನಿನಗೆ ತಪ್ಪಿ ಮಾಡ್ಬಿಡ್ತೀರ, ನೀವು ಹಾಕ್ಬಿಡ್ತೀರಾ. ತುಂಬಾ ಬುದ್ಧಿವಂತರಾಗಿರೋದ್ರಿಂದ ನೀವಿಬ್ರು. ಅದಕ್ಕೆ ನನಗೆ ಬಾಧೆ ಇದೆ, ನನ್ನ ಮಗನೇ ನಂಬಿಟ್ಟಿದ್ದಾನೆ. ನೀನು ಮೊದಲೇ ತುಂಬ ಅತಿ ಬುದ್ಧಿವಂತಾಗಿದ್ದರಿಂದ ನನಗೆ ಮೆಸೇಜೇ ಬಂದಿಲ್ಲ ಕಣೆ. ಬಂದರೂ ಕೂಡ ಹಾಕಕ್ಕೆ ನನಗೆ ಗೂಗಲ್ ಪೇ, ಆ ಪೇ, ಯಾವ ಪೇನೂ ನನ್ನ ಯಜಮಾನ ಇಟ್ಟಿಲ್ಲ. ಎಲ್ಲ ಪೇಗಳು ಅವರೇ ಅವ್ರ ಫೋನಿಗೆ ಇಟ್ಕೊಂಡಿರೋದು. ಸೊ ಮಾಡಬೇಕು ಅಂದರೆ ವೇಣುನೇ ಮಾಡಬೇಕಿತ್ತು. ಬಿಡು, ನನಗೇನು ಬರೋದಿಲ್ಲ. ಸೊ ಹ್ಯಾಕರ್ ಗೊತ್ತು ನಂದು ಭಾಳ ಬುದ್ಧಿವಂತೇನೆ. ಸೊ ನೀನು ಕಳಿಸಿದ ತಕ್ಷಣ OTP ಕಳಿಸು ಅಂದರು ನನಗೆ, ಬಾ ನಿನ್ನ ಮನೆಗೆ ಬಂದ್ಬಿಟ್ಟು ಎಲ್ಲ ಮಾಡೋಗ್ತಿದ್ದೆ. ಸೊ ಅವ್ನು ನನಗೆ ಮಾಡೋಕ್ಕಾಗಲ್ಲ ಬಿಡು. ಸೊ ನನಗೇನೋ ಹಿಂಗೆ ಫೇಸ್ಬುಕ್ ಹ್ಯಾಕ್ ಆಗಿತ್ತು ಒಂದ್ಸತಿ ಅಂತ ಹೇಳಿದಾಗ ಅದಕ್ಕೆ ಓ ಸರಿ ಬಿಡು ಸತಿ ನೀನು ಕಳಿಸಿಲ್ಲ ಅಂತ ಪಾಪ ಸಮಾಧಾನ. ಬಟ್ ನಿಜವಾಗ್ಲೂ ಇಟ್ಸ್ ವೆರಿ ಡೇಂಜರಸ್. ಒಂದು ಅವ್ರ ಮನೇಲಿ ಒಂದು 3-4 ಜನ ಹಾಕ್ಬಿಟ್ಟಿದಾರಂತೆ ನಂಬಿ. ಅಲ್ಲ, ನನಗೆ ಅವರು ಪ್ರಿಯಾಂಕಾ ಮಾದೇವಣ್ಣ ನನಗೆ ಮೆಸೇಜ್ ಹಾಕ್ತಾರೆ, ಲಕ್ಷ್ಮಿ ನನಗೆ ಅರ್ಜೆಂಟ್ ಆಗಿ ಒಂದು 45,000 ಹಾಕು ಅಂತ, ನಿಮ್ಗೆ ಮೆಸೇಜ್ ತೋರಿಸ್ತೀನಿ. ನಾನು ಸಾರಿ ಮಾದೇವಣ್ಣ, ನನ್ನ ಹತ್ರ ದುಡ್ಡಿಲ್ಲ ಅಂದೆ. ಇಲ್ಲ ಸ್ವಲ್ಪ ಅರ್ಜೆಂಟ್ ಇದೆ. ಆನ್ಸರ್ ಮಾಡ್ತಾರಾ? ಮೆಸೇಜ್ ಮಾಡ್ತಾನೆ ಇದ್ರು, ಕನ್ನಡದಲ್ಲ ಇಂಗ್ಲೀಷಲ್ಲಿ. ನಾನು ಅಂದೆ ಸರಿ ಒಂದು ಕೆಲಸ ಮಾಡಿ ಆಫೀಸ್ ಹತ್ರ ಬಂದ್ಬಿಡಿ, ಕ್ಯಾಶ್ ಇದೆ ಕೊಡ್ತೀನಿ ಅಂತ. ಅವ್ರು ಯಾವ ಆಫೀಸ್ ಅಂತ ಕೇಳ್ತಾರಲ್ಲ, ನಾನೇನು ಹೇಳ್ತಿದ್ದೆ ಹೇಳಿ? ಯಾವ ಆಫೀಸ್ ಅಂತ ಕೇಳಿದ್ದಿದ್ರೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಡಿ ಅಂತಿದ್ದೆ. ಓ, ನಿಂಗೆ ಅನುಮಾನ ಬಂದು ಆಫೀಸ್ ಹತ್ರ ಬಂದ? ಅಲ್ಲ, ಗೊತ್ತಾಯ್ತು ನನಗೆ ಈ ಥರ ಹ್ಯಾಕ್ ಆಗಿದೆ. ಬರೀ ಅವ್ರಿಬ್ಬರದೇ ಅಲ್ಲ, ಅವ್ರ ಜೊತೆಗಿರೋರ್ದು ಹ್ಯಾಕ್ ಆಗಿದೆ ಅಂತ ಗೊತ್ತಾಯ್ತು. ನ್ಯಾಚುರಲಿ ಹಂಗೆ ಅಂತೆ. ಇವಾಗ ನಾನು ಹಾಕಿದಂಗೆ ಈಗ ಅವ್ರ ಕಾಂಟ್ಯಾಕ್ಟ್ಸ್ ಯಾರು ಇದ್ದಾರೋ ಅವ್ರೆಲ್ಲರ ಹೆಸರು ಹಾಕ್ತಾರಂತ. ಹೌದು ಹೌದು. ನೋಡು ಹಿಂಗೆ ನೀನು ಹಾಕ್ಬಿಟ್ಟಿದ್ರೆ ಗತಿ ಏನು? ಇಲ್ಲ, UPI ಕಳಿಸ್ತೀನಿ ಹಾಕ್ಬಿಡಿ ಅಂತಂದ್ರು. ಅವ್ರು ಕೇಳಿದ್ರೆ ನಮ್ಮ ಹತ್ರ ಇರಬೇಕಲ್ಲ ಹಾಕಕ್ಕೆ. ಅದೇ ಅದು ಬೇರೆ ವಿಚಾರ. ನನ್ನ ಹತ್ರನೂ ಇಲ್ವಲ್ಲ, ಅದೇಳು ಏನು ಇಲ್ವಲ್ಲ ಹಾಕಕ್ಕೆ. ಆ ಥರ ಅಲ್ಲ ಅದು. ತರಮ್ಮ ನಾನು ಹೇಳೋದೇನಂತಂದ್ರೆ, ಇದು AI ವರ್ಲ್ಡ್. ನಿಮ್ಮ ಥರ ಫೋಟೋಗಳನ್ನ AI ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ನಿಮ್ಮ ಜೊತೆ ಯಾರೋ ಇಲ್ಲದೆ ಇರೋ ವ್ಯಕ್ತಿನ ನಿಲ್ಲಿಸಿ ಕ್ರಿಯೇಟ್ ಮಾಡ್ತಾರೆ. ಈ ಥರದ್ದು ಏನೇನೋ ಟೆಕ್ನಾಲಜಿ ತುಂಬಾ ಮುಂದುವರಿತಾ ಇದೆ. ನಾವು ಟೆಕ್ನಾಲಜಿಗೆ ದಾಸರಾಗ್ತಾ ಹೋಗ್ತಾ ಇದೀವೇನೋ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಈಗ ತುಂಬಾ ಜನ ಫೇಸ್ಬುಕ್ ತೆಗೆದ್ರೆ ಸಾಕು, ಇನ್ಸ್ಟಾ ತೆಗೆದ್ರೆ ಸಾಕು, ಅವ್ರ ಥರನೇ ಹೋಲುವಂಥ AI ಫೋಟೋಗಳನ್ನ ಏನು ಪುಟಗಟ್ಟಲೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದು AI ಫೋಟೋಸ್ನ ಜನ್ರೇಟ್ ಮಾಡೋದಕ್ಕೆ ನಮ್ಮ ಹತ್ರ ನಮ್ಮ ಇಮೇಲ್ ID-ಯಿಂದ ಹಿಡಿದು ನಿಮ್ಮ ಫೋಟೋಸ್ನ ನಾವು ತಗೊತಾ ಇದ್ದೀವಿ ಅಂತೇಳಿ ಸಾಕಷ್ಟು ಡೀಟೇಲ್ಸ್ನ ತಗೊಳುತ್ತೆ. ಏಜಿಂದ ಹಿಡಿದು ಅಡ್ರೆಸ್ಸಿಂದ ಹಿಡಿದು ಎಲ್ಲವೂ ತಗೊಳ್ತಾ ಹೋಗುತ್ತೆ. ಅಲ್ಲ, ನಾನು ಹೇಳೋದು ಇದು ಮಾಡ್ತಾ ಹೋದಾಗ ಏನಾಗುತ್ತಂದರೆ, ನಾವು ಈ ಥರದ ಒಂದು ಪ್ರಪಾತಗಳಲ್ಲಿ ಸಿಲುಕೊಂತೀವಿ ಅಂತ ಅನಿಸ್ತಾ ಇದೆ. ಹಾಗಾಗಿ AI-ಗೆ ಫೋಟೋಸು ಅದು ಇದು ಮಾಡುವಾಗ ಅದು OTP ಅಥವಾ ಗೂಗಲ್ ಅಕೌಂಟ್ಸ್ನ ಎಲ್ಲ ಕೇಳಿದಾಗ, ಇಮೇಲ್ IDಸ್ಗನ್ನು ಕೇಳಿದಾಗ, ಅಡ್ರೆಸ್ ಕೇಳಿದಾಗ, ಅಕೌಂಟ್ ಡೀಟೇಲ್ಸ್ ಕೇಳಿದಾಗ ಯಾರು ಶೇರ್ ಮಾಡಬಾರ್ದು. ಅದ್ರ ಬಗ್ಗೆ ಒಂದು ಸಣ್ಣ ಅವೇರ್ನೆಸ್ಸು ಜನಕ್ಕೆ ಕೂಡ ಇರಬೇಕಾಗುತ್ತೆ. ಅಯ್ಯೋ ಕೊಡ್ರಪ್ಪ, ನನಗೇ ಬೇಕಲ್ಲ, ನನಗೇ ಗೊತ್ತಾಗಲ್ಲ ಇವೆಲ್ಲ. ನನಗೆ ಖಂಡಿತ ಕೊಡಿ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ, ಯಾರೋ ಫೋಟೋ ಕಳಿಸಿದ್ರು ಅದನ್ನ ನಾನು ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕೊಂಡೆ. ಅಲ್ಲ, ಬೇರೆಯವರು ಮಾಡಿದ್ರೆ ಸಮಸ್ಯೆ ಇಲ್ಲ, ನಿಮ್ಮ ಫೋನಿಂದ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಶೇರ್ ಮಾಡಿಬಿಟ್ರೆ ಅಂತೂ ತುಂಬಾ ಸಮಸ್ಯೆ ಆಗುತ್ತೆ. ಅಲ್ಲ, ಬರೋದಿಲ್ಲ, ಮಾಡೋಂದ್ರೂ ಬರಲ್ಲ. ಸಾಕಷ್ಟು ಆ್ಯಪ್ಸ್ ಡೆವಲಪ್ ಆಗಿದೆ. ಆ ಆ್ಯಪ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಮುಗೀತು, ಅಕೌಂಟು ಹ್ಯಾಕ್ ಆಗೋಗ್ತಾರೆ. ಸೊ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ರೂಪಾಯಿಯರವರು ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ರು 1-1.5 ವರ್ಷದ ಹಿಂದೆ. ನಾನು ಅವ್ರ ಜೊತೆ ಸಂದರ್ಶನ ಕೂಡ ಮಾಡಿದ್ದೆ. ಅವ್ರು ಯಾರೋ ಇದು ಮಾಡ್ತಾರೆ ಜೊತೆಲಿದ್ರು. ಹೌದು, ಇಮಿಡಿಯೇಟ್ ಕಾಲ್ ಮಾಡ್ತಾರಂತೆ. ಕಾಲ್ ಮಾಡಿಬಿಟ್ಟು ಇಲ್ಲೇ ಜಡ್ಜ್ ಇದ್ದಾರೆ, ನಾನು ACP DCP ಅಂತೆಲ್ಲ ಹೇಳ್ಕೊಂಡು, ನೀವು ಯಾರಿಗೂ ಫೋನ್ ಮಾಡಬಾರ್ದು, ನಿಮ್ಮ ಫೋನಲ್ಲಿ ಇಟ್ಬಿಡಿ, ಇಮಿಡಿಯೇಟ್ ಅಮೌಂಟ್ ಹಾಕಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ ಇದು ಮಾಡಿಬಿಡ್ತಾರೆ ಅವರು. ಆಮೇಲೆ ಆನಂತರ ಅವ್ರಿಗೆ ಡೌಟ್ ಬಂದು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟು ಅವರು ತುಂಬ ಅದ್ರ ಬಗ್ಗೆ ಹೋರಾಟ ಕೂಡ ನಡೆಸ್ತಾರೆ. ಸೊ ಈ ಥರ ಸೆಲೆಬ್ರಿಟೀಸ್ನೇ ಬಿಡಲ್ಲ ಅಂತಂದರೆ ಶ್ರೀಸಾಮಾನ್ಯರ ಕಥೆ ಏನು ಅಲ್ವಾ? ಅದೇ ನಂಗೆ ಫೇಸ್ಬುಕ್ ಹ್ಯಾಕ್ ಆಗೋದು ಅದೆಲ್ಲ ಆದಾಗ ನಂಗೆ 2-3 ಗಂಟೆಯಲ್ಲೇ ಕಂಡುಹಿಡಿದ್ರು. ಆವಾಗ ಅದೇ ಇದರಲ್ಲಿ ಫೇಸ್ಬುಕ್ಕಲ್ಲಿ ಸುಧಾಮೂರ್ತಿ ಅಂತವ್ರನ್ನೇ ಮಾಡಿದ್ರು, ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂಥವ್ರನ್ನೇ ಮಾಡಿದ್ರು. ಅವ್ರದ್ದು ಆಗಿತ್ತು ಅದು. ಅವರು ಪೊಲೀಸವ್ರು ಹೇಳಿದಾಗಲೇ ಗೊತ್ತಾಗಿದ್ದು ನನಗೆ ಅವ್ರದ್ದು ಹೀಗೆ ಆಗಿತ್ತು ಅಂತ. ಸೇಮ್ ಟೈಮ್ ಅಲ್ಲ, ನಮ್ಮಂಥವ್ರಿಗೆ ಮಾಡಿದ್ರೆ ಏನೂ ಸಿಗಲ್ಲ. ಡಾಕ್ಟರ್ ತಾರಾ ಅವ್ರಿಗೆ ಮಾಡಿದ್ರೆ ಅವರು ನನ್ನ ಹತ್ರ ಸಿಗಲ್ಲ ಅಷ್ಟೇ. ನನ್ನ ಹತ್ರ ಹಿಂಗೆ ಕಿತ್ಕೊಳ್ಳೋದಷ್ಟೇ, ಉಂಗುರ ಕೊಡಿ, ಬಳೆ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದಷ್ಟು ಇಲ್ಲ ಕಣೋ. ಅದಕ್ಕೆ ನಾನು ಇವಾಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೊಂಡು ಇದು ಬಂಗಾರ ಅಂದ್ಕೊಂಡು
ಭಾವನಾ ರಾಮಣ್ಣ ಅವರು ರೀಸೆಂಟಾಗಿ IVF ಮೂಲಕ ತಾಯ್ತನವನ್ನು ಅನುಭವಿಸ್ಬೇಕು ಅಂತ ತುಂಬ ಅವರೇ ಇಷ್ಟಪಟ್ಟು ಮನೆಯವ್ರನ್ನ ಒಪ್ಪಿಸಿ ಎಲ್ಲನೂ ಇದು ಮಾಡಿ IVF ಮೂಲಕ 2 ಮಕ್ಕಳನ್ನು ಹೆರುವಂಥ ಕಾರ್ಯ ಆಯಿತು. ಅದರಲ್ಲಿ ಒಂದು ಮಗು ತೀರ್ಕೊಂಡ್ಬಿಡ್ತು. ಸೊ ನಿಮ್ಮ ಸಮಕಾಲೀನರು, ನಿಮಗೂ ಆಪ್ತರು, ಅವರ ಒಂದು ನಿಲುವುಗಳನ್ನ ಪ್ರಶ್ನಿಸೋ ಹಕ್ಕುಗಳು ನಮಗೂ ನಿಮಗೂ ಯಾರಿಗೂ ಇಲ್ಲ. ಅವರ ವೈಯಕ್ತಿಕ ನಿಲುವುಗಳು. ಸೊ ಆ ಪ್ರಾಸೆಸ್ ಬಗ್ಗೆ ಅವರು ತಗೊಂಡಂಥ ಬೋಲ್ಡ್ ಸ್ಟೆಪ್ ಬಗ್ಗೆ ಆಸ್ ಅನ್ ಆಕ್ಟ್ರೆಸ್ ಆಗಿ ಬೋಲ್ಡ್ ಏನು ಹೇಳ್ತೀರಾ? ಇಲ್ಲ ಅವ್ರು ಬೋಲ್ಡ್ ಆಗಿ ತಗೊಂಡ್ರು. ಎಲ್ಲರ ಪರ್ಸ್ನಲ್ ಜೀವನ ಅವರವ್ರಿಗೇನೆ. ಯಾರ ಜೀವನದ ಪರ್ಸ್ನಲ್ ಬಗ್ಗೆನೂ ಮಾತನಾಡುವ ಹಕ್ಕು ಯಾರಿಗೂ ಕೊಟ್ಟಿಲ್ಲ. ನಮ್ಮ ಪ್ರಜಾಪ್ರಭುತ್ವ ಇರಬಹುದು, ಏನೇ ಇರ್ಬೋದು, ಅದು ನಾವು ನಿಟ್ಟಿನಲ್ಲಿ ನಾವು ಬಹಿರಂಗವಾಗಿ ನಾವು ಏನೇನು ವಿಷಯಗಳಲ್ಲಿ ಅದನ್ನು ಮಾತಾಡ್ಬೋದೇ ಹೊರತು ಅವರವರ ವೈಯಕ್ತಿಕ ಜೀವನದಲ್ಲಿ ಇಣುಕಿ ನೋಡುವಂತಹ ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ತೆಗೆದುಕೊಂಡುವಂಥ ಒಂದು ನಿರ್ಧಾರಗಳ ಬಗ್ಗೆ ಮಾತನಾಡೋದು ಬಹಳ ತಪ್ಪಾಗುತ್ತೆ. ನಾನು ಆ ಹೆಣ್ಮಗಳು ನನಗೆ ಗೊತ್ತೇ ಇಲ್ಲ ಆಕೆ ಗರ್ಭಿಣಿ. ಯಾಕಂದರೆ ಅದಕ್ಕೆ ಹಿಂದಿನ ಒಂದು 2 months ಹಿಂದೆನೂ ನಾವು ಒಂದು ಮದುವೆಯಲ್ಲಿ ಆಕೆನ ಭೇಟಿ ಮಾಡ್ತೀನಿ. ಆವಾಗಲೂ ಆಕೆಗೆ ಗರ್ಭಿಣಿ ಅಥವಾ ಆ ಲಕ್ಷಣಗಳು ನಾನು ಕಾಣಲಿಲ್ಲ. ಅವಳು ನನಗೆ ಅದೇ ಅಂದ್ಲು, ತಾರಮ್ಮ ನೀವು ಗಮನಿಸ್ಲಿಲ್ಲ ನನ್ನ ಅಂತಂದು. ಇರ್ಬೋದು, ನಾನು ಗಮನಿಸ್ಲಿಲ್ಲ. ಆಕೆನ ಮಾತಾಡಿ ವಿಶ್ ಮಾಡಿ ಹೋಗಿದ್ದೀನಿ ಅಷ್ಟೇ ಅದು ಮದುವೆಯಲ್ಲಿ. ಅದಾದ 2 ತಿಂಗಳಲ್ಲಿ ನನಗೆ ಆಕೆ ಹೇಳಿದಾಗ ನಂಗೆ ಅತ್ಯಂತ ಸಂತೋಷ ಅನಿಸುತ್ತೆ. ನನಗೆ ಯಾವಾಗಲೂ ಅವಳಿಗೆ ಹೇಳ್ತಾ ಇದ್ದಿದ್ದು ನೀನು ಮದುವೆ ಆಗಮ್ಮ ಅಂತ ಹೇಳ್ತಿದ್ದೆ. ಅವಳು ಮದುವೆ ಬಗ್ಗೆ ಏನೋ ಹೇಳೋಳು, ನಾನು ಆಗ್ತೀನಿ ತರಮ್ಮ, ನೋಡೋಣ ತರಮ್ಮ, ಡಿಸೈಡ್ ಮಾಡ್ತೀನಿ ಈ ಥರ ಹೇಳಿ. ಸರ್ ಮಕ್ಕಳು ನನಗಂದ್ರೆ ಏನಾದರೂ ಆಗಲಿ, ಏನೋ ಒಂದು ಜೀವನಕ್ಕೆ ಅವಳು ಮುಂದಿನ ಅರ್ಥವನ್ನು ಕಂಡುಕೊಡಿ ಅವಳು ತನ್ನ ಜೀವನಕ್ಕೆ. ಆಕೆ ತುಂಬ ಭಾಳ ಪ್ರೀತಿಯಿಂದ ಕೂಡ ಆಹ್ವಾನ ಮಾಡಿದ್ಲು. ನಾನು ಕಾರಣಾಂತರದಿಂದ ಊರಲ್ಲಿ ಇಲ್ಲದೇ ಇರೋದ್ರಿಂದ ಆಕೆಯ ಸೀಮಂತಕ್ಕೆ ಹೋಗಲಿಲ್ಲ. ಇಲ್ಲಾಂದರೆ ನಾನು ಹೋಗ್ತಿದ್ದೆ. ಯಾಕಂದರೆ ಆ ಹೆಣ್ಣುಮಗಳು ಯಾವಾಗಲೂ ಅಷ್ಟೇ, ಯಾವುದೇ ತಂದೆ ತಾಯಂದ್ರಿಗೂ ಕೂಡ ನನ್ನ ತಾಯಿ ನನ್ನನ್ನು ಹೆತ್ತಾದ್ಮೇಲೆ ಇವನೇ ನಿನ್ನ ತಂದೆ ಅಂತ ತೋರಿಸೋವರೆಗೂ ನನ್ನ ತಂದೆ ಯಾರು ಅಂತ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ. ಸೊ ನನಗೆ ಆ ಥರ ನಾವು ಇದರಲ್ಲಿರ್ಬೇಕಾದ್ರೆ ನಾವು ಆಕೆ ತಗೊಂಡ ಡಿಸಿಷನ್ ಬಗ್ಗೆ ಮಾತಾಡೋದಾಗಲಿ, ಆಕೆಯ ಆ ನಿರ್ಧಾರದ ಬಗ್ಗೆ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಾಗಲಿ ಯಾರಿಗೂ ಹಕ್ಕಿಲ್ಲ ರೀ. ಅದನ್ನು ಅಣಗಿಸೋ ಹಕ್ಕು ಕೂಡ ಯಾರಿಗೂ ಇರಲ್ಲ. ನಾವು ಏನಾದರೂ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ದಿದ್ದು, ನಾನು ಅದನ್ನು ಮನಸಾ ನಾನು ಪಾಲಿಸ್ತಾ ಇದ್ದೀನಿ. ಏನಂದರೆ, ಯಾರಿಗಾದರೂ ಏನಾದರೂ ಸಾಧ್ಯವಾದರೆ ನಿನಗೆ ಒಳ್ಳೇದು ಮಾಡು, ಒಳ್ಳೆಯದನ್ನು ಮಾತಾಡು. ನಿನಗೆ ಆಗಲಿಲ್ವಾ, ನಿನಗೆ ಅಥವಾ ಅವರ ತಪ್ಪುಗಳು ನಿನ್ನ ಕಣ್ಮುಂದೆ ಬಂದರೆ ತಿದ್ದೋದಕ್ಕೆ ಆದರೆ ನೋಡು, ನಿನ್ನ ಮಾತುಗಳಿಗೆ ಗೌರವ ಕೊಡೋರ ಹತ್ರ ತಿದ್ದಕ್ಕೆ ಪ್ರಯತ್ನ ಪಡು. ಇಲ್ವಾ, ದೂರ ಇದ್ದು ಅಷ್ಟೇ. ನಿನಗೆ ಕೆಟ್ಟದ್ದು ಬಯಸೋಕೋಬೇಡ. ಕೆಟ್ಟದ್ದು ಮಾಡೋದು, ಶಿಕ್ಷೆ ಕೊಡೋದು ಎಲ್ಲ ಅವನು ಕಣ್ರಿ. ನಿಮ್ಗೆ ಏನೇ ತಪ್ಪು ಮಾಡಿದರೆ ಅದು ತಪ್ಪು ಅಂತ ಅನಿಸೋದು, ನಿನಗೆ ಕರ್ಮಗಳನ್ನು ಕಳ್ಕೊಳ್ಳೋದು ಮಾಡೋದೆಲ್ಲ ಭಗವಂತನೇ. ಸೊ ಅದರಿಂದ ನಾವ್ಯಾರು ಶಿಕ್ಷೆ ಕೊಡೋಕ್ಕೆ, ನಾವ್ಯಾರು ಹೇಳೋದಕ್ಕೆ. ಬಟ್ ನನಗನ್ಸೋದು ನನಗೆ ತುಂಬ ಆಕೆ ವಿಚಾರದಲ್ಲಿ ನೋವಾಗಿದ್ದು, ಒಂದು ಮಗುವನ್ನು ಆಕೆ ಕಳ್ಕೊಂಡಾಗ ಅವಳಿಗೆ ಆಗಿರೋಷ್ಟೇ ನೋವು ನಿಜವಾಗ್ಲೂ ಒಬ್ಬ ತಾಯಿಯಾಗಿ ನನಗಾಗಿದೆ. ಯಾಕಂದರೆ ಮಗುನ ಹೆರೋದೇ ತುಂಬ ನಮ್ಮದು ಪ್ರೋಸೆಸ್ ಅದು ತುಂಬ ಕಷ್ಟ. ಯಾಕಂದರೆ ಆಕೆಯು IVF, ನನಗೂ ಅದೇ ಪ್ರೊಸೀಜರಿಂದ ಆಗಿರೋದು. ನನಗೆ ಬಂದಿರೋ ಬಾಧೆ ನನಗೆ ಗೊತ್ತು. ಯಾಕಂದರೆ ನಾನು ಆ ಇಂಜೆಕ್ಷನ್ ತಗೊಂಡಾಗ ನಾನು ದಪ್ಪ ಆಗಿರೋದಾಗಿರಲಿ, ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಲಿ, ನಮಗೆ ಮೂಡ್ ಸ್ವಿಂಗ್ಸ್ ಆಗಿರಲಿ, ಅಥವಾ ನಾನು ಪಡ್ತಿದ್ದ ಕಷ್ಟ ಆಗಿರಲಿ, ಅದು ನನಗೆ ಗೊತ್ತು. ನಾನು ಆಕೆನೂ ಆ ಥರದ್ರಲ್ಲಿ ಮಾಡ್ಕೊಂಡ್ಲು ಅಂತ ಗೊತ್ತಾದಾಗಲೂ ಅಯ್ಯೋ ಈಕೆ ಏನೇನು ನೋವು ಅನುಭವಿಸಿದ್ಲಪ್ಪ ಅಂತಲೇ ನನಗೆ ಮನಸ್ಸಿಗೆ ಬಂದಿದ್ದು. ನಾನು ಅವಳ ಕೇಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅವಳು ಆಗಲೇ ತುಂಬ ಗರ್ಭಿಣಿಯಾಗಿದ್ಲು, ಸೀಮಂತಕ್ಕೆ ಕರೆದಿದ್ಲು. ಯಪ್ಪ ನಾನು ಈಗ ಹೇಳಬಾರ್ದು ಅದನ್ನೆಲ್ಲ ಅವಳ ಹತ್ರ ಅಂದ್ಬಿಟ್ಟು, ನಾನು ಬರ್ತೀನಮ್ಮ, ಸಂತೋಷವಾಗಿರು, ಖುಷಿಯಾಗಿರು, ಏನು ನನಗೆ ಹೇಳೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಹೇಳಿದೆ. ಯಾಕಂತಂದರೆ ಆ ಪ್ರೋಸೆಸ್ಸೇ ತುಂಬ ಕಷ್ಟ ಲಕ್ಷ್ಮಿ. ಇಟ್ ಈಸ್ ವೆರಿ ವೆರಿ ಪೇನ್ಫುಲ್. ನಾನು ನಿನ್ನ ತಮಾಷೆನೂ ಮಾಡ್ತಿಲ್ಲ. ಇವತ್ತು 12 ಗಂಟೆಗೆ ನಾನು ಇಂಜೆಕ್ಷನ್ ತೊಗೊಂಡ್ರೆ ನೆಕ್ಸ್ಟ್ ಡೇ 12 ಗಂಟೆ ಎಕ್ಸಾಕ್ಟಾಗಿ ತೊಗೋಬೇಕು. ನಾನು ಎಲ್ಲಿದ್ದರೂ ಹೇಗಿದ್ದರೂ ಆ ಸಮಯದಲ್ಲಿ ಹೋಗಿ ಇಂಜೆಕ್ಷನ್ ಆನ್ ಟೈಮ್ ತೊಗೋಬೇಕು. ಅಯ್ಯೋ ಆ ಇಂಜೆಕ್ಷನ್ಸಿನಿಂದ ನಿನಗೆ ಮೀಸೆಗಳು ಬರೋದು, ಕೂದಲುಗಳು ಬರೋದು, ಪಿಂಪಲ್ಸ್ ಬರೋದು, ದಪ್ಪ ಆಗೋದು, ಆ ಸಣ್ಣ ಆಗಕ್ಕೆ ನಾನು ಮಾಡಿರೋ ಸರ್ಕಸ್ ಇದೆಯಲ್ಲ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನಮಗೆ ಮನಸ್ಸಿಗೆ ಮೈಗೆ ತುಂಬ ಒಂದು ಚಾಲೆಂಜ್ ಕೊಡುವಂಥ ಟ್ರೀಟ್ಮೆಂಟ್ ಅದು. ಆ ಟ್ರೀಟ್ಮೆಂಟಲ್ಲಿ 2 ಹೆಣ್ಣುಮಕ್ಕಳು ಮಾಡಿಕೊಂಡಾಗ ಒಂದು ಮಗು ಕೈ ಹೋಯಿತು ಅಂದಾಗ ನಾನು ಸಿಕ್ಕಾಪಟ್ಟೆ ಸಂಕಟಪಟ್ಟಿದ್ದೀನಿ. ಆ ಹೆಣ್ಮಕ್ಳಿಗೆ ಫೋನು ಮಾಡಲಿಲ್ಲ. ನನಗೆ ಮಾಡಲಿಕ್ಕೂ ಹೆದರಿಕೆ, ಏನಮ್ಮ ಹೆಂಗಿದೆಯಾ ಅಂತ ಕೇಳೋಕ್ಕೂ ಹೆದರಿಕೆ.
ಬಟ್ ಐ ರಿಯಲಿ ವಿಶ್ ಟು ಹ್ಯಾವ್ ಎ ನೈಸ್ ಜರ್ನಿ. ಆ ತಾಯಿತನದ ಎಲ್ಲ ಒಳ್ಳೆಯ ಕ್ಷಣಗಳನ್ನು ಅವಳು ಅನುಭವಿಸ್ಬೇಕು ಅಂತ ನಾನು ಸೂಪರ್. ಮನಸಾರೆ ಪ್ರೀತಿಯಿಂದ ಹೇಳ್ತೀನಿ. ಯಾಕಂದರೆ ಐ ಲೈಕ್ ಹರ್ ಪರ್ಸನಲಿ, ವಾಟ್ ಎವರ್ ಶಿ ಈಸ್, ಐ ಲೈಕ್ ಹರ್ ಪರ್ಸನಲಿ. ಸೊ ನನಗೆ ಆಕೆಗೆ ಮನಸಾರೆ ಅಭಿನಂದಿಸ್ತೀನಿ. ಐ ಪ್ರೇ ಗಾಡ್ ಅವಳಿಗೋಸ್ಕರ ದೇವರ ಖಂಡಿತ ಆಕೆಗೆ ಚೆನ್ನಾಗಿ ಇಟ್ಟಿರ್ಲಪ್ಪ ಅಂತ ಅನ್ಕೊಂಡು. ಎಸ್ ಭಾವನಾ ಮೇಡಮ್, ತಾರಾ ಮೇಡಮ್ ಅವ್ರು ಹೇಳ್ದಂಗೆ ನಾವು ಕೂಡ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಮೇಡಮ್. ಒಂದು ಮಗು ನೀವು ಇಬ್ಬರು ಕ್ಷೇಮವಾಗಿದ್ದೀರಾ ಅಂತ ಗೊತ್ತಾಯಿತು. ಸೊ ಇವ್ರು ಹೇಳ್ದಂಗೆ ಖುಷಿಯಾಗಿ ಅದರ ಲಾಲನೆ ಪಾಲನೆ ನೀವು ತಾಯ್ತನವನ್ನು ಅನುಭವಿಸ್ಬೇಕು ಅಂತ ಏನೆಲ್ಲ ಕನಸುಗಳು ಕಟ್ಕೊಂಡಿದ್ರಿ ಅದೆಲ್ಲವನ್ನು ಜಸ್ಟ್ ಎಂಜಾಯ್ ಇಟ್ ಮೇಡಮ್ ಅಷ್ಟೇ. ಕನ್ನಡ ಚಿತ್ರರಂಗ ಅಂತಂದಾಗ ನಮ್ಮಲ್ಲಿ ಮೊದಲೇ ಸೂಪರ್ ಸ್ಟಾರ್ಗಳ ಕೊರತೆ ಇದೆ ಅಂತಕ್ಕಂಥದ್ದು ಕಂಪೇರ್ ಟು ಅದರ್ ಇಂಡಸ್ಟ್ರೀಸ್. ನಮ್ಮದು ಸೂಪರ್ ಸ್ಟಾರ್ಗಳ ಕೊರತೆ ತುಂಬ ಕಮ್ಮಿ ಇದೆ. ಇರೋ 4-5 ಜನರಲ್ಲೇ ಸಿನಿಮಾಗಳು ಮಾಡ್ತಾ ಹೋಗಬೇಕು. ಎಷ್ಟು ಸಿನಿಮಾಗಳಂತ ಮಾಡೋಕ್ಕೆ ಸಾಧ್ಯ ಈಗಿರೋ ಕಾಂಪಿಟೇಟಿವ್ ಏರಿಯಾದಲ್ಲಿ? ಪರಭಾಷಾ ಸಿನಿಮಾಗಳಿಗೆ ಸೆಡ್ ಹೊಡೆಯುವಂಥ ಸಿನಿಮಾಗಳು ಮಾಡಬೇಕಂದಾಗ ಧ್ರುವ ಸರ್ಜಾ ಅವರೆಲ್ಲನೂ 3 ವರ್ಷ ಒಂದೊಂದು ಸಿನಿಮಾಗೆ ತೊಗೊತಾರೆ. ಯಶ್ ಅವರು 5 ವರ್ಷ ಒಂದೊಂದು ಸಿನಿಮಾಗೆ ತೊಗೊತಾರೆ. ಶಿವಣ್ಣ ಅವರು ಯಾರು ಏನೇ ಮಾಡ್ಕೊಳ್ಳಿ, ನಾನು ವರ್ಷಕ್ಕೆ ಒಂದು 4-5 ಸಿನಿಮಾ ಮಾಡ್ತೀನಿ, 365 ದಿನ ನಾನು ಬ್ಯುಸಿ ಇರ್ತೀನಿ ಅಂತ. ಸ್ವೀಟ್ ಡಾರ್ಲಿಂಗ್ ಅವರು. ಹೌದು, ಅವ್ರು ಇವಾಗಲೂ ಅವರ ಒಂದು ಸಿನಿಮೋತ್ಸಾಹನ ನಿಜವಾಗ್ಲೂ ಮೆಚ್ಚಲೇಬೇಕು. ಆ ಥರವರು ಇದ್ದಾರೆ, ಈ ಥರವರು ಇದ್ದಾರೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅಂತಕ್ಕಂಥದ್ದು ಎಷ್ಟು ಅನುಪಸ್ಥಿತಿ ಕಾಡ್ತಾ ಇದೆ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಕಾಡ್ತಾ ಇದೆ. ವೈಯಕ್ತಿಕವಾಗೂ ಒಂದ್ಸರಿ ನೋವಾಗುತ್ತೆ. ಯಾಕಂದರೆ ಹುಡುಗ ಬೆಳೆದು ಬಂದ ರೀತಿ ನಮಗೆ ಗೊತ್ತಿದೆ. ಸೊ ಅವ್ರ ತಾಯಿ ಕಷ್ಟಪಡ್ತಾ ಇದ್ದಿದ್ದು, ಅವ್ರ ತಾಯಿ ಅವನ ಫೋಟೋ ಇಟ್ಕೊಂಡು ಅಂಬರೀಷಣ್ಣ ಮನೆಗೆ, ಪ್ರೊಡ್ಯೂಸರ್ ಡೈರೆಕ್ಟರ್ಗಳ ಮನೆಗೆ ಓಡಾಡ್ತಾ ಇದ್ದಿದ್ದು. ಅವನಿಗೆ ಪಾತ್ರಗಳು ಸಿಕ್ಕಾಗ ಚಿಕ್ಕ ಚಿಕ್ಕ ಪಾತ್ರದಿಂದನೇ ಅವನು ನಂತರ ಪ್ರಾರಂಭ ಮಾಡಿದ್ದು ಜೀವನವನ್ನು. ಆಮೇಲೆ ಅವನು ಹೀರೋ ಆಗಿದ್ದು, ಮತ್ತು ಕಷ್ಟಪಟ್ಟು ಅವನ ಜೀವನವನ್ನು ಕಟ್ಕೊಂಡಿದ್ದು. ಅವನ ಜೊತೆ ಬೆಳೆದ ಮೇಲೆ ಅವನು ಯೂನಿಟನ್ನು ಇಟ್ಕೊಂಡು ಅವರು ಹುಡುಗರನ್ನ ಸಾಕಿದ್ದು, ಮತ್ತು ಎಷ್ಟೋ ಜನಕ್ಕೆ ಕಾಣದ ಕೈ ಥರ ಹೆಲ್ಪ್ ಮಾಡಿರೋದು. ಮತ್ತು ಅದೆಲ್ಲವನ್ನು ನೋಡಿದಾಗ ಅವನ ಬಗ್ಗೆ ತುಂಬ ತುಂಬ ಹೆಮ್ಮೆ ಅನಿಸುತ್ತೆ. ತುಂಬ ಅದಕ್ಕೆ, ಏಕೆಂದರೆ ಈ ಕೋರ್ಟಿನಲ್ಲಿ ಇರುವ ಪ್ರಕರಣ ಅದು ಸತ್ಯ ಅಲ್ಲ ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ಎಕ್ಸಾಕ್ಟ್ಲಿ, ನಾನಾಗಲಿ ನೀನಾಗಲಿ ಅಲ್ಲ. ಅದು ಕೋರ್ಟ್ನಲ್ಲಿದೆ. ಕೋರ್ಟು ಡಿಸೈಡ್ ಮಾಡುತ್ತೆ ಅದು ಆರೋಪಿನ ಅಪರಾಧಿನ ಅನ್ನೋಂಥ ಅದು ಡಿಸೈಡ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ಅವನಿಗೆ ಶಿಕ್ಷೆ ಆಗೋದಿಲ್ವೋ ಅದೆಲ್ಲವೂ ನ್ಯಾಯಾಲಯದ ಕೈಯಲ್ಲಿದೆ. ನಮಗೆ ನೀನು ಹೇಳಿದಾಗ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಆಗಿರೋದು ಸತ್ಯ. ಟ್ರೂ, ವೆರಿ ಟ್ರೂ. ಒಬ್ಬ ನಾಯಕ ನಟ ಇಲ್ಲದೆ ಹೋದರೆ ಅವನನ್ನು ನಂಬಿಕೊಂಡು ಬದುಕಿರುವ ಹಲವಾರು ಜೀವಗಳಿಗೆ ಕೆಲಸ ಇರಲ್ಲ. ಮತ್ತು ಸಿನಿಮಾ ಥಿಯೇಟ್ರ್ಗಳಿಗೆ ಸಿನಿಮಾ ಇರೋದಿಲ್ಲ. ಇಂಥವನು ಅಂತ ನಾನು ಹಿಂಗೆ ಹೇಳೋದು ನನಗೆ ಗೊತ್ತಿಲ್ಲ. ಇಡೀ ಪ್ರಕರಣ ಬಗ್ಗೆ ನೀವೇನೇನು ತೋರಿಸಿದ್ದೀರಿ, ಏನೇನು ಪತ್ರಿಕೆಯಲ್ಲಿ ಬಂದಿದೆ, ಏನೇನು ಟಿ ವಿಲಿ ಬಂದಿದೆ, ಅಷ್ಟೇ ವಿಷಯಗಳೇ ಗೊತ್ತು ನನಗೆ. ಬಿಟ್ಟರೆ ಅಲ್ಲಿ ಏನು ನಡೆದಿದೆ, ಏನಾಗಿದೆ, ನಿಜವಾಗ್ಲೂ ಏನಾಗಿದೆ, ಅದು ಕಾನೂನು, ಪೊಲೀಸು ಮತ್ತು ಕೋರ್ಟು ಇವ್ರುಗಳೇ ಹೇಳಬೇಕು. ಈಗಲೂ ನನಗೆ ಒಂದು ವೈಯಕ್ತಿಕವಾಗಿ ಒಬ್ಬ ಸಹನಟಿಯಾಗಿ, ಸಹ ಕಲಾವಿದೆಯಾಗಿ, ಅಥವಾ ನನ್ನ ಪ್ರೀತಿಯಿಂದ ಕರೆಯೋ ಅಕ್ಕನಾಗಿ ನನಗನ್ಸೋದು ಅವ್ನು ಬಂದುಬಿಡ್ಲಪ್ಪ ಹೊರಗಡೆ, ಅವನಿಗೇನೂ ಆಗದೆ ಇಲ್ಲಪ್ಪ ಅನ್ನೋದೇ ಪ್ರಾರ್ಥನೆ ಅಷ್ಟೇ. ಬಟ್ ಈ ಪ್ರಾಸೆಸ್ಸಲ್ಲಿ ಏನು ಸತ್ಯ, ಏನು ಅದು ಸತ್ಯ ಯಾವುದು ಸುಳ್ಳು ಯಾವುದು, ಅದು ಭಗವಂತ ಅವರು ಕಾನೂನೇ ತೋರಿಸ್ಬೇಕು. ಆ ಶಿಕ್ಷೆ ಏನಿದೆ ಅದೆಲ್ಲ ಏನಿದೆ, ಶಿಕ್ಷೆ ಇಲ್ಲದೇ ಇದ್ರೂ ಅವನಿಗೆ ಶಿಕ್ಷೆ ಆಗಲೇಬಾರ್ದು, ಅವ್ನು ತಪ್ಪು ಮಾಡಿದರೆ ಅಂತ ಹೇಳೋಕ್ಕೆ ನಾನು ಇಲ್ಲಿ ಕೂತಿಲ್ಲ, ಅಥವಾ ನೀನು ಕೂತಿಲ್ಲ. ಎಕ್ಸಾಕ್ಟ್ಲಿ. ಸೊ ವಿ ಆಲ್ವೇಸ್ ಪ್ರೇ ಸಮಥಿಂಗ್ ಗುಡ್ ಶುಡ್ ಹ್ಯಾಪನ್, ಏನೋ ಒಳ್ಳೇದಾಗಬೇಕು. ವೆರಿ ಟ್ರೂ. ಅಷ್ಟೇ. ಇದ್ರ ಮಧ್ಯೆ ಒಂದು ರೀಸೆಂಟಾಗಿ ಒಂದು ಡೆವಲಪ್ಮೆಂಟ್ ಆಯಿತು. ಅವ್ರದ್ದು ಬೇಲ್ ಕ್ಯಾನ್ಸಲ್ ಆಯಿತು, ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತು, ಮತ್ತು ಅವರು ಪರಪ್ಪನ ಅಗ್ರಹಾರ ಸೇರುವಂಗಾಯಿತು. ಆದರೆ ರೀಸೆಂಟಾಗಿ ಅವರಿಗೆ ಕನಿಷ್ಠ ಸೌಲಭ್ಯಗಳು ಕೂಡ ಕೊಡ್ತಾ ಇಲ್ಲ. ಸೊ ನಾನು ಸೂರ್ಯನ ಬೆಳಕು ನೋಡಿನೇ ತುಂಬ ದಿನಗಳಾಗ್ತಿದೆ, ನನಗೆ ಬಟ್ಟೆ ಎಲ್ಲ ಫಂಗಸ್ ಬರ್ತಾ ಇದೆ, ಸೊ ಬೇರೆ ಕೈದಿಗಳ ಜೊತೆ ಮಾತನಾಡೋದಕ್ಕೂ ಬಿಡ್ತಾ ಇಲ್ಲ, ನನಗೆ ಒಂದು ಬೇಸಿಕ್ ಎಕ್ಸ್ಟ್ರಾ ಬೆಡ್ಡು ತಲ್ದಿಮ್ ಕೇಳಿದ್ದೆ, ಅದು ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವ್ರ ಪರ ಅಡ್ವೊಕೇಟು ಕೋರ್ಟಲ್ಲಿ ವಾದ ಮಾಡಿದರು. ಸೊ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಕೊಡಿ, ಎಕ್ಸ್ಟ್ರಾ ಬೆಡ್ಡು, ಒಂದು ತಲ್ದಿಮ್ ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಸೊ ಅದನ್ನು ಕೊಡೋಕ್ಕಾಗ್ತಿಲ್ಲ ಅಂತಂದಾಗ ನಾನು ಯಾಕೆ ಬದುಕಿರಬೇಕು, ಒಂದು ತೊಟ್ಟು ವಿಷಯ ಕೊಟ್ಬಿಡಿ ಸ್ವಾಮಿ ಅಂತ ಜಡ್ಜಿಗೆ ಕೇಳಿದ್ದಾರೆ ಅಂತಕ್ಕಂಥದ್ದು. ಸೊ ತುಂಬ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ನೀನು ಇವಾಗ ಪೂರ್ತಿ ಹೇಳಿದ್ದು ಮತ್ತು ಮಾಧ್ಯಮಗಳು ತಿಳಿಸಿದ್ದು ಕೂಡ ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಎಗೈನ್ ಲಕ್ಷ್ಮಿ, ಇಲ್ಲಿ ಕೂತು ನಾನು ನೀನು ಇದನ್ನು ಡಿಸೈಡ್ ಮಾಡೋದಲ್ಲ. ಬಟ್ ಒಬ್ಬ ಆರೋಪಿಗೆ ಕೊಡಬಹುದಾದಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಪೊಲೀಸವರು ಕೂಡ ಅದನ್ನು ಅಲ್ಲಗಳೆಯೋ ಆಗಿಲ್ಲ.
ಸೊ ಅದರಿಂದ ನನಗನ್ಸುತ್ತೆ ಇದು ಎಷ್ಟು ಮಟ್ಟಿಗೆ ಸತ್ಯ ಇದೆ ಸುಳ್ಳಿದೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಪರಿಸ್ಥಿತಿಗಳನ್ನು ಅವರೇ ಸರಿ ಮಾಡ್ಕೋಬೇಕು, ಅವರೇ ಸರಿ ಮಾಡಬೇಕು. ಯಾಕಂದರೆ ಒಂದು ಸಾರಿ ನ್ಯಾಯಾಲಯ ಈ ಥರದ ಒಂದು ಡೈರೆಕ್ಷನ್ಗಳನ್ನು ಕೊಟ್ಟಾಗ ಅದನ್ನು ನಾವು ಮಾಡೋದಿಲ್ಲ ಅಂತ ಪೊಲೀಸವ್ರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಮಾಡಲೇಬೇಕಾಗತ್ತೆ. ಸೊ ನನಗೆ ಎಲ್ಲಿ ಇದಾಗಿದೆ ಮತ್ತು ಇವಾಗ ಸರಿ ಹೋಗಿದೆಯೋ ಏನೋ, ಇವಾಗ ಅದ್ರ ಸೌಲಭ್ಯ ಕೊಟ್ಟಿದ್ದಾರೋ ಏನೋ ಅದು ನಮ್ಗೆ ಗೊತ್ತಿಲ್ಲ ಅಲ್ವಾ ಲಕ್ಷ್ಮಿ. ಸೊ ಅದ್ರ ನಿಟ್ಟಿನಲ್ಲಿ ನೀನು ಈಗ ಮಾತಾಡಿದ್ರೆ ತಪ್ಪಾಗುತ್ತೆ. ಇನ್ನೊಂದು ವಿಡಿಯೋ ವೈರಲ್ ಆಗ್ತಿದೆ ನಿನ್ನೆ ಅಷ್ಟೇ, ನಮ್ಮಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಬ್ರೇಕ್ ಮಾಡಿದ್ವಿ, ನಂತರ ಎಲ್ಲ ಕಡೆನೂ ಅದನ್ನು ತಗೊಂಡ್ರು, ತುಂಬ ಕಡೆ ವೈರಲ್ ಆಗ್ತಾ ಇದೆ. ದರ್ಶನ್ ಅವರಿಗೆ ರೇಣುಕಾ ಸ್ವಾಮಿ ಅವರ ಕೊಲೆ ಮಾಡಿದಾರೋ ಇಲ್ವೋ ಯಕ್ಷ ಪ್ರಶ್ನೆ, ಬಾಹುಬಲಿಯಲ್ಲಿ ಕಟ್ಟಪ್ಪ ಬಾಹುಬಲಿಯನ್ನು ಕೊಂದಿದ್ದಾಕೆ ಅಂತ $1 ಬಿಲಿಯನ್ ಪ್ರಶ್ನೆ ಇತ್ತಲ್ಲ, ಆ ಥರದ್ದು. ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ, ಪ್ರೊಸೀಡಿಂಗ್ಸ್ ಏನಾಗುತ್ತೋ ನೋಡೋಣ. ಅಟ್ ದ ಸೇಮ್ ಟೈಮ್ ದರ್ಶನ್ ಅವ್ರಿಗೆ ನಿಜಕ್ಕೂ ಬ್ಯಾಕ್ ಪೈನ್ ಇದೆಯಾ ಅನ್ನೋದು ಕೂಡ ಅದೇ ಥರದ ಒಂದು ಯಕ್ಷ ಪ್ರಶ್ನೆಯಾಗಿ ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥದ್ದು. ಅದನ್ನೇ ರೀಸನ್ ಇಟ್ಕೊಂಡವರು ಫಸ್ಟ್ ಹೆಲ್ತ್ ಬೇಲ್, ಮೆಡಿಕಲ್ ಬೇಲ್ ತಗೊಂಡು ಹೊರಗಡೆ ಬಂದಿದ್ರು, ಆಮೇಲೆ ರೆಗ್ಯುಲರ್ ಬೇಲ್ ಪಡ್ಕೊಂಡಿದ್ರು. ವಿಡಿಯೋ ಏನು ವೈರಲ್ ಜಗ್ಗುದಾದ ಮಾಡ್ಬೇಕಾರೇನೆ ಅದನ್ನ ಹೇಳ್ಬಿಡ್ತೀನಿ. ಜಗ್ಗುದಾದ ಮಾಡ್ಬೇಕಾರೇನೆ ವೇಣು ವಾಸ್ ದಿ ಕ್ಯಾಮ್ರಾಮನ್. ಅವನು ಲಾಸ್ಟಲ್ಲಿ ಕುದುರೆ ಮೇಲೆ ಬರ್ಬೇಕಿತ್ತಂತೆ. ಆವಾಗ ಅವ್ನು ತುಂಬಾ ಬೆನ್ನೋವಿಂದ, ಯಾಕಂದ್ರೆ ವೇಣುಗೆ ಬೆನ್ನು ಸ್ಲಿಪ್ ಡಿಸ್ಕ್ ಆಗಿತ್ತು. ಆವಾಗ ವಿಷ್ಣು ಸಾರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಒಂದು ಕಲರಿ ಈ ವಿದ್ಯೆ ಇರೋರನ್ನ ಡಾಕ್ಟ್ರನ್ನ ನಮ್ಮ ಮನೆಗೆ ಕಳಿಸಿ ನಮಗೆ ವೇಣುಗೆ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಮಾಡಿದ್ರು. ಆವಾಗ ವೇಣು ನಂಗೆ ಹೇಳ್ತಿದ್ರು ಅವನಿಗೂ ಬೆನ್ನೋವಿದೆ ಅಂತೇಳಿ. ನಾವು ಕಲರಿ ಆ ಡಾಕ್ಟರ್ ರಾಜೇಶ್ನೇ ದರ್ಶನ್ಗೆ ನಾವು ಹೇಳಿದ್ವಿ, ರೆಫರ್ ಮಾಡಿದ್ವಿ ಅಲ್ಲಿ ತಗೊಳ್ಳೋ ಟ್ರೀಟ್ಮೆಂಟು. ಯಾಕಂದ್ರೆ ಅವನು ವೇಣು ಹೇಳ್ತಿದ್ರು ಇವನು ಹಂಗೆ ನಂತರನೇ ಓದಾಡ್ತಾನೆ ಅಂತ. ಆವಾಗಲಿಂದನೇ ಇದೆ ಅವನಿಗೆ. ನಾನು ಹೇಳ್ತಿರೋ ಜಗ್ಗುದಾದ ಕತೆ, ನಾನು ರೀಸೆಂಟ್ ಕತೆ ಹೇಳ್ತಿಲ್ಲ. ಅಫ್ಕೋರ್ಸ್ ಸರ್ ಏನು ಹೇಳ್ತಿಲ್ಲ, ದಿನಕರ್ ತುಗ್ದೀಪ್ ಅವರು ಇದೇ ಮಾತನ್ನ ಹೇಳಿದ್ರು. ನಮ್ ಬ್ರದರ್ಗೆ L1 L5 ಆಗಿದೆ, ಕುದುರೆ ಮೇಲಿಂದ ಒಮ್ಮೆ ಬಿದ್ದಿದ್ರು, ಅವ್ರಿಗೆ ಬ್ಯಾಕ್ ಪೇನ್ ಇದೆ ಅಂತ ನಮ್ ಜೊತೆ ಸಂದರ್ಶನದಲ್ಲೇ ಖುದ್ದು ದಿನಕರ್ ತುಗ್ದೀಪ್ ಅವ್ರು ಹೇಳ್ಕೊಂಡು. ನಿಜ 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 ಅದು. ಸೊ ಅದಾದ ಮೇಲೆ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಆಯ್ತು. ಅಂದ್ರೆ ಈ ಜನ ಏನಂತಾರೆ ಅಂತಂದ್ರೆ, ಮೀಡಿಯಾಗಳು ಕ್ಯಾಮ್ರಾ ಮುಂದೆ ಬಂದಾಗ ದರ್ಶನ್ ಬೆನ್ನೋ ಅಂತಾರೆ, ಉಳಿದಿದ್ದ ಟೈಮ್ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ವೇಣು ಯಾವಾಗಲೂ ಹೇಳಿದ್ರು ಅಂತ ಹೇಳ್ತಿದ್ದೀನಲ್ಲ ನಾನು. ನಾವೇ ನಮ್ಮ ಆ ಡಾಕ್ಟರ್ ನಂಬರ್ ಎಲ್ಲ ಕೊಟ್ಟು ಅವ್ನು ಫೋನ್ ಎಲ್ಲ ಮಾಡೋ ಅಂತೆಲ್ಲ ಹೇಳಿದ್ವಿ. ಅವ್ನು ಮಾಡಿದ್ನೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಅದು ಫಾಲೋ ಮಾಡಿದ್ನೋ ಅಥವಾ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಟ್ರೀಟ್ಮೆಂಟ್ ತಗೊಂಡೋ ಇಲ್ವೋ ಅಂತನೂ ನಮಗೆ ಗೊತ್ತಿಲ್ಲ. ಬಟ್ ಇರೋದು ತುಂಬಾ ಸತ್ಯ, ಆವಾಗ್ಲಿಂದಾನೇ ಇತ್ತು ಕಣೋ. ವಿಡಿಯೋ ವೈರಲ್ ಆಗ್ತಿದೆ, ಅದೇನಪ್ಪ ಅಂತಂದ್ರೆ ಇಲ್ಲ ಅಂತನಾ? ಅಲ್ಲ, ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಅದೇನಪ್ಪ ಅಂತಂದ್ರೆ, ಈ ಸಾಮಾನ್ಯವಾಗಿ ಹೊರಗಡೆ ಕ್ಯಾಮ್ರಾಗಳ ಮುಂದೆ ಅವ್ರಿಗೆ ಬ್ಯಾಕ್ ಪೇನ್ ಇರೋದು ತೋರಿಸ್ಕೊಳ್ಳೋದು ಬೇರೆ. ಡೆವಿಲ್ ಸಿನಿಮಾದ ಶೂಟಿಂಗಲ್ಲಿ ಹೀರೋಯಿನ್ನ ಹೊತ್ಕೊಂಡು ಹೋಗೋ ಒಂದು ಸೀಕ್ವೆನ್ಸು, ಆ ಹೀರೋಯಿನ್ನ ಮೇಲ್ಗಡೆ ಹೆಗಲ ಮೇಲೆ ಹಾಕೊಂತಾರಂತೆ. ಇಮ್ಮಿಡಿಯೇಟ್ ಅವ್ರಿಗೆ ಇಲ್ಲಿ ಹಿಡ್ಕೊಳ್ಳುತ್ತೆ. ಸೊ ಇಮ್ಮಿಡಿಯೇಟ್ ಕೆಳಗಡೆ ಇಳಿಸ್ಬಿಟ್ಟು ಅವರಿಗೆ ಇಮ್ಮಿಡಿಯೇಟ್ ಕುಸಿದು ಬೀಳ್ತಾರೆ ಕೆಳಗಡೆ. ಸೊ ಲೈಟ್ ಬಾಯ್ ಆಗಿದ್ದವರು ದರ್ಶನ್ ಅಂತ ಹೇಳ್ತಾರೆ. ಅವತ್ತು ಆ ಲೈಟ್ಗೆ ತಡೆ ಹಾಕ್ತಾರಲ್ಲ ಒಂದು ಮ್ಯಾಟ್, ಎಗೇನ್ ಆ ಲೈಟ್ ಬಾಯ್ಸ್ ಓಡ್ ಬಂದು ಆ ಮ್ಯಾಟ್ನ ಹಾಸ್ತಾರೆ. ಅದ್ರ ಮೇಲೆ ದರ್ಶನ್ ಉಲ್ಟಾ ಬೋರ್ಲ್ ಮಲ್ಕೊಂಡ್ಬಿಡ್ತಾರೆ. ಅದು ಟ್ರೀಟ್ ಮಾಡ್ಬೇಕು. ಆ ಥರ ತುಂಬ ಜನ ಏನು ಮಾತಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ನಿಂತಿರ್ತಾರೆ. ಈ ಥರದ ಒಂದು ದೃಶ್ಯ ವೈರಲ್ ಆಗ್ತಾ ಇದೆ ಡೆವಿಲ್ ಸಿನಿಮಾದ ಶೂಟಿಂಗ್ ಅಲ್ಲಿ. ಅಲ್ಲಿ ನಾಟಕ ಮಾಡುವಂತ ಅವಶ್ಯಕತೆ ಏನಿರುತ್ತೆ? ಅಲ್ಲಿ ಎಲ್ಲ ಮೊಬೈಲ್ಸ್ ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಶೂಟಿಂಗ್ ಜಾಗದಲ್ಲಿ. ನನಗೆ ಗೊತ್ತಿಲ್ಲ ಕೊಡೋ. ಈಗ ಏನು ಗೊತ್ತಾ, ಜನಕ್ಕೆ ಯಾಕೆ ಹಿಂಗೆ ಮನೋಭಾವ ಮನಸ್ಥಿತಿಗೆ ಬಂದ್ಬಿಟ್ಟಿದಾರೋ ಗೊತ್ತಿಲ್ಲ. ಯಾವುದೇ ಒಂದು ಒಳ್ಳೆ ಕಾರ್ಯನೂ ಇರುತ್ತೆ, ಅದರಲ್ಲಿ ಇನ್ನೊಂದೇನೋ ಹೇಳ್ತೀರಿ. ನಾವೆಲ್ಲ ಅಲ್ಲೇ ಇದ್ವಲ್ಲ, ನಮಗೆ ಕಾಣದೇ ಇರೋದು ಇವ್ರಿಗೆ ಏನು ಕೆಟ್ಟದ್ದು ಕಾಣಿಸ್ತು ಅನಿಸ್ತಿರುತ್ತೆ ನಮಗೆ. ಗೊತ್ತಿಲ್ಲ ಅಪ್ಪಿ, ನನಗೆ ಬೆನ್ನೋ ಅಂದ ತಕ್ಷಣ ಸಾರಿ ನನಗೆ ನಿನ್ನ ಮಧ್ಯದಲ್ಲೇ ಹೇಳ್ಬಿಟ್ಟೆ ನಾನು. ಅವನಿಗಿರೋದು ಸತ್ಯ. ಅವನಿಗೆ ಜಗ್ಗುದಾದ ಟೈಮಲ್ಲೇ ವೇಣು ಹೇಳಿದರು ಅವನು ಬೆನ್ನೋ. ಅದು ಆವಾಗಲೇ ನಾನು ಹೇಳಿದ್ನಲ್ಲ, ರಾಜೇಶ್ ಅಂತ ಕಲರಿಯ ಡಾಕ್ಟ್ರು ಈಗಲೂ ಇದ್ದಾರೆ ವೇಣುಗೆ ಟ್ರೀಟ್ ಮಾಡಿದವರು. ವಿಷ್ಣು ಸಾರೇ ಕಳಿಸಿದ್ದು ನಮ್ಮ ಮನೆಗೆ ವೇಣುಗೆ ಟ್ರೀಟ್ಮೆಂಟ್ಗೆ. ನಾವು ಇವನಿಗೆ ಹೇಳಿದ್ವಿ ತಗೊಳ್ಳೋ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ಅವರು ನಮ್ಮ ಮನೇಲೇ ಇದ್ದು ಟ್ರೀಟ್ ಮಾಡಿದ್ರು ಅವರನ್ನು. ಸೊ ಅದ್ರ ಬಗ್ಗೆ ಗೊತ್ತಿದೆ. ಸೂಫ್ರಮ್ ಸೋ ನೋಡಿದ್ರಾ? ರೀಸೆಂಟ್ ನೋಡಿದೆ. ಎಷ್ಟು ನಕ್ಕದ್ರಿ? ತುಂಬ ನಕ್ಕದೆ ಅಂತ ಹೇಳೋಕ್ಕಾಗಲ್ಲ ನಾನಂದರೆ. ಬಟ್ ಆ ಸಿನಿಮಾ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ಒಂದು ಫ್ರೆಶ್ನೆಸ್ ಇತ್ತು, ಪಾತ್ರಧಾರಿಗಳೆಲ್ಲರೂ ಹೊಸಬ್ರಿದ್ರು. ಸೊ ನಮಗೆ ಅವ್ರ ವ್ಯಕ್ತಿತ್ವ ಗೊತ್ತಿಲ್ಲ, ಅವರು ಏನಂತ ಗೊತ್ತಿಲ್ಲ. ಸೊ ನಾವೆಲ್ಲನೂ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಅವ್ರು ಏನಿದ್ರು ಕರೆಕ್ಟ್ ಅನ್ನೋ ಥರ. ನನಗೆ ತುಂಬ ಇಷ್ಟ ಆಗಿದ್ದು ರಾಜ್ಬಿ ಶೆಟ್ಟಿ. ಸಖತ್ತಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಕಾಲಕ್ಕೆ ಬೀಳ್ತಾ ಇದ್ದೀನಿ ಅಂತ ಅರ್ಥ ಅಂತ
ಕರುಣಾಕರ್ ಗುರುಜಿ. ಅಯ್ಯೋ ನಾನಂತೂ ನಾನು ರಾಜ್ಬಿ ಶೆಟ್ಟಿ ಬಂದಾಗೆಲ್ಲ ಅವ್ನ ಮೊನ್ನೆ ಅನುಶ್ರೀ ಮದುವೆಲೂ ಸಿಕ್ಕಿದ್ದ. ನಾನು ಅಂದೇಲಿ ನೀನು ಒಬ್ಬ ತಿಂದಾಕ್ಬಿಟ್ಟಿದ್ಯಾ ಆ ರೋಲ್ನ ಅಂತ. ನನಗೆ ಸಖತ್ ಖುಷಿ ಅನ್ನಿಸ್ತು ಅವನ ಬಗ್ಗೆ. ಒಂದು 3.5-4 ಕೋಟಿಯಲ್ಲಿ ಮಾಡಿದಂಥ ಒಂದು ಸಣ್ಣ ಸಿನಿಮಾ 125 ಕೋಟಿ ಗಳಿಸುತ್ತೆ ಅಂತಂದ್ರೆ ಎಷ್ಟು ಮನಸ್ಸುಗಳನ್ನ ಗೆದ್ದಿರಬೇಡ ಅಂತ. ನೋಡಿ, ಕಾಂತಾರ ಬಂದಾಗ್ಲೂ ಕಡಿಮೆ ಬಡ್ಜೆಟಲ್ಲಿ ಸಿನಿಮಾ ಮಾಡಿದ್ದು, ಅದು ಸೂಪರ್ ಹಿಟ್ ಆಗಿದ್ದು, ಅದೆಲ್ಲ ಹಿಸ್ಟ್ರಿ. ಇದು ಅದೇ ಆಗಬೇಕು ಆ್ಯಕ್ಚುಲಿ. ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ಟು ಇಷ್ಟೇಷ್ಟು ಲಾಭ ಮಾಡೋದು ಎಲ್ಲಿದೆ, ಇಷ್ಟೇಷ್ಟು ಖರ್ಚು ಮಾಡಿ ಸಿಕ್ಕಾಪಟ್ಟೆ ಲಾಭ ಮಾಡೋದು ಹೆಂಗಿದೆ, ಅದಲ್ವಾ ಯಶಸ್ಸು ಅಂದರೆ. ಅದು ನಿಜವಾದ ಯಶಸ್ಸು. ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕಾಲೇಜಲ್ಲಿ ಸ್ಕೂಲಲ್ಲಿ ಫುಲ್ಲು ರ್ಯಾಂಕ್ ಬಂದವಳನ್ನ ತೊಗೊಂಬಂದ್ಬಿಟ್ಟು ಕಾಲೇಜಲ್ಲಿ ರ್ಯಾಂಕ್ ಬರ್ಸಿದೆ ಅಂದರೆ ಏನು ದೊಡ್ಡತನ ಅದು. ನೀನು 0 ಮಾರ್ಕ್ಸ್ ತಗೊಂಡ್ರು ಡಿಸ್ಟಿಂಕ್ಷನ್ ಅದು ಸಕ್ಸಸ್. ದಟ್ ಈಸ್ ದ ಸಕ್ಸಸ್ ಆಫ್ ದಿ ಸ್ಕೂಲ್ಸ್ ಆರ್ ಕಾಲೇಜಸ್. ನಾಟ್ ದಟ್ ನನಗೆ 90 100 ಔಟ್ ಆಫ್ 100 ಬಂದ್ಬಿಟ್ಟು ನಾನು ನೆಕ್ಸ್ಟ್ ಅಲ್ಲಿ ನಾನು ಮತ್ತೆ ಬಂದಿದ್ದೀನಿ ರ್ಯಾಂಕ್ ಅಂದರೆ ವಾಟ್ ಈಸ್ ದಿ ಬಿಗ್ ಡೀಲ್ ಇನ್ ದಟ್? ಯು ಆರ್ ಆಲ್ರೆಡಿ ಪ್ರೂವ್ಡ್. ವೆನ್ 100 ಔಟ್ ಆಫ್ 30 ತಗೊಂಡ್ರು ನೀನು 100 ಔಟ್ ಆಫ್ 100 ಮಾಡಿಸಿದ್ರೆ ಅದು ನಿನ್ನ ಸಕ್ಸಸ್. ದಟ್ಸ್ ಹೌ ದ ಪಿಕ್ಚರ್ ಶುಡ್ ಬಿ. ನಮ್ಮ ಕರ್ನಾಟಕದ ಹೊರತಾಗಿ ಅಕ್ಕಪಕ್ಕದ ಎಲ್ಲಾ ರಾಜ್ಯಗಳಲ್ಲೂ ಏಕರೂಪ ಟಿಕೆಟ್ ನೀತಿ ದರ ಇತ್ತು. ಅಲ್ಲಿ ಏಕರೂಪ ಟಿಕೆಟ್ ನೀತಿ ದರ ಇರೋ ಒಂದೇ ಒಂದು ರೀಸನ್ ಇಂದ ಇಡೀ ಕುಟುಂಬ ಹೋಗಿ ಸಿನಿಮಾ ನೋಡುತ್ತೆ. ಸಿನಿಮಾ ಕಲ್ಚರ್ ತುಂಬಾ ಚೆನ್ನಾಗಿದೆ ಅಲ್ಲಿ. ಸಿನಿಮಾಗಳ ಪ್ರೊಡಕ್ಷನ್ ಸಂಖ್ಯೆನೂ ಜಾಸ್ತಿ ಇದೆ, ವೀಕ್ಷಕರ ಸಂಖ್ಯೆನೂ ಜಾಸ್ತಿ ಇದೆ, ಕಲೆಕ್ಷನ್ ಕೂಡ ಜಾಸ್ತಿ ಇದೆ. ಸೊ 150 ರೂಪಾಯಿ 200 ರೂಪಾಯಿ ಟಿಕೆಟ್ ಅಂದಾಗ ಇಡೀ ಕುಟುಂಬ ಸಮೇತ ಹೋಗಿ ಸಿನಿಮಾ ನೋಡ್ತಾರೆ. ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ಇರಲಿಲ್ಲ. ಈಗ ಹೊಸದಾಗಿ ಜಾರಿಗೆ ತಂದವ್ರೆ ನಮ್ಮ CM ಸಿದ್ದರಾಮಯ್ಯ ಅವರು ಏನು ಬಜೆಟಲ್ಲಿ ನುಡಿದಂತೆ ನಡೆದಿದ್ದಾರೆ. ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ಸಿದ್ದರಾಮಯ್ಯನವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ಥ್ಯಾಂಕ್ಸ್. ಆದರೆ ಇದು ಗೊತ್ತಾ, ಇದು ಹೊಸ ಸುದ್ದಿ ಅಲ್ಲ. ಇದು ತುಂಬಾ ದಿನಗಳಿಂದ 2014 ನಾನು ಸುದೀರ್ಘವಾಗಿ ಚಿತ್ರರಂಗದ ಬಗ್ಗೆ ಮಾತನಾಡುವಾಗ ಕೋರ್ಟಲ್ಲೂ ಇತ್ತದು. ಜಗ್ಗೇಶ್ ಅವರು ಅದನ್ನ ಸಪೋರ್ಟ್ ಮಾಡಿ ಮಾತಾಡಿದ್ರು, ಎಲ್ಲರೂ ಮಾತಾಡಿದಾಗಲೂ ಕೂಡ ನಾವು ಅದನ್ನು ಕಾರ್ಯರೂಪಕ್ಕೆ ತರಕ್ಕಾಗಿರ್ಲಿಲ್ಲ. ನಿನಗೆ ಗೊತ್ತಿರೋ ಹಾಗೆ ಈ ಮಲ್ಟಿಪ್ಲೆಕ್ಸ್ಗಳಿಗೂ ಓನರ್ಗಳು ಎಲ್ಲರೂ ಬಾಂಬೆ ಸೆಟಲ್ಡು, ಯಾರು ಕರ್ನಾಟಕದವರಲ್ಲ. ಸಿಂಗಲ್ ಸ್ಕ್ರೀನ್ಗಳಾದರೆ ನಾವು ಈಸಿಯಾಗಿ ತಂದ್ಬಿಡ್ಬೋದಾಗಿತ್ತು. ಆದರೆ ನಮ್ಗೆ ಯಾವಾಗಲೂ ಡಿಪೆಂಡ್ ಆಗಿದ್ದಿದ್ದೆ ನಾವು ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಯಾವ ಮಲ್ಟಿಪ್ಲೆಕ್ಸ್ ಓನರ್ಗಳು ಕೂಡ ನಮ್ಮವರಾಗಿರ್ಲಿಲ್ಲ. ಇದು ಮೊದಲನೇದಾಗಿ ಆಗಿದ್ದು ಏಕರೂಪದ್ದು ಕೇರಳದಲ್ಲಿ, ಆಮೇಲೆ ಮರಾಠಿ ಬಾಂಬೆಯಲ್ಲಿ ಅಲ್ಲಾಗಿತ್ತು. ಎರಡರಲ್ಲ ಆದಾಗ ತಕ್ಷಣ ನಾವು ಎಲ್ಲರೂ ಅದನ್ನು ಎತ್ಕೊಂಡು ಎಲ್ಲರೂ ಮಾತಾಡಿದ್ವಿ. ಬಟ್ ಈಗ ಅದನ್ನು ಸಾಕಾರಗೊಳಿಸಿದ್ದಾರೆ. ಅದನ್ನು ಈಗ ಅಂದ್ಕೊಳ್ತೀವಿ ಎಲ್ಲ ಸಿನಿಮಾಗಳಿಗೂ ಕೂಡ ಇಡೀ ಕುಟುಂಬ ಬಂದು ನೋಡೋವಂಥದ್ದು. ಯಾಕಂತಂದರೆ ಮೊದಲು ಇಲ್ಲಾದರೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತಿತ್ತು. ಈಗ ಏಕರೂಪ ಆಗಿರೋದು. ತುಂಬ 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 ಧನ್ಯವಾದಗಳು ಸರ್ಕಾರಕ್ಕೆ. ನನಗೆ ತುಂಬ ಖುಷಿಯಾಗಿದೆ ಏನಂದರೆ, ರೀಸೆಂಟಾಗಿ ಮೊನ್ನೆ ಸಂಡೇ ಫ್ಯಾಮಿಲಿ ಸಮೇತ ಮಲ್ಟಿಪ್ಲೆಕ್ಸ್ಗೆ ಸಿನಿಮಾ ನೋಡೋಕ್ಕೆ ಅಂತ ಕರ್ಕೊಂಡೋದೆ. ನನ್ನ ಮಗ ಸಮೇತ ರೆಕ್ಲೈನರ್ ಬುಕ್ ಮಾಡಿದ್ವಿ. 236 ರೂಪಾಯಿ ಅಷ್ಟೇ, ಇನ್ಕ್ಲೂಡಿಂಗ್ ರೆಕ್ಲೈನರ್. 236 ರೂಪಾಯಿ ಮಲಕ್ಕೊಂಡು ಆರಾಮ್ಸೆ ಸಿನಿಮಾ ನೋಡ್ಬೋದು. ಒಂಥರ ಖುಷಿ. ಯಾಕೆ 36 ರೂಪಾಯಿ ಜಾಸ್ತಿ? ಅದನ್ನೇ ಮಾತಾಡಕ್ ಬಂದೆ. ಮೊದಲು ಮಾತುಕತೆ ಆಗಿದ್ದು ಇನ್ಕ್ಲೂಡಿಂಗ್ ಟ್ಯಾಕ್ಸ್ 200 ಅಂತ ಹೇಳಿದ್ರು. ಈಗ ಅದಕ್ಕೆ ಮತ್ತೆ ಏನಾದ್ರೂ ನಿಮ್ಗೆ ಆಕ್ಷೇಪಣೆಗಳಿದ್ರೆ ಒಂದು 15 days ಟೈಮ್ ಇರುತ್ತೆ, ನೀವು ಅದಕ್ಕೆ ಆಕ್ಷೇಪಣೆ ಸಲ್ಲಿಸಬಹುದು ಅಂತ ಸರ್ಕಾರ ಚಿತ್ರರಂಗಕ್ಕೆ ಮನವಿ ಮಾಡಿತ್ತು. ಅದರ ಪ್ರಕಾರ ಅಲ್ಲಿ ಪ್ರೊಡ್ಯೂಸರ್ಸ್, ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾತುಕತೆ ಮಾಡಿ ನಮ್ಗೆ ಇನ್ಕ್ಲೂಡಿಂಗ್ GST ಅಂದ್ರೆ ತುಂಬಾ ಲಾಸ್ ಆಗುತ್ತೆ, ಎಕ್ಸ್ಕ್ಲೂಡಿಂಗ್ GST ಮಾಡಿ ಅಂದ್ರು. 200 ರೂಪಾಯಿ ಟಿಕೆಟ್ ಬೆಲೆ, GST ಆ ಕಾಲಘಟ್ಟಕ್ಕೆ ಎಷ್ಟಿರುತ್ತೋ ಅಷ್ಟು. ಇವಾಗ 36 ರೂಪಾಯಿ ಆಗುತ್ತೆ 200 ರೂಪಾಯಿಗೆ. ಸೊ ಹಂಗಾಗಿ 36 ರೂಪಾಯಿ ಎಕ್ಸ್ಟ್ರಾ ಆಗಿದೆ. ಸೊ ಅದಕ್ಕೂ ಕೂಡ ಈಗ 18. ಸೊ ಈಗ ಅದನ್ನೂ ಪ್ರಶ್ನಿಸಿ PVR ಅವರು ಕೋರ್ಟ್ಗೆ ಹೋಗಿದ್ದಾರೆ. ಏನಂತ? ನಮಗಿದು ಸಮ್ಮತಿ ಇಲ್ಲ ಈ ವಿಚಾರದಲ್ಲಿ, ನಮ್ಗೆ ಲಾಸ್ ಆಗುತ್ತೆ ಅಂತ. ಬೇರೆ ರಾಜ್ಯಗಳಲ್ಲಿ ಅಕ್ಸೆಪ್ಟ್ ಮಾಡಿರೋರು ನಮ್ಮ ರಾಜ್ಯನ ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ? ಏನಕ್ಕೆ ಅಂದ್ರೆ ನಾವು ಕನ್ನಡಿಗರು, ವಿಶಾಲ ಹೃದಯದವರು, ಎಲ್ಲ ಲ್ಯಾಂಗ್ವೇಜ್ಗಳನ್ನು ನಾವು ನೋಡ್ತೀವಿ ಅಂತ. ಎಲ್ಲಾ ಸಿನಿಮಾ ರಂಗಗಳಿಗೂ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರಿಗೆ ಅಂತಂದ್ರೆ ಕರ್ನಾಟಕ, ಎಸ್ಪೆಷಲಿ ಬೆಂಗಳೂರು. ಅದಕ್ಕೆ ತಾನೇ ಸೇಮ್ ಟೈಮ್ ರಿಲೀಸ್ ಮಾಡ್ತಾರೆ ಲಕ್ಷ್ಮಿ. ಬೇರೆ ಎಲ್ಲಾ ಲ್ಯಾಂಗ್ವೇಜ್ಗಳಲ್ಲೂ ಈ ಸ್ಥಳೀಯದಲ್ಲಿ ಒಂದು 4-5 ವಾರ ಆದ್ಮೇಲೆ ಅವ್ರ ಪಿಕ್ಚರ್ ರಿಲೀಸ್ ಮಾಡ್ತಾರೆ. ಇಲ್ಲಿ ಹಂಗಲ್ವಲ್ಲ, ಸೇಮ್ ಸೈಮೆಂಟೇನಿಯಸ್ ರಿಲೀಸ್ ಮಾಡ್ತಾರೆ. ಯಾಕೆಂದ್ರೆ ಇಲ್ಲೂ ತಗೊಳ್ಬೇಕು ದುಡ್ಡು ಅವರು. ನೋ ಇದು ನಿಂಗೆ ಕಂಟಿನ್ಯೂ ಆಗಬೇಕು. ಅಫ್ಕೋರ್ಸ್ ನಿರ್ಮಾಪಕರುಗಳಿಗೆ ಕಷ್ಟ ಆಗ್ತಿದ್ರೆ ಅದನ್ನು 36 ಆ ಥರ ಮಾಡಿರೋದು ಒಪ್ಕೊಳ್ಳೋಂಥ ವಿಚಾರ. ಬಟ್ ಅದಕ್ಕಿಂತ ಜಾಸ್ತಿ ಆದರೆ ಬೇಡವೇ ಬೇಡ ಅಲ್ವಾ? ಥ್ಯಾಂಕ್ ಯು ತರಮ್ಮ.
ಸಾಕಷ್ಟು ವಿಚಾರಗಳನ್ನು ತುಂಬ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ವಿ. ನನಗೆ ಯಾಕೋ ಇದು ಇಂಟರ್ವ್ಯೂ ಅಂತ ಅನ್ನಿಸ್ಲೇ ಇಲ್ಲ. ಕೂತ್ಕೊಂಡು ಮನೇಲಿ ನಾವು ಮಾತಾಡ್ತೀವಲ್ಲ ಕ್ಯಾಶುಯಲ್ ಆಗಿ ಅದೇ ಥರ ಮಾತಾಡ್ತಾ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಮಯ ನಮಗೆ ಕೊಟ್ಟಿದ್ದಕ್ಕೆ ನೀವು. ಇಲ್ಲ ನಿನಗೂ ತುಂಬ ಥ್ಯಾಂಕ್ಸ್ ಲಕ್ಷ್ಮಿ. ನಿನ್ನ ಜೊತೆ ಪ್ರತಿ ಸರಿ ಮಾತಾಡುವಾಗಲೂ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಯು ಆರ್ ವೆರಿ ಪಾಸಿಟಿವ್ ಪರ್ಸನ್ ಆ್ಯಂಡ್ ಐ ಲೈಕ್ ಯು ವೆರಿ ಮಚ್. ಯು ನೋ ದಟ್ ಯು ಆರ್ ಮೈ ಫ್ಯಾಮಿಲಿ ಮೆಂಬರ್. ಅಫ್ಕೋರ್ಸ್ ಶಿವಸ್ವಾಮಿ ಈಸ್ ಆಲ್ಸೋ ಮೈ ಆ್ಯಂಡ್ ಐ ಲವ್ ರಾಧನ್ನ ನಾನು ಬೇರೆ ಕಡೆ ಸುವರ್ಣದಲ್ಲಿ ಇರುವಾಗಲೂ ಪಬ್ಲಿಕಲ್ಲಿ ಇರುವಾಗಲೂ ಎಲ್ಲೇ ಇದ್ದಾಗಲೂ ಕೂಡ ಆಕೆನ ಭಾಳ ಅಭಿಮಾನಿಸಿ ನೋಡ್ತಿದ್ದೆ. ಏನು ಹೆಣ್ಮಗಳು ಇವಳು ಅಂತ ಹೇಳಿ, ಅಥವಾ ಬಿ ಟಿ ವಿಲಿ ಇದ್ದಾಗಲೂ ಕೂಡ. ಸೊ ಅಂಥ ಅವರ ಒಂದು ಸ್ಟುಡಿಯೋದಲ್ಲಿ ಇಲ್ಲಿ ಬಂದು ನಾನು ಕೂತು ಮಾತಾಡಿದ್ದು ನನಗೆ ಕೂಡ ಸಂತೋಷ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ರಪ್ಪ. ಥ್ಯಾಂಕ್ ಯು. ನಿಮ್ಮ ಮಾತುಗಳು ಕೇಳಿಸ್ಕೊಳ್ಳೋದೇ ಒಂಥರ ಖುಷಿ. ಅದ್ರಲ್ಲಿ ತಪ್ಪುಗಳೇನು ಆಗಕ್ಕೆ ಇಲ್ಲ, ನನಗೆ ನೀವು ತುಂಬಾ ಕಾನ್ಶಿಯಸ್ ಆಗಿ ಮಾತಾಡಲ್ಲ. ಅದೇ ನನಗೆ ಭಯ. ಕಾನ್ಶಿಯಸ್ ಆಗಿ ಮಾತಾಡಲ್ಲ. ಇದಿಗೆ ಮಾತಾಡ್ಬಿಟ್ಟಿರ್ತೀನಿ. ಆಮೇಲೆ ಅದು ಹಿಂಗಾಗ್ಬೋದಾ, ಇದು ಹಿಂಗಾಗ್ಬೋದಾ, ಆಮೇಲೆ ಯೋಚನೆ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಅದಕ್ಕೆ ಕೇಳ್ಬಿಡೋದು. ಕೊನೆಯದಾಗಿ ವಿಷ್ಣು ಅವರ ಸಿನಿಮಾಗಳಲ್ಲಿ ನಿಮಗೆ ತುಂಬ ಫೇವ್ರೆಟ್ ಸಾಂಗ್ ಯಾವುದು ಅಂತ ಅದನ್ನ ಒಂದೆರಡು ಸಾಲ ಹಾಡ್ಬಿಟ್ಟು. ಅಯ್ಯೋ, ನನಗೆ ಹಾಡಕ್ಕೆಲ್ಲ ಇವಾಗ ಯಾವ ಸಾಂಗ್? ವಲಯ ಮಾರುತ ಹಾಡುಗಳು ಎಲ್ಲವೂ ಇಷ್ಟ ಓಕೆ. ಅವ್ರ ಸಿನಿಮಾದಲ್ಲಿ ನನಗೆ ಅವ್ರ ಸಿನಿಮಾ ನನಗೆ ಈಗಲೂ ತುಂಬ ಖುಷಿ ಕೊಡೋದು ಯಾವುದು ಅಂದರೆ ಸುಪ್ರಭಾತ. ಯಾಕೆ ಗೊತ್ತಿಲ್ಲ, ಬೇಕೋ ತುಂಬ ಇಷ್ಟ ಅವ್ರದ್ದು. ವಲಯ ಮಾರುತ ಹಾಡುಗಳಂತೂ ತುಂಬ ಚೆನ್ನಾಗಿದ್ದಾವೆ. ಅದೊಂದು ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಎಲ್ಲ ಹಾಡುಗಳು. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಹಾಡುಗಳು. ಅದು ಬಿಟ್ಟರೆ ಅಯ್ಯೋ ಎಷ್ಟೊಂದಿದ್ದಾವೆ. 101 ನೆನಪು, ಎದೆ ಆಳದಿಂದ, ಅವ್ರು ನೋಡಿದಾಗಲೇ ಅನ್ಸುತ್ತೆ ಅಲ್ವಾ. ಆ ಸಾಂಗ್ಗಳು, ಬಣ್ಣ ಸಾಂಗ್ಗಳು ಎಲ್ಲವೂ ಒಂಥರ. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮವನು, ಇನ್ನೆಲ್ಲ ಭೂಮಿ ಬಣ್ಣದ ಬುಗುರಿ, ಆ ಹಾಡುಗಳು. ಅಯ್ಯೋ ಯಾವ್ದು ಬೇಕು ಅಲ್ಲ ಲಕ್ಷ್ಮಿ, ಹೇಳ್ತಾನೆ ಇರ್ಬೋದು. ಯಜಮಾನ, ಎಂಥ ಸಾಂಗ್ಸ್. ಅಯ್ಯೋಯ್ಯೋ ಸೂಪರ್. ಇವತ್ತು ನಾವು ಅಭಿನಯ ಭಾರ್ಗವ ಅವ್ರ ಬಗ್ಗೆ ಮಾತಾಡೋದಕ್ಕೆ ಕೂತಿದ್ದೀವಿ. ಬಟ್ ನಿಮ್ದೊಂದು ಒಳ್ಳೆ ಸಂದರ್ಶನ ಮಾಡಬೇಕಂತ ನಂಗೆ ಬಹುದಿನಗಳ ಆಸೆ. ಇದೇ ಥರ ಯಾವಾಗಾದರೂ ಕೂತು ನಿಮ್ಮ ಸಂದರ್ಶನವನ್ನು ನಾನು ಮಾಡ್ತೀನಿ. ನನಗೆ ಇನ್ನೊಂದ್ಸರಿ ನಿಮ್ಮ ಸಮಯ ಕೊಡಬೇಕು. ಇನ್ನೇನಾದ್ರು ಸಾಧನೆ ಮಾಡಿ ಬರ್ತೀನಿ, ಆವಾಗ ಮಾಡೋಣ. ಈಗಲೇ ಇವರ ಇನ್ಸ್ಪಿರೇಷನ್ ಫಾರ್ ಮೆನಿ. ಅಲ್ಲಲ್ಲ, ಆದ್ರೂ ಏನಾದರೂ ಒಂದು ಮಾಡಬೇಕಲ್ವೇನೋ ತುಡಿತಾ ಇದೆ. ಇನ್ನು ಏನು ಮಾಡ್ಬೇಕಂತಿದೆ? ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತಿದೆ, ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತಿದೆ. ಒಂಥರ ಜನ ಗುರುತಿಸ್ಕೊಳ್ಳುವಂಥ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಬೇಕು ಅಂತ ಆಸೆ ಇದೆ. ಸೊ ಬಹುಶಃ ನಾನಿನ್ನೂ ಮನುಷ್ಯಲಾಗೇ ಇದ್ದೀನಿ, ಅದಕ್ಕೆ ಸಹಜವಾಗಿ ಆಸೆ ಇದೆ. ನೀವು ನಮ್ಮ ಸಂಸ್ಕೃತಿಯ ರಾಯಭಾರಿಗಳು. ನಿಮ್ಮನ್ನು ಶ್ರುತಿ ಅವ್ರನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಶ್ರುತಿ ಅವರು ಅಷ್ಟೇ ಎಷ್ಟು ದೊಡ್ಡ ಬಟ್ಟೆ ಇಡ್ತಾರೆ, ಲಕ್ಷಣವಾಗಿ ಸ್ಯಾರಿ ಉಡ್ತಾರೆ. ಹಬ್ಬ ಹರಿದಿನಗಳು ಬಂದಾಗ ನೀವೆಲ್ಲ ತುಂಬ ಜನನ ಕರೆದು ಬಾಗಿನ ಕೊಡೋದು, ಸಂಕ್ರಾಂತಿ ಬಂದಾಗ ಎಲ್ಲ ಜೊತೆ ಮಿಂಗಲ್ ಆಗೋದು, ಅದನ್ನೆಲ್ಲ ನೋಡಿದಾಗ ನಮಗೆ ಅದಕ್ಕೆ ನಾನು ಹೇಳ್ತಾ ಇರೋದು, ಇವರ ನಮ್ಮ ಕಲ್ಚರ್ನ ರಿಯಲ್ ರಾಯಭಾರಿಗಳು ನೀವೆಲ್ಲ. ಥ್ಯಾಂಕ್ ಯು ತಾರಮ್ಮ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ತಾರಾ ಅನುರಾಧ ಅವರ ಮನದಾಳದ ಮಾತುಗಳನ್ನು. ಎಸ್, ಮತ್ತೊಮ್ಮೆ ಮಗದೊಮ್ಮೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಭಾರತ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.